ಇವರಿಬ್ಬರು ಗಲಾಟೆ ಮಾಡಿಕೊಂಡು ತಂದೆಯಾದ ಪ್ರಹ್ಲಾದನ ಹತ್ತಿರಕ್ಕೆ ಹೋದಾಗ ಪ್ರಹ್ಲಾದ ಹಂಸದ ಜೊತೆಗೆ ಚರ್ಚೆ ನಡೆಸಿದ. ಆ ಚರ್ಚೆಯಲ್ಲಿ ಸ್ಫುಟವಾದ ಒಂದು ವಿಷಯ ಬಹಳ ಮುಖ್ಯ. ಅದನ್ನು ವಿದುರ ಒತ್ತಿ ಹೇಳ್ತಾನೆ. ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿ ಅಪಚಾರ ಮಾಡ್ತಾ ಇದ್ದರೆ ಆ ಅಪಚಾರ ಮಾಡ್ತಾ ಇದ್ದ ವ್ಯಕ್ತಿಯದ್ದು ಅಪಚಾರ, ಇದು ತಪ್ಪು, ಅಧರ್ಮ ಅನ್ನುವುದನ್ನು ತಿಳಿದವರು ಹೇಳಬೇಕು. ಸಭೆಯಲ್ಲಿ ಜ್ಯೇಷ್ಠನಾದವ ಅದನ್ನು ನಿರೂಪಿಸಬೇಕು. ಒಂದು ವೇಳೆ ಸಭಾಸ್ಥನಾದಂತಹ ಜ್ಯೇಷ್ಠ ವ್ಯಕ್ತಿ ಸಭಾಸದರಿಂದ ನಡೆಯತಕ್ಕಂತಹ ಅನಿಷ್ಟವನ್ನು ಉಲ್ಲೇಖಿಸದೆ ಅದನ್ನು ಒಂದೋ ಮುಚ್ಚಿಡುವುದು ಅಥವಾ ಬಚ್ಚಿಡುವುದು, ಎರಡಕ್ಕೆ ಸ್ವಲ್ಪ ವ್ಯತ್ಯಾಸ. ಅದು ಗೊತ್ತಾದರೂ ಕೂಡ ಅದನ್ನು ಅಭಿವ್ಯಕ್ತಿಗೊಳಿಸದೇ ಇರುವುದು, ಅಥವಾ ಅದು ನಡೀಲೇ ಇಲ್ಲ ಅಂತ ಹೇಳ್ತಕ್ಕಂತಹ ಮನಸ್ಥಿತಿಯಲ್ಲಿರುವುದು. ಇಂಥದ್ದು ಘಟಿಸಿದರೆ ಆ ಸಭೆಯಲ್ಲಿ ಯಾರು ಅಪಚಾರ ಮಾಡಿದ್ದಾನೋ ಅವನ ಪಾಪದ ಫಲ ಅರ್ಧದಷ್ಟು ಆ ಜ್ಯೇಷ್ಠನಿಗೆ ಹೋಗಿ ಸಲ್ತದೆ. ವಿದುರ ನೀತಿ ಹೇಳ್ತದೆ, 2 ಪಾದದಷ್ಟು ಆ ಸಭೆಯ ಅಧ್ಯಕ್ಷನಿಗೆ ಹೋಗಿ ಸೇರ್ತದೆ. ಸಭಾಧ್ಯಕ್ಷನಾದವ ಸಭೆಯನ್ನು ತಿದ್ದದೇ ಹೋದರೆ ಅಪಚಾರ ಮಾಡಿದವನಲ್ಲಿ 1 ಪಾದದಷ್ಟು ಉಳಿತದೆ. ಇನ್ನೂ 1 ಪಾದದಷ್ಟು ಅಪಚಾರ ಅದು ಸಭೆಯಲ್ಲಿದ್ದ ಸಭಾಸದರಿಗೆ ಹೋಗಿ ಸೇರ್ತದೆ. ಆದ್ದರಿಂದ ಸಭಾಸದರಿಗೂ ಜವಾಬ್ದಾರಿ ಇದೆ. ಒಂದು ಸಭೆಯಲ್ಲಿ ಒಬ್ಬ ಎಡವಟ್ಟಾಗಿ ಕೆಟ್ಟದಾಗಿ ಮಾತಾಡಿದರೆ ಅದು ತಪ್ಪು ಅಂತ ಗೊತ್ತಿದ್ದವರು ತಪ್ಪು ಅಂತ ಹೇಳಬೇಕಾಗ್ತದೆ. ತಪ್ಪು ಅಂತ ಹೇಳದೆ ಅದನ್ನು ಹಾಗೇ ಮುಚ್ಚಿಕೊಂಡು ಇರಲಿ, ನಮ್ಮವರಲ್ವ, ಏನು ಮಾತಾಡಿದ್ದು ನಡೆಯುತ್ತೆ ಅಂತ ಹಾಗೆ ಕೂದರೆ ಆವಾಗ ಆ ಪಾಪದಲ್ಲಿ 4ನೇ ಒಂದು ಅಂಶ ಅವರಿಗೆ ಹಂಚಿ ಹೋಗ್ತದಂತೆ. ಸಭಾಧ್ಯಕ್ಷನಾಗಿ ಅವನನ್ನು ಸರಿಯಾಗಿ ತಿದ್ದಬೇಕಾಗಿದ್ದಂತಹ ವ್ಯಕ್ತಿಯಲ್ಲಿ ಅದರ 2 ಪಾದ ಅಂದರೆ ಅರ್ಧದಷ್ಟು ದೋಷ ಅವನಿಗಿರ್ತದೆ. ತಪ್ಪು ಮಾಡಿದವನಿಗೆ ಬರೀ 1/4 ಭಾಗ ಮಾತ್ರ ಇರ್ತದೆ. ಯಾವಾಗ ಸಭೆಯಲ್ಲಿ ಮಾಡಿದಂತಹ ತಪ್ಪನ್ನು ಸಭಾಧ್ಯಕ್ಷನಾದವ ಎತ್ತಿ ಆಡ್ತಾನೆ, ಆವಾಗ ಸಭಾಸದರೆಲ್ಲ ತಪ್ಪು ಅಂತ ಗೊತ್ತಿದ್ದವರು ಅದಕ್ಕೆ ತಮ್ಮ ಧ್ವನಿಗೂಡಿಸ್ತಾರೆ. ಆವಾಗ ಅವರೆಲ್ಲರ ಪಾಪ ಹೋಗಿ ಪಾಪ ಮಾಡಿದವನಲ್ಲಿ ಮಾತ್ರ ಸೇರ್ತದೆ ಅನ್ನುವ ಮಾತನ್ನು ವಿದುರ ಹೇಳ್ತಾನೆ. ಅದು ಹಂಸ ರಾಜ ಪ್ರಹ್ಲಾದನಿಗೆ ಹೇಳಿದಂತಹ ಮಾತು ಅದು. ಈ ಮಾತನ್ನು ಹೇಳುವುದರ ಮೂಲಕ ಇವತ್ತು ಧೃತರಾಷ್ಟ್ರನಿಗೆ ಬುದ್ಧಿವಾದ ಹೇಳುವ ಉದ್ದೇಶ ಇದೆ. ಸಭೆಯಲ್ಲಿ ದುರ್ಯೋಧನ ತಪ್ಪು ಮಾಡಿದ. ಇವತ್ತಿನ ಈ ಕುರುಕ್ಷೇತ್ರದ ಮಹಾಯುದ್ಧ ಇವತ್ತು ಗಾಳಿಯಲ್ಲೆಲ್ಲ ಕುರುಕ್ಷೇತ್ರದ ಯುದ್ಧದ್ದೇ ಗಾಳಿ ಬೀಸ್ತಾ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಮೂಲ ಕಾರಣ ಅವತ್ತಿನ ಸಭೆ. ಆ ಸಭೆಯಲ್ಲಿ ದ್ಯೂತ ಸಭೆಯಲ್ಲಿ ದುರ್ಯೋಧನ ತಪ್ಪು ಮಾಡಿದ. ಅದನ್ನು ಹೇಳು ಅಂತ ನಾನು ನಿನ್ನನ್ನು ಕುಟುಕಿ ಹೇಳಿದೆ, ಆದರೆ ನೀನು ಸುಮ್ಮನಿದ್ದೆ. ಭೀಷ್ಮ ದ್ರೋಣಾದಿಗಳು ಧರ್ಮವೇತ್ತಾರರಿದ್ದರು, ಅವರು ನುಣುಚಿಕೊಂಡ್ರು. ಇದನ್ನು ಧರ್ಮ ಅಂತ ಸ್ವತಃ ಧರ್ಮರಾಜನೇ ಒಪ್ಪಿಕೊಂಡಿರುವಾಗ ನಮ್ಮದ್ದೇನು ಮಧ್ಯದಲ್ಲಿ ಮಾತು ಅಂತ ನುಣುಚಿಕೊಂಡ್ರು. ತಪ್ಪು ಅನ್ನುವುದು ಕಣ್ಣಾರೆ ಕಾಣಿಸ್ತಾ ಇದ್ದಾಗ ಸಭೆಯಲ್ಲಿದ್ದ ಜ್ಯೇಷ್ಠರಿಗೆ ಅದನ್ನು ತಿದ್ದಿ ಹೇಳುವುದಕ್ಕೆ ಅವಕಾಶವೂ ಮುಕ್ತವಾಗಿರುವಾಗ ಅವರದನ್ನು ಹೇಳದೇ ಇದ್ದದ್ರಿಂದ ಅವರಿಗೆ ಪಾಪ ಅಂಟುತ್ತದೆ. ಆದರೆ ರಾಜಸ್ಥಾನದಲ್ಲಿದ್ದುಕೊಂಡು ಸಭಾಧ್ಯಕ್ಷನೆನಿಸಿದಂತಹ ನಿನಗೆ ಅದರ 2 ಪಾದದಷ್ಟು ಪಾಪ ಅಂಟಿಬಿಟ್ಟಿದೆ. ದುರ್ಯೋಧನ ಇದರಿಂದಾಗಿ ಕಡಿಮೆ ಪಾಪ ಮಾಡಿದ ಹಾಗೆ ಆಯಿತು. ಅವನ ಪಾಪವನ್ನೂ ನಿನ್ನಲ್ಲಿ ನೀನು ಹೊತ್ತುಕೊಂಡ ಕಾರಣದಿಂದ ಇವತ್ತು ಅವನು ಇಂಥ ಅಪಚಾರಗಳನ್ನು ಹೆಜ್ಜೆ ಹೆಜ್ಜೆಗೆ ಮಾಡ್ತಾ ಬಂದರೂ ಕೂಡ ನೀನು ಕುಲಕಂಟಕನಾದಂತಹ ಮಗನಿಗೆ ಕವಚವಾಗಿ ನಿಂತು ಬಿಟ್ಟಿದ್ದಿ. ಕುಲದ ನಾಶಕ್ಕೆ ನೀನೇ ಕಾರಣವಾಗಿ ಬಿಡ್ತಿ ನೋಡು ಅಂತ ಎಚ್ಚರಿಸುವ ದೃಷ್ಟಿಯಿಂದ ಈ ಕಥೆಯನ್ನು ಉಲ್ಲೇಖಿಸ್ತಾನೆ. ಅಷ್ಟೇ ಅಲ್ಲ, ಕಥೆಯ ಉಪಸಂಹಾರದಲ್ಲಿ ಏನಾಯಿತು? ವಸ್ತುತಃ ವಿರೋಚನ ಸಾಯಬೇಕಾದಂತಹ ಸ್ಥಿತಿ ಇತ್ತು. ಪಣದಲ್ಲಿ ಸೋತದ್ದು, ಪ್ರಾಣ ಪಣವನ್ನಿಟ್ಟು ಸೋತದ್ದು. ಆದರೆ ಆ ಸುಧನ್ವ ಅನ್ನುವ ಪರಿಶುದ್ಧ ವಿಪ್ರೋತ್ತಮನ ಒಂದು ದಯಾ ದೃಷ್ಟಿಯಿಂದ ಯಾವಾಗ ಪ್ರಹ್ಲಾದ ತಿದ್ದುವ ಕೆಲಸವನ್ನು ತನ್ನ ಮಗನ ಮೇಲೇ ಪ್ರಯೋಗಿಸಿದ್ನೋ ಆವಾಗ ಸಂತುಷ್ಟನಾದವ ಆತನನ್ನು ಬಿಟ್ಟುಕೊಟ್ಟ. ಇವನು ಮುಂದೆ ರಾಜಸ್ಥಾನದಲ್ಲಿ ಕುಳಿತು ದೇಶವನ್ನು ಆಳಲಿ ಅಂತ ಹೇಳಿದ. ಆದ್ದರಿಂದ ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ ಸಾಯುವ ಮಕ್ಕಳನ್ನು ಕೂಡ ಬದುಕಿಸುವುದಕ್ಕೆ ಸಾಧ್ಯವಾಗ್ತದೆ. ಧೃತರಾಷ್ಟ್ರ, ನಿನ್ನ ಮಗ ಈಗ ಸಾಯುವ ಕೆಲಸ ಮಾಡ್ತಾ ಇದ್ದಾನೆ. ನೀನು ಈ ಹೊತ್ತಿಗೆ ಧರ್ಮರಾಜನಿಗೆ ಅವನದ್ದಾದ ರಾಜ್ಯವನ್ನು ಬಿಟ್ಟುಕೊಟ್ಟ ಪಕ್ಷದಲ್ಲಿ ನಿನ್ನ ಮಗ ಸಾಯಬೇಕಾದವ. ಯಾಕೆಂತೇಳಿದರೆ ಸ್ವತಃ ಭೀಮಸೇನನೇ ತೊಡೆ ಮುರಿದು ಸಾಯಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಅರ್ಜುನಾದಿಗಳು ಒಬ್ಬೊಬ್ಬರನ್ನು ನಾವು ಸಾಯಿಸ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಅಂತಹ ಪ್ರತಿಜ್ಞೆಯಿಂದ ಸತ್ತೇ ಹೋದ ಸ್ಥಿತಿಯಲ್ಲಿರ್ತಕ್ಕಂತಹ ಇನ್ನ ಮಗನನ್ನು ನೀನು ಮತ್ತೆ ಬದುಕಿಸುವುದಕ್ಕೆ ಇರತಕ್ಕಂತಹ ಒಂದೇ ಒಂದು ಅವಕಾಶ ಅಂತ ಹೇಳಿದರೆ ಸತ್ಯಕ್ಕೆ ತಾನು ಜೋತು ಬೀಳುವುದು.
ಸತ್ಯದ ಸಂರಕ್ಷಣೆಗೋಸ್ಕರ ತಾನು ಸತ್ಯದ ಜೊತೆಗೆ ನಿಲ್ಲುವುದು. ಈಗ ಸತ್ಯ ಅನ್ನುವುದು ಎಲ್ಲಿದೆ? ನೀನು ರಾಜ್ಯವನ್ನು ಧರ್ಮರಾಜನಿಗೆ ಬಿಟ್ಟುಕೊಡುವುದರಲ್ಲಿದೆ. ವಸ್ತುತಃ ಸಮಗ್ರ ರಾಜ್ಯವನ್ನು ಬಿಟ್ಟುಕೊಡಬೇಕು. ಇಲ್ಲ, ಯಾವ ರಾಜ್ಯವನ್ನು ಅವತ್ತು ದ್ಯೂತದ ಮೂಲಕವಾಗಿ ಕಸಿದುಕೊಂಡಿದ್ದೀರೋ ಅಷ್ಟನ್ನು ಮಾತ್ರ ಬಿಟ್ಟುಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ದಾನೆ ಧರ್ಮರಾಜ. ಅಷ್ಟನ್ನು ಬಿಟ್ಟುಕೊಟ್ಟ ಪಕ್ಷದಲ್ಲಿ ಹಿಂದೆ ಇದ್ದ ಹಾಗೆ ಚೆನ್ನಾಗಿರ್ಬೋದು. ಧರ್ಮರಾಜನಂತಹ ವ್ಯಕ್ತಿತ್ವ ಅದು ಕಾನನದಲ್ಲಿರ್ತಕ್ಕಂತಹ ವ್ಯಾಘ್ರಗಳ ಹಾಗೆ. ಈ ಧೃತರಾಷ್ಟ್ರನ ಸಮುದಾಯ ಏನಿದೆ, 101 ಮಕ್ಕಳು, ಇಷ್ಟೂ ಸಮುದಾಯ ಅದೊಂದು ಕಾಡು ಇದ್ದ ಹಾಗೆ. ಕಾಡಿನ ರಕ್ಷಣೆ ಕಾಡಿನಲ್ಲಿರುವ ಹುಲಿಯಿಂದ ಆಗ್ತದೆ, ಹುಲಿಗಳ ರಕ್ಷಣೆ ಕಾಡಿನಿಂದ ಆಗ್ತದೆ. ಅಂದ ಕಾಡು ಮತ್ತು ಹುಲಿ ಅವುಗಳು ಪರಸ್ಪರ ಒಂದಕ್ಕೊಂದು ಸಂರಕ್ಷಕ. ಕಾಡಿನಿಂದ ಹುಲಿಗಳೆಲ್ಲ ಊರಿಗೆ ಬಂದರೆ ಊರಿನಲ್ಲಿ ಸಾಯಬೇಕಾಗ್ತದೆ. ಕಾಡು ಮಾತ್ರ ಇದ್ದು ಕಾಡಿನಲ್ಲಿ ಹುಲಿಗಳೇ ಇಲ್ಲ ಅಂತಾದರೆ ಸಂಪೂರ್ಣ ಕಾಡನ್ನು ಭಕ್ಷಣ ಮಾಡತಕ್ಕಂತಹ ವ್ಯಕ್ತಿಗಳ ಪಾಲಿಗಾಗಿ ಕಾಡು ನಾಶವಾಗ್ತದೆ. ಆದರೆ ಕಾಡು ಉಳಿಬೇಕಾದರೆ ಹುಲಿಗಳು ಉಳಿಬೇಕು ಅಂತಾದರೆ ಕಾಡು ಹೇಗೆ ಪರಸ್ಪರವಾಗಿ ಅವುಗಳು ಒಂದಕ್ಕೊಂದು ಪೂರಕವಾಗಿರ್ತಾವೋ ಆ ರೀತಿಯಲ್ಲಿ ಈ ಕೌರವರು ಮತ್ತು ಪಾಂಡವರು ಪರಸ್ಪರ ಒಬ್ಬರನ್ನೊಬ್ಬರನ್ನು ರಕ್ಷಣೆ ಮಾಡಿಕೊಂಡಿರಬೇಕು. ಆದ್ದರಿಂದ ನಿನ್ನ ಮಕ್ಕಳ ಜೊತೆಗೆ ನನ್ನ ತಮ್ಮನ ಮಕ್ಕಳು ಅನ್ನುವ ಪ್ರೀತಿಯನ್ನು ತೋರಿಸಿ ಆ ಪಾಂಡವರನ್ನು ಜೊತೆಗೆ ಕರ್ಕೋ. ಅಲ್ಲದೆ ನಿನ್ನ ಮಕ್ಕಳು ನಿನ್ನನ್ನು ತಂದೆ ಅಂತಲೂ ಗೌರವಿಸುವುದಿಲ್ಲ ನೋಡು, ಆದರೆ ಆ ಮಕ್ಕಳು ನಿನ್ನನ್ನು ದೊಡ್ಡಪ್ಪ ಅಂತ ಎಷ್ಟು ಗೌರವದಿಂದ ನೋಡಿಕೊಳ್ತಾ ಇದ್ದಾರೆ. ದೊಡ್ಡಪ್ಪ ಅಂತ ಗೌರವದಿಂದ ನೋಡ್ತಕ್ಕಂಥ ಮಕ್ಕಳನ್ನು ನೀನು ತಂದೆಯ ಹಾಗೆ ಸಂರಕ್ಷಣೆ ಮಾಡಬೇಕೋ ಬೇಡೋ? ಇದು ಸಾಮಾನ್ಯ ಧರ್ಮ. ಒಂದು ಕಡೆಯಿಂದ ನಮಗೆ ಯಾವುದಾದ್ರೂ ಗೌರವ ಪ್ರಾಪ್ತಿಯಾಗ್ತಾ ಇದೆ ಅಂತಾದರೆ ಆ ಕಡೆಗೆ ನಾವೂ ಗೌರವವನ್ನು ಪ್ರೀತಿಯನ್ನು ಕೊಡಬೇಕು ಅನ್ನೋದು ಲೋಕಧರ್ಮ. ಲೋಕಧರ್ಮದ ದೃಷ್ಟಿಯಲ್ಲಾದರೂ ನೀನು ಅವರನ್ನು ಸಂರಕ್ಷಣೆ ಮಾಡಬೇಕಲ್ವಾ? ಹೀಗೆ ಒಂದು ರೀತಿಯಲ್ಲಿ ವಿದುರ ಉಪಸಂಹಾರದ ಹತ್ತಿರ ಬರ್ತಾ ಇದ್ದಾನೆ. ವಿದುರ ನೀತಿ ಅನ್ನೋದು ತುಂಬ ದೊಡ್ಡ ಪ್ರಕರಣ, 12 ಅಧ್ಯಾಯಗಳಷ್ಟು ವಿಸ್ತಾರವಾದದ್ದು. ವಿದುರ ನೀತಿಯನ್ನೇ ಉಪನ್ಯಾಸ ಮಾಡುವುದಕ್ಕೆ ಶುರು ಮಾಡಿತು ಅಂತಾದರೆ ನಮಗೆ 1 ವರ್ಷ ಪೂರ್ತಿ ವಿದುರ ನೀತಿಯ ಚಿಂತನೆಯನ್ನು ನಡೆಸುವುದಕ್ಕೆ ಬೇಕು. ಅಷ್ಟು ವಿಸ್ತಾರವಾದ ಭಾಗ ವಿದುರ ನೀತಿಯಲ್ಲಿದೆ. ನಾವು ಇನ್ನೊಂದು ಅರ್ಧ ಗಂಟೆಯೊಳಗೆ ವಿದುರ ನೀತಿಯನ್ನು ಬಿಟ್ಟು ಮುಂದಕ್ಕೆ ಹೋಗುವ ಆಲೋಚನೆ ಮಾಡುವ. ಯಾಕಂದರೆ ವಿದುರ ನೀತಿ ಅನ್ನುವುದೇ ನೀತಿಶಾಸ್ತ್ರ. ಆ ನೀತಿಶಾಸ್ತ್ರದಲ್ಲಿ ಹೆಚ್ಚಿನ ನೀತಿ ರಾಜನೀತಿಗಳಿರುವಂಥದ್ದು. ಪ್ರಪಂಚದ ನೀತಿಗಳು ಅನೇಕ ಬಗೆ ಇದೆ. ಜೀವನ ನೀತಿ ಅನ್ನೋದು ಬೇರೆ, ದುರ್ಭರ ನೀತಿ ಅಂತ ಕೆಲವಿದೆ. ಯಾವುದು ಪರಸ್ಪರ 2 ನೀತಿಗಳು ಹೊಡೆದಾಡುವ ಸ್ಥಿತಿ ಬಂದಾಗ ಯಾವ ನೀತಿಯನ್ನು ನಾವು ಅನುಸರಿಸಬೇಕು, ಅದರಲ್ಲಿ ಬಲಾಬಲ ಚಿಂತನೆ ಏನು ಅಂತ. ನೀತಿಗಳಲ್ಲಿ ಬಲಾಬಲ ಚಿಂತನೆ ಅನ್ನೋ ಒಂದು ಪ್ರಕರಣ ಬೇರೆಯೇ ಇದೆ. ಯುದ್ಧ ರಣರಂಗದ ನೀತಿಗಳು ಅಂತಿದ್ದಾವೆ, ಅದರಲ್ಲಿ ಅನ್ಯಾಯವೂ ಕೂಡ ನ್ಯಾಯವಾಗ್ತದೆ. ಅನ್ಯಾಯವನ್ನು ನ್ಯಾಯವಾಗಿಸತಕ್ಕಂತಹ ರಣರಂಗದ ನೀತಿಗಳಿದ್ದಾವೆ. ದುಷ್ಟ ಕೂಟಗಳನ್ನು ಎದುರಿಸುವುದಕ್ಕೆ ಬೇಕಾದಂತಹ ಕುಟಿಲ ನೀತಿ ಅನ್ನುವುದು ಕೂಡ ನೀತಿ ಅನ್ನುವ ಮಾರ್ಗದಲ್ಲೇ ಬರ್ತದೆ. ಪರಸ್ಪರ ವಿರುದ್ಧವಾದ ಶಬ್ದ ಅದು. ಕುಟಿಲ ಅಂದರೆ ಒಂದು ರೀತಿಯ ಕೌಟಿಲ್ಯ, ವಂಚನೆ ಬೇರೆ, ನೀತಿ ಬೇರೆ. ನೀತಿಯಾದ ವಂಚನೆ ಅಥವಾ ವಂಚನೆಯಾದ ನೀತಿ ಅಂತ. ಕುಟಿಲ ನೀತಿಯೂ ಕೂಡ ನೀತಿಯೇ. ಅದು ರಣರಂಗದಲ್ಲಿ ದುಷ್ಟರು ತಪ್ಪು ಮಾರ್ಗದಿಂದ ನಮ್ಮನ್ನು ಎಳೆಸುವುದಕ್ಕೆ ಪ್ರಾರಂಭಿಸಿದರೆ ತಪ್ಪು ಮಾಡಿದವರನ್ನು ತಪ್ಪಿನಿಂದ ಹೊಡೆಯುವಂತಹ ಮಾರ್ಗ ಯಾವುದು ಅಂತ ನಿರೂಪಿಸತಕ್ಕಂತಹ ಕೌಟಿಲ್ಯವೂ ಕೂಡ ಒಂದು ನೀತಿಯಾಗ್ತದೆ. ಕೌಟಿಲ್ಯ ಶಾಸ್ತ್ರ ಅಂತಲೇ ನೀತಿಶಾಸ್ತ್ರವೇ ಇದೆ, ಅದನ್ನು ಅರ್ಥಶಾಸ್ತ್ರ ಅಂತ ಇವತ್ತು ನಾವು ಕರೀತೇವೆ. ಅದರಿಂದ ಕುಟಿಲ ನೀತಿ ಅನ್ನುವುದು ಒಂದು ನೀತಿ. ಅನೇಕ ಬಗೆಯದ್ದಾದ ನೀತಿಗಳಿದ್ದಾವೆ. ವ್ಯವಹಾರ ನೀತಿ ಅನ್ನೋದು ಬೇರೆ, ಧರ್ಮ ನೀತಿ ಅನ್ನೋದು ಮತ್ತೊಂದು, ರಾಜಧರ್ಮ ನೀತಿ ಅನ್ನೋದು ಮತ್ತೊಂದು, ವ್ಯಾಪಾರ ನೀತಿ, ವೈಶ್ಯ ನೀತಿ ಅಂತ ಅದನ್ನು ಕರೀತಾರೆ. ವ್ಯಾಪಾರ ನೀತಿ ಅನ್ನೋದು ಮತ್ತೊಂದು ಥರವಾದದ್ದು. ಜೊತೆಗೆ ಸತಿಪತಿಯರಲ್ಲಿರಬೇಕಾದಂತಹ ದಾಂಪತ್ಯ ನೀತಿ ಅನ್ನೋದು ಮತ್ತೊಂದು ರೀತಿಯಾದದ್ದು. ಒಟ್ಟು ಜೀವನಕ್ಕೆ ಅನೇಕ ಬಗೆಯದ್ದಾದಂತಹ ನೀತಿಗಳಿದ್ದಾವೆ. ಅದರಲ್ಲಿ ವಿದುರ ಪ್ರಧಾನವಾಗಿ ಆರಿಸಿಕೊಂಡದ್ದು ಅಂತೇಳಿದರೆ ಅದು ರಾಜನೀತಿಯನ್ನು. ರಾಜನಾದಂತಹ ಧೃತರಾಷ್ಟ್ರನಿಗೆ ಆಸಕ್ತಿಯನ್ನು ತರಿಸ್ತಕ್ಕಂತಹ ನೀತಿ ಅಂತೇಳಿದರೆ ಅದು ರಾಜನೀತಿ. ಅದರ ಜೊತೆಗೆ ಈಗ ಪ್ರಸ್ತುತವಾದದ್ದು ಕೂಡ ರಾಜನೀತಿಯೇ. ಧೃತರಾಷ್ಟ್ರನನ್ನು ಅವನ ಮೂಲಕ ಇಡೀ ಈ ಕುರುವಂಶವನ್ನು ಉಳಿಸುವ ಜವಾಬ್ದಾರಿಯನ್ನು ವಿದುರ ತೆಗೆದುಕೊಂಡಿದ್ದಾನೆ. ವಿದುರನಿಗೆ ಒಂದು ಸ್ಪಷ್ಟ ಇದೆ, ನಾನು ಧೃತರಾಷ್ಟ್ರನಿಗೆ ಎಷ್ಟು ಹೇಳಿದರೂ ಕೂಡ ಅದು ಬೋರ್ಗಲ್ಲ ಮೇಲೆ ನೀರು ಸುರಿದ ಹಾಗೆ, ಕತ್ತೆಯ ಮುಂದೆ ತುತ್ತೂರಿ ಊದಿದ ಹಾಗೆ, ಅದರಿಂದ ಪ್ರಯೋಜನ ಆಗುವುದಿಲ್ಲ ಅನ್ನೋದು ಅವನಿಗೆ ಸ್ಪಷ್ಟ ಇದೆ. ಆದ್ದರಿಂದಲೇ ಇವತ್ತು ರಾತ್ರಿ ಅವನಿಗೆ ನಿದ್ದೆ ಬರಿಸಬೇಕಾದ ಸ್ಥಿತಿಗೋಸ್ಕರ ಅವ ಬಂದವ. ಆದರೆ ವಿದುರನಿಗೆ ಅಣ್ಣನಾದಂತಹ ಧೃತರಾಷ್ಟ್ರನ ಮೇಲೆ ಅತಿಶಯಿತವಾದ ಪ್ರೀತಿ. ಆ ಪ್ರೀತಿಯಿಂದ ಇವನು ನಾನು ಹೇಳಿದ ಹಾಗೆ ಕೇಳದೇ ಹೋದರೂ
ದುರ್ಯೋಧನನ ಮಮಕಾರದಿಂದಾಗಿ ತಪ್ಪು ಹೆಜ್ಜೆಯನ್ನೇ ಇಟ್ಟರೂ ಇವನಿಗೆ ಶ್ರೇಯಸ್ಸಾಗಬೇಕು. ಆ ಶ್ರೇಯಸ್ಸಾಗುವುದಕ್ಕೆ ಬೇಕಾದದ್ದನ್ನು ಉಪದೇಶಿಸುವುದಷ್ಟೇ ನನ್ನ ಧರ್ಮ ಅನ್ನುವ ದೃಷ್ಟಿಯಿಂದ ಅವನಿಗೆ ಶ್ರೇಯಸ್ಸಿಗೆ ಬೇಕಾದದ್ದನ್ನು ಉಪದೇಶ ಕೊಡ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೂ ಆತ ಒಂದು ವಿಶಿಷ್ಟವಾದ ಅನುಸಂಧಾನವನ್ನು ಹೊಂದಿದರೆ ತಪ್ಪು ಕೂಡ ಅವನಿಗೆ ಒಳಿತನ್ನು ಮಾಡಿಬಿಡ್ತದೆ. ಧೃತರಾಷ್ಟ್ರ ಕೆಟ್ಟವ ಅಂತ ಹೇಳುವುದು ಸ್ವಲ್ಪ ಕಷ್ಟ. ವೇದಾಂತದ ದೃಷ್ಟಿಯಿಂದ ನಾವು ಮಹಾಭಾರತವನ್ನು ನೋಡಿದರೆ ಧೃತರಾಷ್ಟ್ರ ಅವನೊಬ್ಬ ಗಂಧರ್ವ ಪುರುಷ, ಸಾಮಾನ್ಯ ಮನುಷ್ಯ ಅಲ್ಲ. ಧೃತರಾಷ್ಟ್ರ ಅಂತಲೇ ಒಬ್ಬ ಗಂಧರ್ವನ ಹೆಸರು. ಆ ಧೃತರಾಷ್ಟ್ರನೆಂಬ ಗಂಧರ್ವ ವೇದವ್ಯಾಸರ ಅನುಗ್ರಹ ವಿಶೇಷದಿಂದ ತಾನು ಈ ಅಂಬಿಕೆಯ ಮಗನಾಗಿ ಹುಟ್ಟಿ ಬಂದದ್ದು. ಆದ್ದರಿಂದ ಇವನಲ್ಲಿ ಒಂದು ಗಂಧರ್ವ ಅಂಶ ಇದೆ. ಆ ಗಂಧರ್ವ ಪರಮ ಸಾತ್ವಿಕನಾದಂತಹ ಚೇತನ. ವಿದುರ ಅಂತ ಹೇಳಿದರೂ ಸಾಮಾನ್ಯ ವ್ಯಕ್ತಿ ಅಲ್ಲ. ವೇದವ್ಯಾಸರ ಅನುಗ್ರಹದಿಂದಲೇ ಅಂಬಾಲಿಕೆಯ ದಾಸಿಯಲ್ಲೇ ಆವಿರ್ಭವಿಸಿರ್ತಕ್ಕಂತಹ ವ್ಯಕ್ತಿ. ಸಾಕ್ಷಾತ್ ಯಮಧರ್ಮನೇ ವಿದುರನಾಗಿ ಆವಿರ್ಭವಿಸಿದ್ದಾನೆ. ಧರ್ಮಸ್ವರೂಪನಾದಂತಹ ಯಮ ತಾನು ವಿದುರನ ರೂಪದಲ್ಲಿದ್ದಾನೆ. ವಿದುರನಿಗಿಂತ ಕೆಳಗಿದ್ದು ಯಮಧರ್ಮನನ್ನು ಪೂಜಿಸತಕ್ಕಂತಹ ಯಮಧರ್ಮನ ಭಕ್ತನಾದಂತಹ ಧೃತರಾಷ್ಟ್ರನೆಂಬ ಗಂಧರ್ವ ಧೃತರಾಷ್ಟ್ರನಾಗಿ ಹುಟ್ಟಿದ್ದಾನೆ. ಇಲ್ಲಿ ಈ ಹುಟ್ಟಿನ ವ್ಯವಸ್ಥೆಯಲ್ಲಿ ಧೃತರಾಷ್ಟ್ರ ದೊಡ್ಡವ, ವಿದುರ ಚಿಕ್ಕವ. ಆದರೆ ಅವರ ಸ್ವರೂಪದ ಅರ್ಹತೆಯನ್ನು ಗಮನಿಸಿದರೆ ವಿದುರ ದೊಡ್ಡವ, ಧೃತರಾಷ್ಟ್ರ ಚಿಕ್ಕವ. ಯಮಧರ್ಮ ಮತ್ತು ಧೃತರಾಷ್ಟ್ರ ಎಂಬ ಗಂಧರ್ವ ಇವರಿಬ್ಬರ ಸಂಬಂಧ ಇದೆ. ಧೃತರಾಷ್ಟ್ರನನ್ನು ಈ ವಿದುರ ಅರ್ಥಾತ್ ಯಮಧರ್ಮ ಉದ್ಧರಿಸುವ ಕೆಲಸಕ್ಕೋಸ್ಕರ ಉಪದೇಶದಲ್ಲಿ ತೊಡಗಿದ್ದಾನೆ. ಆ ಧೃತರಾಷ್ಟ್ರನಲ್ಲಿ ಸಾತ್ವಿಕತೆ ಎಷ್ಟೇ ಇದ್ದರೂ ದುರ್ಯೋಧನನೆಂಬಂತಹ ಕಲಿಪುರುಷನ ಸಂಬಂಧದಿಂದ, ದುರ್ಯೋಧನ ಅಂದರೆ ಅದು ಒಂದು ರೀತಿಯ ಅಧರ್ಮದ ಮೂಲ ಬೇರು, ಅಧರ್ಮದ ಮೂಲ ಬೇರಿನ ಸಂಬಂಧ ಈತನಲ್ಲಿ ಆವಿಷ್ಟವಾಗುವ ಕಾರಣದಿಂದ ಇವತ್ತು ಧೃತರಾಷ್ಟ್ರನ ಮನಸ್ಸು ಕೆಟ್ಟು ಹೋಗಿದೆ. ಕೆಟ್ಟು ಹೋದ ಮನಸ್ಸನ್ನು ಯಮಧರ್ಮನಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಶುದ್ಧೀಕರಿಸುವುದು ಸಾಧ್ಯ ಇಲ್ಲ. ಯಾಕಂದರೆ ಅದನ್ನು ಕೆಡಿಸಿದಂತಹ ವ್ಯಕ್ತಿ ಅದಕ್ಕಿಂತ ಶಕ್ತಿಶಾಲಿಯಾದಂತಹ ದುರ್ಯೋಧನನೆಂಬಂತಹ ಪುರುಷ. ಆದ್ದರಿಂದ ಇದನ್ನು ಏನು ಮಾಡಬಹುದು ಅಂತೇಳಿದರೆ, ಈ ವ್ಯಕ್ತಿತ್ವಕ್ಕೆ ವಿಷ ತುಂಬಿದೆ, ವಿಷದ ಜೊತೆಗೆ ಸ್ವಲ್ಪ ಅಮೃತವನ್ನು ಹಾಕುವುದಷ್ಟೇ. ವಿಷವನ್ನು ತೆಗೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಮೃತ ಲೇಪನವನ್ನು ಮಾಡಿ ಆ ಮೂಲಕ ಇನ್ನಷ್ಟು ವಿಷ ಬಂದು ಅದು ಕರಟಿ ಹೋಗದೇ ಇರುವ ಹಾಗೆ ಜಾಗೃತೆ ಮಾಡುವ ಕೆಲಸವನ್ನಷ್ಟೇ ವಿದುರ ಮಾಡ್ತಾ ಇದ್ದಾನೆ. ಆ ನಿಟ್ಟಿನಿಂದ ವಿದುರ ಕೆಲವು ಮಾತುಗಳನ್ನು ಹೇಳ್ತಾನೆ. ಅಣ್ಣ, ನಾವು ನಾಳೆಯ ಸಭೆಯಲ್ಲಿ ಸೇರ್ತೇವೆ. ನಾಳೆ ಸಂಜೆಯ ಬಂದು ಧೃತರಾಷ್ಟ್ರ ಏನು ಹೇಳಿದ್ದಾನೆ ಅನ್ನುವುದನ್ನು ಸಭೆಯಲ್ಲಿ ಉಸುರುವವನು ಇದ್ದಾನೆ. ಸಭೆಯಲ್ಲಿ ತೀರ್ಮಾನ ತೆಗೊಳ್ಳಬೇಕಾದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಸಭೆ ಅಂತ ಅದು ಅನಿಸಬೇಕಾದರೆ ಅಲ್ಲಿ ವೃದ್ಧರಿರ್ತಾರೆ ಅಂತ ನಮಗೆ ಎಚ್ಚರ ಇರಬೇಕು. ವೃದ್ಧರು ಅಂದರೆ ವಯಸ್ಸಾದವರು ಅಂತ ಅಷ್ಟೇ ಅರ್ಥ ಅಲ್ಲ, ಜ್ಞಾನದಿಂದ ತುಂಬಿದವರು, ವೃದ್ಧಿಯನ್ನು ಹೊಂದಿದವರು, ಜ್ಞಾನ ವೃದ್ಧಿಯನ್ನು ಪಡೆದವರಿಗೆ ವೃದ್ಧರು ಅಂತ ಹೆಸರು. ವೃದ್ಧರು ಸೇರಿದ್ದಕ್ಕೆ ಸಭೆ ಅಂತ ಹೆಸರು. ಇದೇ ಸಂದರ್ಭದಲ್ಲಿ ವಿದುರ ಹೇಳುವ ಮಾತು, ನಸಾ ಸಭಾ ಯತ್ರ ನಸಂತಿ ವೃದ್ಧಾ. ಎಲ್ಲಿ ವೃದ್ಧರಿಲ್ಲವೋ ಅದು ಸಭೆ ಅಲ್ಲ, ತಿಳಿದವರು ಇದ್ದರೇನೆ ಅದಕ್ಕೆ ಸಭಾ ಅಂತ ಹೆಸರು. ಸರಿ, ಭೀಷ್ಮ, ದ್ರೋಣ, ಕೃಪಾಚಾರ್ಯ ಮೊದಲಾದಂತಹ ಮಹಾವೃದ್ಧರು ಸೇರಿದ್ದಾರೆ, ಅದರಿಂದ ಹಸ್ತಿನಾಪುರದ ಸಭೆ ಅಂತೇಳಿದರೆ ಅದು ನಿಜವಾದ ಸಭೆ ಅಂತ ಹೇಳೋಣ. ಅಲ್ಲಿ ಇದ್ದವರು ವೃದ್ಧರು ಹೌದೋ ಅಂತ ಮೊದಲು ತೀರ್ಮಾನಿಸಬೇಕು. ನತೇ ವೃದ್ಧಾ ಯೇ ನವದಂತಿ ಧರ್ಮಂ. ವೃದ್ಧರು ಅಂತ ಕರೆಸಿಕೊಳ್ಳಬೇಕಾದರೆ ಅವರು ಬಾಯಿ ತೆಗೆದರೆ ಧರ್ಮ ಬಾಯಿಯಿಂದ ಬರಬೇಕು. ಯಾರು ಧರ್ಮೋಪದೇಶ ಮಾಡುವುದಿಲ್ವೋ, ಧರ್ಮವನ್ನು ಹೇಳಬೇಕಾದ ಪ್ರಸಂಗ ಬಂದಾಗಲೂ ಕೂಡ ತಾವು ಧರ್ಮದಿಂದ ನುಣುಚಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೋ ಅಥವಾ ಅಧರ್ಮವನ್ನೇ ಧರ್ಮವಾಗಿ ಕಂಡುಬಿಡ್ತಾರೋ, ಧರ್ಮ ಗೊತ್ತಿದ್ದೂ ಧರ್ಮವನ್ನು ಹೇಳುವುದಕ್ಕೆ ಮುಂದೆ ಬರುವುದಿಲ್ವೋ ಅಂಥವರನ್ನು ವೃದ್ಧರು ಅಂತ ಯಾರು ಕರೀತಾರೆ? ಅವರು ಈ ಸಿಂಹಾಸನದಲ್ಲಿ ಕುಳಿತ ರಾಜನ ಊಳಿಗದವರು ಅಂತ ಅವರನ್ನು ಕರೆಯೋದು. ನಾನೆಲ್ಲಾದರೂ ಬಾಯಿ ಬಿಚ್ಚಿ ಮಾತಾಡಿದರೆ, ನೀವು ಮಾಡಿದ್ದು ತಪ್ಪು ಅಂತ ಹೇಳಿದರೆ ನಾಳೆ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿಯಾರು ಅಂತ ಹೆದರಿಕೊಂಡು ದೊಡ್ಡವರು ಮಾಡಿದ ಅಪಚಾರವನ್ನು ತಾವು ಅವರಿಗಿಂತ ದೊಡ್ಡವರಾಗಿದ್ದೂ ಕೂಡ ಉಸುರುವುದಿಲ್ಲ ಅಂತಾದರೆ ಅವರನ್ನು ವೃದ್ಧರು ಅಂತ ಹೇಗೆ ಕರೀತಾರೆ? ನತೇ ವೃದ್ಧಾ ಯೇ ನವದಂತಿ ಧರ್ಮಂ. ಸರಿ, ಧರ್ಮ ಹೇಳ್ತಾರೆ, ಆದರೆ ರಾಜನಿಗೆ ಅನುಕೂಲ ಆಗುವ ಹಾಗೆ ಧರ್ಮವನ್ನು ಹೇಳ್ತಾರೆ ಅಂತಾದರೆ ಅದು ಧರ್ಮವೂ ಆಗುವುದಿಲ್ಲ. ನಾಸವು ಧರ್ಮ, ಅಂಥದ್ದು ಧರ್ಮ ಅಂತ ಕರೆಸಿಕೊಳ್ಳುವುದಿಲ್ಲ. ಯಾವುದು? ಯತ್ರ ನ ವಿಲಸತಿ ಸತ್ಯಂ.
ಯಾವುದರಲ್ಲಿ ಸತ್ಯ ಅನ್ನುವುದಿಲ್ಲವೋ ಅಂಥದ್ದು ಧರ್ಮ ಅಂತ ಆಗುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ಬಾಯಲ್ಲಿ ಧರ್ಮ ಅಂತ ಉಸಿರುತ್ತಾರೆ, ಆದರೆ ಧರ್ಮವನ್ನು ಹೇಳುವುದರ ಹಿನ್ನೆಲೆಯಲ್ಲಿ ಸತ್ಯ ಇರುವುದಿಲ್ಲ. ಸತ್ಯ ಅಂದರೆ ಪ್ರಾಮಾಣಿಕತೆ ಅಂತ ಅರ್ಥ. ನಾವು ಲೋಕದಲ್ಲಿ ಸತ್ಯ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ಆದರೆ ವಸ್ತುಸ್ಥಿತಿಯಲ್ಲಿ ಸತ್ಯ ಅನ್ನುವ ಶಬ್ದಕ್ಕೇನೆ ಪ್ರಾಮಾಣಿಕವಾಗಿ ಕಾಯೇನ ವಾಚ ಮನಸ ಐಕಮತ್ಯವನ್ನು ಹೊಂದಿಕೊಂಡು ತ್ರಿಕರಣ ಶುದ್ಧಿಯಿಂದ ಆಡುವಂತಹ ಮಾತಿಗೆ ಸತ್ಯ ಅಂತ ಹೆಸರು. ಅದು ಸುಳ್ಳೇ ಹೇಳಿದರೂ ಕೂಡ ಅದಕ್ಕೆ ಸತ್ಯ. ತ್ರಿಕರಣ ಶುದ್ಧಿಯಿಂದ ನಾವು ಸುಳ್ಳನ್ನು ಹೇಳಿದರೂ ಕೂಡ ಸತ್ಯವೇ. ಮಧ್ಯಾಹ್ನ ವಿಳಂಬವಾಗಿ ಮನೆಗೆ ಬಂದಂತಹ ಅತಿಥಿ ಹತ್ರ ಕೇಳ್ತಾರೆ ಮನೆಯವರೆಲ್ಲ, ಊಟ ಆಗಲಿಲ್ಲಲ್ವಾ, ನಾನು ಅಡಿಗೆಗಿಡ್ತೇನೆ. ಇಲ್ಲ, ಎಲ್ಲ ಮುಗಿಸಿಕೊಂಡು ಬಂದದ್ದು ಅಂತ ಹಸಿ ಹಸಿ ಸುಳ್ಳು ಹೇಳ್ತಾರೆ. ಆದರೆ ಅದು ಶುದ್ಧಾಂತಃಕರಣದಿಂದ ಹೇಳಿದ ಮಾತು ಆದ್ದರಿಂದ, ಈ ಮನೆಯವರಿಗೆ ತೊಂದರೆ ಯಾಕೆ ಅನ್ನುವ ಸಂಕೋಚದಿಂದ ಹೇಳಿದ ಮಾತು ಆದ್ದರಿಂದ ಅದನ್ನು ನಾವು ಸತ್ಯ ಅಂತಲೇ ವ್ಯವಹಾರ ಮಾಡ್ತೇವೆ. ಶುದ್ಧಾಂತಃಕರಣದಿಂದ ಆಡಿದ ಮಾತಿಗೆ ಸತ್ಯ ಅಂತ ಹೆಸರು. ಅಂತಹ ಸತ್ಯವಿಲ್ಲದೆ ಒಬ್ಬ ಧರ್ಮವನ್ನು ಹೇಳಿದ ಅಂತಾದರೆ, ಅಂತಃಕರಣ ಶುದ್ಧಿ ಇಲ್ಲದೆ ಬೇರೆ ಯಾವುದರೋ ಪ್ರಭಾವದಿಂದಾಗಿ ಆತ ಇದು ಧರ್ಮ ಅಂತ ಉಸುರಿದರೆ ಅದು ಧರ್ಮ ಅಂತ ಆಗುವುದಿಲ್ಲ. ಇದು ವಿದುರ ಹಿಂದೆ ನಡೆದ ಒಂದು ಸಭೆಯನ್ನು ಮನಸ್ಸಿನಲ್ಲಿಟ್ಟು ಆಡ್ತಾ ಇದ್ದಾನೆ ಈ ಮಾತುಗಳನ್ನೆಲ್ಲ. ಹಿಂದೆ ಯಾವಾಗ ಕುರುಕುಲದ ಸೊಸೆಯನ್ನು ಅವಮಾನಿಸುವಲ್ಲಿಯ ತನಕದ ಸಭೆ ಮುಂದುವರಿಯಿತೋ ಆವಾಗ ಭೀಷ್ಮದ್ರೋಣಾದಿಗಳು ಧರ್ಮವನ್ನು ಆಡಲಿಲ್ಲ ಅಂತಿಲ್ಲ. ಸ್ವತಃ ಇದು ಧರ್ಮವೋ ಅಂತ ಸಾಕ್ಷಾತ್ ದ್ರೌಪದಿ ದೇವಿಯೇ ಬಾಯಿ ಬಿಚ್ಚಿ ಕೇಳಿಕೊಳ್ತಾಳೆ, ನನ್ನ ಅಜ್ಜಂದಿರಿದ್ದೀರಿ, ಗುರುಗಳಿದ್ದೀರಿ, ಹೇಳಿ ಇದು ಧರ್ಮವೋ, ಈ ದುಶ್ಯಾಸನ ನಡೆಸುವಂಥದ್ದು, ಈ ದುರ್ಯೋಧನ ಆಡುವಂಥದ್ದು ಅಂತ ಕೇಳಿದರೆ ನಮಗೆ ಬಹಳ ಸೂಕ್ಷ್ಮ ಇದು. ಧರ್ಮಸ್ಯ ಚರಣಂ ಶ್ರೇಯ ಧರ್ಮಜ್ಞಾನಂತೂ ದುಷ್ಕರಂ. ಧರ್ಮ ತಿಳಿಯುವುದು ಭಾರಿ ಕಷ್ಟ, ಇದು ಸೂಕ್ಷ್ಮ. ಯಾಕಂದರೆ ಧರ್ಮರಾಜನೇ ಇದು ಧರ್ಮ ಅಂತ ಒಪ್ಪಿಕೊಂಡು ಬಿಟ್ಟಿದ್ದಾನಲ್ಲ, ನಾವೇನು ಹೇಳುವುದು ಅಂತ. ಇದು ಏನಾಯಿತು, ಪ್ರಾಮಾಣಿಕತೆ ಇಲ್ಲ ಇದರಲ್ಲಿ. ಒಟ್ಟು ಈ ಸದ್ಯದ ಸಂದರ್ಭದಲ್ಲಿ ನಾವು ನುಡಿಚಿಕೊಂಡ್ರೆ ಸಾಕು ಅನ್ನುವ ರೀತಿಯಲ್ಲಿ ಧರ್ಮಭ್ರಾಂತಿಗೆ ಒಳಗಾಗದ್ರಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು. ಇಲ್ಲಿ ಯಾರ್ಯಾರು ಕೂತಿದ್ದಾರೆ ಅವರಿಗೆಲ್ಲ ಧರ್ಮವನ್ನು ಉಪದೇಶ ಮಾಡಿದವರು. ಪರಶುರಾಮಾಚಾರ್ಯರ ಹತ್ರ 525 ವರ್ಷಗಳ ತನಕ ಓದಿ ಬಂದವರು. 1 ವರ್ಷ 2 ವರ್ಷ, ನಮ್ಮ ಹಾಗೆ 12 ವರ್ಷ ಓದಿದವರಲ್ಲ. 12 ವರ್ಷವೂ ಅಲ್ಲ, 120 ವರ್ಷವೂ ಅಲ್ಲ. ಮೊದಲು 450 ವರ್ಷ, ಆಮೇಲೆ ಮತ್ತೆ ಸೇರಿಸಿ 100 ವರ್ಷಗಳ ಅಧ್ಯಯನವನ್ನು ನಡೆಸಿದಂತಹ ಅಷ್ಟು ದೊಡ್ಡ ಜ್ಞಾನಿಗಳು ಸಭೆಯಲ್ಲಿದ್ದವರು ಪ್ರಾಮಾಣಿಕತೆಯನ್ನು ಹೊರಗಿಟ್ಟುಕೊಂಡು ಧರ್ಮದ ಬಗ್ಗೆ ಅವತ್ತು ಸಭೆಯಲ್ಲಿ ಮಾತಾಡಿದರು. ಆದ್ದರಿಂದ ಅದು ಸಭೆ ಅಂತ ಅನಿಸಿಕೊಳ್ಳುತ್ತಾ? ನಸಹ ನಾಸವು ಧರ್ಮ. ಯಾವುದರಲ್ಲಿ ಸತ್ಯ ಇಲ್ಲವೋ ಅದು ಧರ್ಮ ಅಲ್ಲ. ಸರಿ, ಸತ್ಯ ಅಂದರೆ ಯಾವುದು? ನ ತತ್ ಸತ್ಯಂ ಯಚ್ಛಲೇನ ಅಭಿವಿದ್ಧಂ. ಯಾವುದು ಛಲದಿಂದ ಅಭಿವಿದ್ಧವಾಗುತ್ತೋ ಅದು ಸತ್ಯವೂ ಅಲ್ಲ. ಕೆಲವೊಂದು ಬಾರಿ ಸತ್ಯ ಹೇಳ್ತೇವೆ ನಾವು, ಅದು ಸತ್ಯವೇ, ಆದರೆ ಅದರ ಹಿನ್ನೆಲೆಯಲ್ಲಿ ಛಲ ಇರ್ತದೆ. ಛಲ ಅಂದರೆ ಅವನಿಗೆ ಸದ್ಯಕ್ಕೆ ಹೀಗೆ ಅರ್ಥ ಆಗಲಿ, ಆದರೆ ಯಾರಾದರೂ ನೀವು ಹಾಗೆ ಹೇಳಿದಿರಾ ಅಂತ ನಾಳೆ ಪ್ರಶ್ನಿಸಿದರೆ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಅಂತ ಹೇಳಲಿಕ್ಕೆ ಅದಕ್ಕೆ ಇನ್ನೊಂದು ಅರ್ಥ ಇರಬೇಕು. ಇಂಥದ್ದಕ್ಕೆ ಛಲ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಛಲ ಅನ್ನೋದು ಒಂದು ದೊಡ್ಡ ದೋಷ. ಛಲ ಅಂದರೆ ಏನು? ಒಬ್ಬ ಶಿಷ್ಯನಿಗೆ ಹೊಡಿಬೇಕು ಅಂತ ಗುರುವಿಗೆ ಅಭಿಪ್ರಾಯ ಆಗ್ತದೆ, ಆದರೆ ಅವನ ಅಪರಾಧದಲ್ಲಿ ಸಿಕ್ಕಿ ಬೀಳಲಿಲ್ಲ. ಆದರೆ ಒಂದು ಪೆಟ್ಟು ಕೊಡಬೇಕು ಅವನಿಗೆ ಅಂತ ಇವನಿಗೆ ಮನಸ್ಸಿದೆ. ಪೆಟ್ಟು ಕೊಡಬೇಕು, ಏನು ಮಾಡುವುದು? ಅವನ ಹತ್ರ ಹೇಳುವುದು, ತುಂಬ ಚಳಿ ಆಗ್ತಾ ಇದೆ, ನವಕಂಬಲ ಮಾನಯ ಅಂತ ಹೇಳೋದು. ಕಂಬಲ ಅಂದರೆ ಕಂಬಳಿ, ನವ ಅಂದರೆ ಹೊಸದು ಆಗ್ಬೋದು, 9 ಆಗ್ಬೋದು, ಒಟ್ಟು ನವಕಂಬಲ ಮಾನಯ ಅಂತ ಹೇಳ್ತಾನೆ. ಹುಡುಗ ಓಡಿ ಹೋಗ್ತಾನೆ, ಓಡಿ ಹೋಗಿ ಹೊಸ ಕಂಬಳಿ ಹಿಡ್ಕೊಂಡು ಬರ್ತಾನೆ. ಇವಾಗ ಕಪಾಳಕ್ಕೊಂದು ಹೊಡಿತಾನೆ. ನಾನು 9 ಕಂಬಳಿ ತರಲಿಕ್ಕೆ ಹೇಳಿದರೆ 1 ಕಂಬಳಿ ತಂದಿದ್ಯಾ ಅಂತ ಒಂದು ಹೊಡೆದ. ಈ ಹುಡುಗ ಅಕಸ್ಮಾತ್ 9 ಕಂಬಳಿ ತಗೊಂಡು ಬಂದಿದ್ದ ಅಂತ ಅನ್ಕೊಳ್ಳಿ, ಕಪಾಳಕ್ಕೆ ಹೊಡಿತಿದ್ದ. ನಾನು ಹೊಸ ಕಂಬಳಿ 1 ತಗೊಂಡು ಬರಲಿಕ್ಕೆ ಹೇಳಿದರೆ ನೀನು 9 ತಗೊಂಡು ಬಂದದ್ದ ಅಂತ. ಅಂದರೆ ಇವನು ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶ ಇರಬೇಕು, ಅದಕ್ಕೆ ಹಾಗೂ ಅರ್ಥ ಆಗಬೇಕು, ಹೀಗೂ ಅರ್ಥ ಆಗಬೇಕು. ನಾವು ಅಡ್ಡಗೋಡೆಯಲ್ಲಿ ದೀಪ ಇಟ್ಟ ಹಾಗೆ ಅಂತ ಹೇಳುವುದಿಲ್ಲ, ಆ ರೀತಿ ಮಾತಾಡೋದು. ಇದು ಛಲೇನ ಅನುವಿದ್ಧ. ಅಂದರೆ ಸದ್ಯಕ್ಕೆ ನಾನು ಬದುಕಿಕೊಳ್ತೇನೆ, ಈ ಸಭೆಯಲ್ಲಿ ಅವರಿಗೂ ನಾವು ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತ ಮಾತಾಡೋದು. ನಾನು ಈಗ ಉಳಿದ್ರೆ ಸಾಕು, ಈ ಸಭೆಯಲ್ಲಿ ಯಾರಿಗೂ ಬೇಸರ ಆಗಬಾರ್ದು. ಆದರೆ ಇದರ ವಿಚಾರ ಆಮೇಲೆ ನಡೀಲಿ. ಯಾರಾದರೂ ತಪ್ಪು ಮಾಡಿದ್ರಲ್ವ ಅಂತ ಹೇಳಿದರೆ ನಮ್ಮನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೂ ಅದರಲ್ಲಿ ಜಾಗ ಇರಬೇಕು. ಈ ರೀತಿಯ ಒಂದು ಛಲ, ಈ ರೀತಿಯ ಒಂದು ವಂಚನೆ, ಇದು ನಮ್ಮ ಧರ್ಮದ ಮಾತಿನ ಜೊತೆಗೆ ಸೇರಿಕೊಂಡಿತು ಅಂತ ಆದರೆ ಆ ಮಾತನ್ನು ಯಾರೂ ಕೂಡ ಸತ್ಯ ಅಂತ ಕರೆಯುವುದಿಲ್ಲ. ಇವತ್ತು ಧೃತರಾಷ್ಟ್ರ, ನೀನು ರಾಜ,
ನಿನ್ನ ಮನಸ್ಸಿನಲ್ಲಿ ಛಲ ಸೇರಿಕೊಂಡಿದೆ, ವಂಚನೆ ಸೇರಿಕೊಂಡಿದೆ, ಅಸತ್ಯ ಸೇರಿಕೊಂಡಿದೆ, ಅಧರ್ಮ ಸೇರಿಕೊಂಡಿದೆ. ನಿನ್ನ ಜೊತೆಗಿದ್ದ ವೃದ್ಧರಲ್ಲೆಲ್ಲ ನಿನ್ನದೇ ಆದ ಭಾವಗಳು ಸೇರಿಕೊಂಡಿದ್ದಾವೆ. ಯಥಾ ರಾಜ ತಥಾ ಪ್ರಜಾಹ ಅನ್ನುವ ಮಾತಿನ ಹಾಗೆ. ಅಂದ ಮೇಲೆ ನೀನು ಸೇರಿದ ಸಭೆಯೇ ಆಗುವುದಿಲ್ಲ. ಅಲ್ಲಿ ಪಾಂಡವರು ಯಾಕೆ, ಸ್ವತಃ ಪಾಂಡವರು ಹೇಳಿದ ಮಾತನ್ನು ಸಂಜಯ ಅಲ್ಲಿ ಹೇಳುವುದು ಮಾತ್ರ ಅಲ್ಲ, ಸ್ವತಃ ಧರ್ಮರಾಜ ಭೀಮಸೇನರೇ ಬಂದು ಅಲ್ಲಿ ಸರಿಯಾದ ಮಾತನ್ನು ನಿನಗೆ ಹೇಳಿದರೂ ಕೂಡ ಆ ಸಭೆಯಲ್ಲಿ ನಿನಗೆ ಬೇಕಾದ ರೀತಿಯ ಯಾವುದನ್ನು ನೀನು ತೀರ್ಮಾನಿಸಿದರೆ ಇಡೀ ಕುಟುಂಬ ಶ್ರೇಯಸ್ಸನ್ನು ಪಡೆದೀತೋ ಅಂತಹ ವಿಚಾರಧಾರೆ ಅಲ್ಲಿ ಬರುವುದು ಕಷ್ಟ. ಯಾಕಂದರೆ ರಾಜನಲ್ಲಿ ಸ್ವತಃ ಅಂಥ ಧರ್ಮ ಇಲ್ಲ ಅಂತೇಳಿದರೆ ಆ ಸಭೆಯಿಂದ ಅಂತಹ ಧರ್ಮಗಳು ಬರುವುದಕ್ಕೆ ಸಾಧ್ಯ ಇಲ್ಲ. ವಿದುರ ಮತ್ತೊಂದು ಹೇಳ್ತಾನೆ, ಅಣ್ಣ, ನಾವು ರಾತ್ರಿಯಲ್ಲಿ ಆನಂದವಾಗಿರುವುದಕ್ಕೆ ಹಗಲಿನಲ್ಲಿ ಕೆಲಸ ಮಾಡಬೇಕು. ಹಗಲು ಹೇಗೆ ಕಳಿಬೇಕು ಅಂತೇಳಿದರೆ ರಾತ್ರಿ ಸುಖ ನಿದ್ರೆ ಮಾಡುವ ಹಾಗೆ ಹಗಲು ಕಳಿಬೇಕು. ಇವತ್ತು ನಿನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ಹಗಲು ಸರಿಯಾಗಿ ನೀನು ಕಳೆದುಕೊಂಡಿಲ್ಲ, ಹಗಲನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಿಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲ, ಒಂದು ತಿಂಗಳು ಪೂರ್ತಿ ಖುಷಿಯಾಗಿರುವುದಕ್ಕೋಸ್ಕರ ತಿಂಗಳಿನ 20 ದಿವಸಗಳನ್ನು ಉಪಯೋಗಿಸಬೇಕು. ಇದು ಏನು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ, ನೀವು ಅರ್ಥ ಮಾಡಿಕೊಳ್ಳಿ. ಬಹುಶಃ 20 ಈ ಭಾನುವಾರ ಶನಿವಾರ ಎಲ್ಲ ರಜೆ ಇದ್ದ ಹಾಗೆ ಬಹುಶಃ ತಿಂಗಳಲ್ಲಿ 10 ದಿವಸ ರಜೆ ಇರ್ತದೆ ಅಂತ ಅನಿಸುತ್ತೆ. 20 ದಿವಸವನ್ನು ಸರಿಯಾಗಿ ವಿನಿಯೋಗಿಸಿಕೊಂಡ್ರೆ ತಿಂಗಳು ಪೂರ್ತಿ ಖುಷಿಯಾಗಿರುವ ಹಾಗೆ. ಅಂದರೆ ತಿಂಗಳು ಪೂರ್ತಿ ಖುಷಿಯಾಗಿರುವ ಹಾಗೆ ಆತ ತಿಂಗಳಿನ 20 ದಿವಸವನ್ನು ಉಪಯೋಗಿಸಬೇಕಂತೆ. ವರ್ಷ ಪೂರ್ತಿ ಖುಷಿಯಾಗಿರುವ ಹಾಗೆ 8 ತಿಂಗಳನ್ನು ಉಪಯೋಗಿಸಬೇಕಂತೆ. ಇದಾದರೆ ಅರ್ಥ ಆಗ್ಬೋದು. ಅಷ್ಟವು ಮಾಸಾಹ ಅಂದರೆ ಈ ಮಳೆಗಾಲದಲ್ಲಿ ಕೆಲಸ ಮಾಡಲಿಕ್ಕಿಲ್ಲ ಅಂತ. ಹಿಂದಿನ ಕಾಲದಲ್ಲಿ ಮಳೆಗಾಲ ಬಂತು ಅಂತಾದರೆ ಅಟ್ಟದಲ್ಲಿದ್ದ ಆಟದ ಸಾಮಗ್ರಿಯನ್ನೆಲ್ಲ ಇಳಿಸಬೇಕು ಅಂತ ಲೆಕ್ಕ. ಚೆನ್ನೆ ಮಣೆ ಆಟಿ ಬಂತು ಅಂತಾದರೆ ಆಯಿತು, ಎಲ್ಲ ಚೆನ್ನೆ ಮಣೆ ಕೆಳಗೆ ಬರಬೇಕು, ದಾಳಗಳು ಬರಬೇಕು, ದಾಳ ಹಾಕಿ ಚದುರಂಗ ಆಟ ಆಡಬೇಕು ಮನೆಯಲ್ಲಿ. ಮನೆಯ ಒಂದು ಆಟದ ಕೂಟ ಆಗಿಬಿಡ್ತದೆ. ಅಥವಾ ಯಕ್ಷಗಾನದ ಆಟದ ಕೂಟವನ್ನಾದರೂ ನಡೆಸಬೇಕು. ಒಟ್ಟಿನಲ್ಲಿ ಮಳೆಗಾಲ ಅಂತ ಏನಿದೆ, ಹಿಂದಿನ ಕಾಲದಲ್ಲಿ ಆಟಿಯಲ್ಲಿ ಭಾರಿ ಭಾರಿ ತಾಳಮದ್ಲೆಗಳು ಮನೆಗಳಲ್ಲಿ ನಡೀತಾ ಇದ್ದವು. ಅಂದರೆ ಆ ಕಾಲದಲ್ಲಿ ಹೆಚ್ಚು ಕೆಲಸಗಳಿಲ್ಲ. ಕೃಷಿಗೋಸ್ಕರ ಗದ್ದೆಯಲ್ಲೆಲ್ಲ ಬೀಜ ಬಿತ್ತಿಯಾಗಿದೆ. ಬಿತ್ತಿದ ಬೀಜ ನೇಜಿಯಾಗಿ ಅದನ್ನು ಮತ್ತೆ ಪೈರಿಗೆ ಆಗಿ ನೆಟ್ಟ ಮೇಲೆ ಇನ್ನು ಅಷ್ಟು ಕೆಲಸ ಇಲ್ಲ. ಅದು ಬರುವಲ್ಲಿಯ ತನಕ ಹಾಯಾಗಿ ಮನೆಯಲ್ಲಿ ಇರುವುದು. ಅವತ್ತು ಖುಷಿಯಾಗಿರುವುದಕ್ಕೋಸ್ಕರ ಉಳಿದ 8 ತಿಂಗಳಲ್ಲಿ ಕೆಲಸ ಮಾಡಬೇಕು. ಅಂದರೆ ಬರೀ ಹಪ್ಪಳ ಹಾಕಿ ಬಾಳ್ಗ ಹಾಕಿ ಇಡಬೇಕು ಅಂತ ಅಷ್ಟೇ ಅರ್ಥ ಅಲ್ಲ. ಒಟ್ಟಂದದಲ್ಲಿ ಮಳೆಗಾಲದಲ್ಲೂ ಕೂಡ ಹೊಟ್ಟೆ ಪೂರ್ತಿ ತಿನ್ನುವುದಕ್ಕೆ ಬೇಕಾದಷ್ಟು ಸಂಪಾದನೆ ಮಾಡಿ 8 ತಿಂಗಳನ್ನು ಕಳಿಬೇಕು. ಇಷ್ಟೇ ಅಲ್ಲ, ಹಗಲಿನಲ್ಲಿ ರಾತ್ರಿಯ ಆನಂದಕ್ಕೋಸ್ಕರ ಕೆಲಸ ಮಾಡುವುದು, 20 ದಿವಸಗಳಲ್ಲಿ 30 ದಿವಸಗಳಿಗೆ ಬೇಕಾದಷ್ಟು ಹೊಂದಿಸಿಕೊಳ್ಳುವುದು, 8 ತಿಂಗಳಲ್ಲಿ 12 ತಿಂಗಳಿಗೆ ಬೇಕಾದಷ್ಟು ಹೊಂದಿಸಿಕೊಳ್ಳುವುದು ಮಾತ್ರ ಅಲ್ಲ, ನಮ್ಮ ಜೀವನ ಪೂರ್ತಿ ಸತ್ತ ಮೇಲೆ ಚೆನ್ನಾಗಿರುವುದಕ್ಕೋಸ್ಕರ ಬದುಕಬೇಕು. ಅದನ್ನು ಒತ್ತುವುದಕ್ಕೋಸ್ಕರ ವಿದುರ ಧೃತರಾಷ್ಟ್ರನಿಗೆ ಈ ಮಾತನ್ನು ಹೇಳುವುದು. ನಾವು ಹಾಗೆ ಬದುಕಬೇಕು. ಹೇಗೆ? ಮುಂದಿನ ನಮ್ಮ ಜೀವನ ಹಾಗಾದರೆ ಜೀವನ ಶರೀರ ತ್ಯಾಗದಲ್ಲಿಗೆ ಮುಗಿಯುವುದಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಪುನರ್ಜನ್ಮ ಅನ್ನುವುದು ಮಹಾಭಾರತದ ಉಸಿರು. ಮಹಾಭಾರತದ ಸಮಗ್ರ ಸಾರಸರ್ವೋತ್ಸವವೆನಿಸಿದಂತಹ ಭಗವದ್ಗೀತೆಯಲ್ಲಿ ಕೃಷ್ಣ ಪುನರ್ಜನ್ಮದ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾನೆ. ಈ ರೀತಿ ನೀನು ಬದುಕಿದರೆ ಪುನರ್ಜನ್ಮ ನವಿದ್ಯತೆ ಅಂತ ಹೇಳ್ತಾನೆ. ಆದರೆ ಪುನರ್ಜನ್ಮ ಅನ್ನುವುದು ಅದು ಮಹಾಭಾರತದ ವಿಷಯ ಅರ್ಥ ಆಗುವುದಕ್ಕೆ ಅವಶ್ಯ ಅಂಗೀಕಾರ್ಯವಾದಂತಹ ಒಂದು ಅಂಶ. ಆ ಪುನರ್ಜನ್ಮವನ್ನು ಇಟ್ಟುಕೊಂಡೇ ಭಗವಂತ ಶ್ರೀಕೃಷ್ಣ ಗೀತೆಯನ್ನು ಉಪದೇಶಿಸಿದ್ದಾನೆ, ವಿದುರ ನೀತಿಯನ್ನು ಉಪದೇಶಿಸಿದ್ದಾನೆ. ಮುಂದಕ್ಕೆ ಸನತ್ಸುಜಾತ ಧರ್ಮೋಪದೇಶ, ಅಧ್ಯಾತ್ಮದ ಉಪದೇಶವನ್ನು ಮಾಡ್ತಾನೆ. ಏನೇನು ಉಪದೇಶಗಳು ಇಲ್ಲಿ ಬಂದಿದ್ದಾವೋ, ಮಾರ್ಕಂಡೇಯ ಸಮಾಸ್ಯ ಅಂತಿದೆ, ಇಡೀ ಮಾರ್ಕಂಡೇಯರು ಕೊಟ್ಟಂತಹ ಅಷ್ಟೂ ಉಪದೇಶದ ಹಿನ್ನೆಲೆ ಪುನರ್ಜನ್ಮ ಅನ್ನುವ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿದೆ. ಪುನರ್ಜನ್ಮ ಅನ್ನುವ ಪ್ರಕ್ರಿಯೆಯನ್ನು ಒಪ್ಪುವುದಕ್ಕೆ ಬೇಕಾದ ಯೌಕ್ತಿಕವಾದ ವಿಷಯಗಳನ್ನು, ಯುಕ್ತಿಯುಕ್ತವಾದ ವಿಷಯಗಳನ್ನೂ ಮಹಾಭಾರತ ವರ್ಣಿಸ್ತದೆ. ಅದರ ಜೊತೆಗೆ ವೈದಿಕವಾದಂತಹ ಸಾಹಿತ್ಯವನ್ನು ಒಟ್ಟಿಗೆ ಅದನ್ನು ಸೇರಿಸಿ ಹೇಳ್ತದೆ. ಪುನರ್ಜನ್ಮ ಅವಶ್ಯ ಅಂಗೀಕಾರ್ಯ, ಆತ್ಮ ನಿತ್ಯತ್ವ, ಶರೀರ ಅನಿತ್ಯತ್ವ. ಈ ಅನಿತ್ಯವಾದ ಶರೀರಕ್ಕೆ ಜೀವ ಬಂದಿದ್ದಾನೆ. ಅವನ ದೀರ್ಘವಾದ ಪಯಣದಲ್ಲಿ ಇದು ಒಂದು ತಂಗುದಾಣ ಹೊರತು ಇದು ಗುರಿಯಲ್ಲ. ಈ ಶರೀರವೇ ಆತ ಮುಟ್ಟಬೇಕಾದ ಡೆಸ್ಟಿನೇಷನ್ ಅಲ್ಲ. ಇದು ಒಂದು ರೀತಿಯ ತಂಗುದಾಣ ಅಷ್ಟೇ, ಇಲ್ಲಿ ನಿಲ್ದಾಣ, ಮುಂದಕ್ಕೆ ಸಾಗ್ತಾ ಇರಬೇಕು. ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಒಂದು ಮಾತು ಹೇಳ್ತಾರೆ, 8 ಗೇಣಿನ ದೇಹ, ರೋಮಗಳೆಂಟು ಕೋಟಿಯು, ಕೀಲುಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು, ನೆಂಟ ನೀನಿರ್ದಗಲಿದರೊಣ ಹೆಂಟೆಯೊಳು ಮುಚ್ಚುವುದು, ದೇಹದೊಳುಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮ ನನವರತ. ದೇಹದೊಳುಂಟೆ ಫಲಪುರುಷಾರ್ಥ, ನೆಂಟ, ನೀನು ಈ ಶರೀರದಲ್ಲಿ ನೆಂಟನಿದ್ದಿ ಅಂತ. ನೆಂಟ ಅಂದ್ರೇನು? ಅತಿಥಿ.
ಅದು ನನ್ನದು ಅಂತ ಹೇಳಿಕೊಂಡು ಬೇಕಾದ ಹಾಗೆ ಉಪಯೋಗಿಸುವುದಕ್ಕೆ ಇರುವ ಶರೀರ ಅಲ್ಲ. ಕೆಲವು ಸಮಯ ಇದ್ದು ಹೋಗುವವ. ಒಂದು ಮನೆಗೆ ನೆಂಟನಾಗಿ ಅತಿಥಿಯಾಗಿ ದಾರಿ ಹೋಗ ಬಂದ ಅಂತಾದರೆ ಅವನು ಮನೆಯಲ್ಲಿ ಎಲ್ಲವನ್ನೂ ಕೈ ಹಾಕಿ ತೆಗೆದು ಉಪಯೋಗಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಯಜಮಾನನಲ್ಲಿ ಅನುಮತಿಯನ್ನು ಕೇಳಿ ಇದನ್ನೊಂದು ಉಪಯೋಗಿಸ್ತೇನೆ ಅಂತ ಕೇಳಿ ಅವರು ಹಾಂ ಅಂತ ಹೇಳಿದರೆ ಉಪಯೋಗಿಸಬೇಕು, ಹಾಂ ಅಂತ ಹೇಳಿದರೆ ಉಪಯೋಗಿಸುವ ಹಾಗಿಲ್ಲ. ಹಾಗೆ ಈ ಶರೀರದ ಮೂಲಕ ನೀನು ಇದರಲ್ಲಿ ಬಂದಂತಹ ನೆಂಟ ಅಂತ ಭಾವಿಸಿಕೋ. ಗೃಹೇಶು ಅತಿಥಿವದ್ ವಸೇತ್. ಇಲ್ಲಿ ಅತಿಥಿಯ ಹಾಗೆ ನೀನು ಬದುಕು. ಇದು ಶಾಶ್ವತವಾದದ್ದಲ್ಲ, ಇವತ್ತಲ್ಲ ನಾಳೆ ನಾನು ಬಿಟ್ಟು ಹೋಗಬೇಕಾದದ್ದು. ಬಿಟ್ಟು ಹೋಗುವಾಗ ಬುತ್ತಿ ಕಟ್ಟಿಕೊಂಡು ಹೋಗಬೇಕು. ನೆಂಟ ಮನೆಗೆ ಬಂದು ಇನ್ನು ನಾನು ಬದರಿ ಕ್ಷೇತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇನೆ, ಮಧ್ಯದಲ್ಲಿ ಕಾಡು ಸಿಗ್ತದೆ, ತಿನ್ನಲಿಕ್ಕೇನು ಸಿಗುವುದಿಲ್ಲ ಅಂತಾದರೆ ಇಲ್ಲಿಂದ ಒಂದು ಚಪಾತಿ ಹಾಕಿ ಅದಕ್ಕೆ ಸ್ವಲ್ಪ ಚಟ್ನಿ ಹಾಕಿ ಕಳಿಸಿಕೊಡ್ತಾರಲ್ವ. ಇವನಿಗೆ ಬೇಕಾದದ್ದನ್ನು ಬುತ್ತಿಯಲ್ಲಿ ಕಟ್ಟಿಕೊಂಡು ಹೊರಡಬೇಕು ಅಲ್ಲಿಂದ. ಈ ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಾಗ ಬೇಕಾದ ಬುತ್ತಿಯನ್ನು ಇಟ್ಟುಕೊಂಡು ಹೋಗಬೇಕು. ಅದು ಕೆಟ್ಟ ವಿಷ ಅನ್ನವನ್ನು ತಾನು ಬುತ್ತಿಯಲ್ಲಿ ಹಾಕಿಕೊಂಡು ಹೋಗುವುದಲ್ಲ. ಯಾವ ಬುತ್ತಿಯನ್ನು ಸಂಗ್ರಹ ಮಾಡಿದರೆ ಮುಂದಿನ ಶರೀರದಲ್ಲಿ ಮುಂದಿನ ಮನೆಯಲ್ಲಿ ಆನಂದವಾಗಿರ್ಬೋದು ಅಂಥದ್ದನ್ನು ಅಲ್ಲಿಂದ ಸಂಗ್ರಹಿಸಿಕೊಂಡು ಹೋಗಬೇಕು. ಆ ಪುಣ್ಯದ ಸಂಪಾದನೆಗೋಸ್ಕರ ಈ ಶರೀರ ಇದೆ. ಈ ಶರೀರದಲ್ಲಿ ಪುಣ್ಯ ಸಂಪಾದನೆಯನ್ನು ಮಾಡಿ ಅದನ್ನು ಹಿಡ್ಕೊಂಡು ಮತ್ತೆ ಮತ್ತೊಂದು ಶರೀರಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳಿಕೊಂಡು ಹೊರಡಬೇಕು. ಹಾಗಾದರೆ ಗುರಿ ಇರುವುದು ನಮ್ಮದು ವೈಕುಂಠ ಅನ್ನೋದು ಗುರಿ. ಪರಮ ಪದ ಅನ್ನುವುದು ತದ್ವಿಷ್ಣು ಪರಮಂ ಪದಂ ಅಂತ ವೇದ ಹೇಳುವ ಹಾಗೆ ಆ ವಿಷ್ಣು ಪರಮ ಪದ ಅನ್ನುವುದು ಪಡೆಯುವುದಕ್ಕಿರತಕ್ಕಂತಹ ಗುರಿ. ಆ ಗುರಿಯನ್ನು ಹಿಡಿದು ಸಾಗತಕ್ಕಂತಹ ವ್ಯಕ್ತಿಗೆ ಮಧ್ಯದಲ್ಲಿ ಸಂಪಾದನೆ ಮಾಡುವುದಕ್ಕೋಸ್ಕರ ಬುತ್ತಿ ತುಂಬಿಸುವುದಕ್ಕೋಸ್ಕರ ಇರತಕ್ಕಂತಹ ಒಂದು ಮನೆಯ ಹಾಗೆ ಈ ಶರೀರ ಇದೆ. ಅದು 9 ದ್ವಾರವುಳ್ಳಂತಹ ಒಂದು ಮನೆ, ಅಥವಾ ನದಿಯನ್ನು ದಾಟುವುದಕ್ಕೆ ಸಿಕ್ಕಿರತಕ್ಕಂತಹ ಒಂದು ದೋಣಿ. ಅದಕ್ಕೆ 9 ಛಿದ್ರವಾದ ಅಂಬಿಗಾ ನಾನಿನ್ನ ನಂಬಿದೆ ಅಂತ ದಾಸರು ಈ ಶರೀರದ ಬಗ್ಗೆ ಹೇಳ್ತಾರೆ. ತುಂಬಿದ ಹರಿಗೋಲಂಬಿಗ, ಅದಕ್ಕೆ 9 ಛಿದ್ರವಾದ ಅಂಬಿಗ ಅಂತ. ನವದ್ವಾರಾತ್ಮಕವಾದಂತಹ ಈ ಶರೀರವು ಸಂಸಾರವೆಂಬಂತಹ ಸಾಗರವನ್ನು ದಾಟುವುದಕ್ಕೆ ಇರತಕ್ಕಂತಹ ಒಂದು ನೌಕೆಯ ಹಾಗೆ ಸಿಕ್ಕಿದೆ. ನೌಕೆಯಲ್ಲಿ ಸಾಗತಕ್ಕಂಥವ ಶಾಶ್ವತವಾಗಿ ನೌಕೆಯಲ್ಲೇ ಇರಬೇಕು ಅಂತ ಹೋಗುವುದಲ್ವಲ್ಲ. ಆ ಕಡೆಯ ದಡವನ್ನು ದಾಟಿದ ಮೇಲೆ ಈ ನೌಕೆ ಅವನಿಗೆ ಉಪಯೋಗಕ್ಕಿಲ್ಲ ಅಲ್ವಾ. ನೌಕೆಯಲ್ಲಿ ದಾಟಿದ್ದೇನೆ ಅಂತ ಆ ನೌಕೆಯ ಬಗ್ಗೆ ಅವನಿಗೊಂದು ಅಭಿಮಾನ ಹುಟ್ಟಿರಬಹುದು, ಪ್ರೀತಿ ಇರಬಹುದು ಅಷ್ಟೇ. ಅದು ಬಿಟ್ಟು ಮತ್ತೆ ಸಾಗಿದವ ಇನ್ನೊಂದು ನೌಕೆಯನ್ನು ಹಿಡ್ಕೊಂಡು ಮತ್ತೊಂದು ನದಿಯನ್ನು ದಾಟಬೇಕಾದಂತಹ ಪ್ರಸಂಗ ಇರ್ತದೆ. ಹಾಗೆ ದಾಟುವುದಕ್ಕೆ ಇರತಕ್ಕಂತಹ ಶರೀರ ಇದು ಶಾಶ್ವತ ಅಲ್ಲ. ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ. ನೀರ ಮೇಲಿನ ಗುಳ್ಳೆ ಈಗುಂಟು, ಮುಂದಿನ ಕ್ಷಣದಲ್ಲಿ ಇರ್ತದೆ ಅಂತ ನಿಶ್ಚಯ ಇಲ್ಲ. ನಿಜ ಅಂದರೆ ನಿತ್ಯ ಅಂತ ಅರ್ಥ. ನಿತ್ಯವಲ್ಲ, ಅದು ಶಾಶ್ವತವಾದದ್ದಲ್ಲ. ಅಶಾಶ್ವತವಾದ ಅಧ್ರುವವಾದ ಈ ಶರೀರದಿಂದ ಧ್ರುವವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಮನುಷ್ಯ ಇಲ್ಲಿ ಹುಟ್ಟಿ ಬಂದಿದ್ದಾನೆ. ಅದನ್ನ ಅಶಾಶ್ವತವಾದ ಶರೀರದಲ್ಲಿ ಶಾಶ್ವತದ ಸಂಪಾದನೆಗೋಸ್ಕರ ನಾವು ಬದುಕಬೇಕು. ಇಡೀ ಜೀವನವನ್ನು ಪಾರತ್ರಿಕ ಶ್ರೇಯಸ್ಸಿಗೆ ಬಾಧಕವಾಗದೇ ಇರುವ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು. ಅದಕ್ಕೋಸ್ಕರ ಬದುಕಿಗೋಸ್ಕರ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಪುರುಷಾರ್ಥ ತ್ರಯವನ್ನು ಚತುಷ್ಟಯವನ್ನು ಮುಂದಿಡ್ತಾರೆ. ಅದರಲ್ಲಿ ಅರ್ಥ ಕಾಮ ಅನ್ನುವುದು ಇವತ್ತಿನ ಜೀವನ ದೋಣಿಯನ್ನು ನಡೆಸುವುದಕ್ಕಿರತಕ್ಕಂತಹ ನೀರು. ದೋಣಿ ಸಾಗುವುದಕ್ಕೆ ನೀರು ಬೇಕು. ಆದರೆ ನೀರಿನಲ್ಲಿ ಹಾಗೇ ದೋಣಿಯಲ್ಲಿ ಸಾಗ್ತಾ ಇದ್ದರೆ ಪ್ರವಾಹಕ್ಕೆ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ. ಆ ದೋಣಿಯನ್ನು ಸರಿಯಾಗಿ ದಾಟಿಸುವುದಕ್ಕಿರತಕ್ಕಂತಹ ಚೌಕಟ್ಟು ಇದೆಯಲ್ಲ, ಇಷ್ಟು ದೂರಕ್ಕೆ ಮುಂದಕ್ಕೆ ಹೋಗಿ ಇಷ್ಟು ದೂರಕ್ಕೆ ಹಿಂದಕ್ಕೆ ಬರಬೇಕು ಅಂತ ದೋಣಿಯನ್ನು ನಡೆಸುವವನಲ್ಲಿರುವ ಚಾಕಚಕ್ಯ ಏನಿದೆ, ಆ ಚಾಕಚಕ್ಯದ ಸ್ವರೂಪದಲ್ಲಿರತಕ್ಕಂಥದ್ದು ಧರ್ಮ ಮತ್ತು ಮೋಕ್ಷ. ಆರಂಭದ ಧರ್ಮ, ಕೊನೆಯಲ್ಲಿರುವ ಮೋಕ್ಷ, ಇವೆರಡರ ಮಧ್ಯದಲ್ಲಿ ಅರ್ಥ ಕಾಮಗಳು. ಧರ್ಮ ಮತ್ತು ಮೋಕ್ಷವೆಂಬ 2 ದಡವನ್ನು ಮೀರದೇ ಇರುವ ಹಾಗೆ ಅರ್ಥಕಾಮ ಅನ್ನುವುದು ಅವನ ಜೊತೆಗಿದ್ದರೆ, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರಿಷಭ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಧರ್ಮಕ್ಕೆ ಅವಿರುದ್ಧವಾದಂತಹ ಕಾಮ, ಧರ್ಮದ ಆಚರಣೆಗೇ ಉಪಯುಕ್ತವಾಗುವ ಅರ್ಥ. ಹೀಗೆ ಧರ್ಮಕ್ಕೋಸ್ಕರ ಅರ್ಥ, ಧರ್ಮಾವಿರುದ್ಧವಾದ ಕಾಮ, ಇವುಗಳ ಮೂಲಕ ಮೋಕ್ಷವೆಂಬಂತಹ ಗುರಿ, ಇದನ್ನಿಟ್ಟುಕೊಂಡು ಮನುಷ್ಯ ಜೀವನವನ್ನು ನಡೆಸಬೇಕು. ಆ ರೀತಿಯ ಜೀವನ ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಬದುಕಿ ಏನು ಪ್ರಯೋಜನ ಧೃತರಾಷ್ಟ್ರ ಅಂತ ಕೇಳ್ತಾನೆ. ಇದರ ಅರ್ಥ ಏನು? ನಿನ್ನ ಜೀವನ ಮೋಕ್ಷದ ದೃಷ್ಟಿಯಲ್ಲಿಲ್ಲ, ಈ ಜೀವನದಲ್ಲಿ ಬರೀ ಅಭಿಮಾನಗಳಿಂದ ಸಿಕ್ಕಿ ಹಾಕಿಕೊಂಡಿದ್ದಿ, ಇದರಿಂದ ತಪ್ಪಿಸಿಕೊಳ್ಳುವುದೇ ನಿನಗೆ ಅಸಾಧ್ಯವಾಗಿ ಹೋಗಿದೆ ಅಂತ ಹೇಳುವಂತಹ ಭಾವ. ಈ ವಿದುರ ನೀತಿಯಲ್ಲಿ ಕೊನೆಯ ಮಾತಿಗೆ ನಾವು ಬರುವುದಕ್ಕಿಂತ ಮುಂಚೆ ಕೆಲವೊಂದು ಸುಭಾಷಿತಗಳು. ನಾವು ಇವತ್ತು ಸುಭಾಷಿತ ಭಾಂಡಾಗಾರ ಅಂತ ಪುಸ್ತಕ ಎಲ್ಲ ಸಿಗ್ತದೆ. ಸಂಸ್ಕೃತದ ಸೂಕ್ತಿಗಳು ಅಂತ ಹೇಳುವ ಕನ್ನಡದ ಪುಸ್ತಕಗಳು ಬಹಳಷ್ಟು ಸಿಗ್ತವೆ. ಯಾವುದೇ ಒಂದು ಸುಭಾಷಿತದ ಸಂಗ್ರಹ ಅಂತಿದೆ ಅಂತಾದರೆ ಅದರಲ್ಲಿ ಒಂದು 10 ವಿದುರ ನೀತಿಯ ಶ್ಲೋಕ ಇದ್ದೇ ಇರ್ತದೆ.
ಸುಭಾಷಿತ ಅಂತ ಹೇಳಿದರೆ ಅದು ಯಾವುದೋ ಒಂದು ಗ್ರಂಥ ಅಲ್ಲ, ಸಂಸ್ಕೃತದ ಅನೇಕ ಗ್ರಂಥಗಳಲ್ಲಿ ಬಂದ ಒಂದು ಉತ್ತಮವಾದ ಮಾತಿನ ಸಂಗ್ರಹಕ್ಕೆ ಸುಭಾಷಿತಗಳು ಅಂತ ಕರೆಯುವುದು. ವಿದುರ ನೀತಿ ಒಂದೊಂದು ಶ್ಲೋಕವೂ ಕೂಡ ಒಂದೊಂದು ಸುಭಾಷಿತ. ಆಯುಷ್ಯದ ಬಗ್ಗೆ ಅಲ್ಲಿ ಪ್ರಶ್ನೆ ಬರ್ತದೆ. ಧೃತರಾಷ್ಟ್ರ ಕೇಳ್ತಾನೆ ವಿದುರನ ಹತ್ರ, ನನಗೆ ಆಯುಷ್ಯ ಮುಗೀತೋ ಅಂತ ಯಾಕೋ ಅನಿಸ್ತಾ ಇದೆ, ಯಾಕಂದರೆ ಆಯುಷ್ಯ ಮುಗಿತಾ ಬಂದಾಗ ರಾತ್ರಿಯೆಲ್ಲ ನಿದ್ದೆ ಬರುವುದಿಲ್ಲಂತೆ, ನನಗೀಗ ನಿದ್ದೆ ಬರುವುದಿಲ್ಲ ಅಂದರೆ ಬಹುಶಃ ಆಯುಷ್ಯ ಮುಗೀತೋ ಏನೋ ಅಂತ ಸಂಶಯ ಬರ್ತದೆ ಅಂತ ಧೃತರಾಷ್ಟ್ರ ಕೇಳ್ತಾನೆ. ಅದಕ್ಕೆ ಆಯುಷ್ಯ ಅದು ವೃದ್ಧಿಯಾಗುವುದಕ್ಕೆ ಏನಾದರೂ ಮಾರ್ಗ ಇದೆಯೋ ಅಂತ ಅವನ ಪ್ರಶ್ನೆ ಇತ್ತು. ವಿದುರ ಆಯುಷ್ಯ ವೃದ್ಧಿಗೆ ಬೇಕಾದ ಕೆಲವೊಂದು ಸುಭಾಷಿತಗಳನ್ನು ಹೇಳುತ್ತಾನೆ. ಆಯುಷ್ಯ ವೃದ್ಧಿ ಯಾವುದರಿಂದ ಆಗ್ತದೆ? ಅವ ಹೇಳುವುದು, ಮತ್ತೊಬ್ಬರನ್ನು ಬೈಯದೇ ಇರುವುದರಿಂದ ಆಯುಷ್ಯ ವೃದ್ಧಿಯಾಗ್ತದೆ. ನಮಗೆಲ್ಲ ಗೊತ್ತಿಲ್ಲದೆ ಇರುವುದು, ಬಹುಶಃ ಡಾಕ್ಟ್ರುಗಳಿಗೂ ಇದೆಲ್ಲ ಗೊತ್ತಿಲ್ಲ. ಆಯುಷ್ಯ ವೃದ್ಧಿ ಯಾವುದರಿಂದ ಆಗ್ತದೆ ಅಂದರೆ ಆಯುರ್ವೇದ ಡಾಕ್ಟ್ರ್ ಹತ್ರ ಕೇಳಿದರೆ ಸರಿಯಾಗಿ ತುಪ್ಪ ತಿಂದರೆ ಆಯುಷ್ಯ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದರೆ ವೇದದಲ್ಲಿ ಆಯುರ್ವೇ ಘೃತಂ ಅಂತ ಒಂದು ಮಾತು ಬರ್ತದೆ. ತುಪ್ಪ ಅಂದರೆ ಅದು ಆಯುಷ್ಯವೇ, ಮೂರ್ತಿವೆತ್ತ ಆಯುಷ್ಯ ಅಂದರೆ ಆಯುಷ್ಯಕ್ಕೆ ಪರಮ ಕಾರಣವಾದದ್ದು ಘೃತ. ಭೋಜನದಲ್ಲಿ ರಸ ಅಂದರೆ ಘೃತ, ಗೋರಸೋ ಗೋರಸಂವಿನ ಅಂತ. ಗೋರಸವೆನಿಸಿದ ಘೃತ ಇಲ್ಲದೆ ಹೋದರೆ ಆ ಊಟದಲ್ಲಿ ಏನು ರಸ ಇದೆ? ಈ ಮಾತುಗಳೆಲ್ಲ ಬಂದದ್ದು ಯಾಕೆ? ನೀವು ಅನ್ನವನ್ನು ಉಣಬೇಕಾದ್ರೆ ಅಡಿಯಲ್ಲೂ ತುಪ್ಪ ಹಾಕಿ ಮೇಲೂ ತುಪ್ಪ ಹಾಕಬೇಕು, ಅದಕ್ಕೆ ಅಭಿಗಾರ ಅಂತ ಹೆಸರು. ಅಷ್ಟು ಹಾಕಿಯೇ ಭೋಜನ ಮಾಡಬೇಕು. ಯಾಕಂದರೆ ಆಯುಷ್ಯವನ್ನು ಕೊಡುವಂಥದ್ದು ಘೃತ. ಘೃತ ಆಯುಷ್ಯವನ್ನು ಕೊಡುವುದು ಮಾತ್ರ ಅಲ್ಲ, ಬುದ್ಧಿಯನ್ನು ವೃದ್ಧಿಗೊಳಿಸುವಂಥದ್ದು. ಅಂದ ಬುದ್ಧಿಶಕ್ತಿ ಪ್ರಚೋದಕವಾದ ಘೃತ ಆಹಾರದ ಅನಿವಾರ್ಯವಾದ ಅಂಗ ಅಂತ ನಮ್ಮ ಪ್ರಾಚೀನರು ಮಾಡಿಟ್ಟಿದ್ದಾರೆ. ಅಂದ ಆಯುಷ್ಯ ವರ್ಧಕವಾದದ್ದು ಘೃತ ಅಂತ ನಾವು ಕೇಳ್ತೇವೆ. ವಿದುರ ಅದನ್ನೆಲ್ಲ ಹೇಳುವುದೇ ಇಲ್ಲ. ಆಯುಷ್ಯವರ್ಧಕ ಯಾವುದು? ಪರನಿಂದಾ ತ್ಯಾಗ. ಇದು ಹೇಗೆ ಏನು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಇನ್ನೊಬ್ಬರನ್ನು ಬೈತಾ ಇದ್ದರೆ ಆಯುಷ್ಯ ಕಡಿಮೆ ಯಾಕಾಗ್ತದೆ? ಇನ್ನೊಬ್ಬರನ್ನು ಬೈತಾ ಇದ್ದವ ಯಾವತ್ತೂ ಟೆನ್ಷನಲ್ಲಿರ್ತಾನೆ. ಮನುಷ್ಯನಿಗೆ ಆಯುಷ್ಯಕ್ಕೆ ದೊಡ್ಡ ಸಂಚಕಾರ ತರುವಂಥದ್ದೇ ಟೆನ್ಷನ್. ಟೆನ್ಷನ್ ಅನ್ನುವುದೇ ದೊಡ್ಡ ಸಂಚಕಾರ. ಅವನ ಎದೆ ಬಡಿತ ಯಾವತ್ತೂ ಸಮಾನವಾಗಿರಬೇಕು. ಯಾವುದೇ ಕಾರಣಕ್ಕೆ ಆತ ಉದ್ವೇಗಕ್ಕೆ ಒಳಗಾಗಬಾರ್ದು. ತಲ್ಲಣತೆ ಅನ್ನುವುದು ಅವನಲ್ಲಿ ಬರಬಾರ್ದು. ಅವ ಬೇಕಾದರೆ 10 ಕಿಲೋಮೀಟರ್ಗಳಷ್ಟು ಓಡಿಕೊಂಡು ಹೋಗಲಿ, ಓಡಿಕೊಂಡು ಹೋದರೆ ಆಯಾಸ ಆಗಬೇಕೇ ಹೊರತು ಉದ್ವೇಗ ಆಗಬಾರ್ದು. ಕೆಲವರಿಗೆ ಓಡಿ ಹೋಗುವಾಗಲೂ ಉದ್ವೇಗ, ಊಟ ಮಾಡುವಾಗಲೂ ಉದ್ವೇಗ. ಅಲ್ಲಿ ಆ ಟಿ ವಿ ನೋಡ್ತಾ ಇರ್ತಾನೆ, ಟಿ ವಿಯಲ್ಲಿ ಯಾವುದೋ ಒಂದು ಪ್ರಕರಣ ನಡೀತಾ ಇರ್ತದೆ, ಆ ಉದ್ವೇಗದಿಂದಲೇ ಊಟ ಮಾಡುವುದು. ಜೀವನದ ಪ್ರತಿಯೊಂದು ಅಂಶಗಳನ್ನು, ಕೆಲವರಿಗೆ ಉಪನ್ಯಾಸ ಮಾಡುವಾಗ ಕೇಳುವಾಗಲೂ ಉದ್ವೇಗ ಉಂಟಾಗ್ತದೆ. ಈ ಬೇಗ ಮುಗಿಸ್ತಾರೋ ಇಲ್ವೋ, ಸರಿಯಾಗಿ 7 ಕಾಲಕ್ಕೆ ಮುಗಿಸ್ತಾರೋ ಇಲ್ಲೋ ಇವರು, ಒಂದು ಸಲ ಮೈಕ್ ಸಿಕ್ಕಿದರೆ ಹೀಗೆ ಇವರು ಅಂತ, ಹೀಗೆ ಅಲ್ಲೂ ಉದ್ವೇಗ. ಒಟ್ಟಂದದಲ್ಲಿ ತಾವು ಯಾವ ಕೆಲಸದಲ್ಲಿರ್ತಾವೋ ಅದನ್ನೊಂದನ್ನು ಬಿಟ್ಟು ಬೇರೆ ಎಲ್ಲ ಆಲೋಚನೆ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ನಾನು ಒಲೆಯಲ್ಲಿ ಹಾಲಿಟ್ಟು ಬಂದಿದ್ದೇನೆ, ಹಾಲು ಆಫ್ ಮಾಡಿದ್ದೇನೋ ಇಲ್ಲೋ ಅಂತ ಇವರಿಗೆ ಈ ಹಾಲಿಡೆಯ ಬಗ್ಗೆಯೂ ಚಿಂತನೆ. ಅವನು ಯಾವ ಕೆಲಸದಲ್ಲಿದ್ದಾನೋ ಆ ಹೊತ್ತಿಗೆ ಆ ಕೆಲಸದಲ್ಲೇ ಇದ್ದರೆ ಉದ್ವೇಗ ಇರುವುದಿಲ್ಲ. ಆದರೆ ಸಾಮಾನ್ಯ ಮನುಷ್ಯನ ದೊಡ್ಡ ಹಿನ್ನೆಲೆ ಅಥವಾ ಹಿಂದೇಟಿನ ಸ್ಥಿತಿ ಏನಂದರೆ, ಅವನ ವೀಕ್ನೆಸ್ ಏನಂದರೆ, ನಿತ್ರಾಣದ ಸ್ಥಿತಿ ಏನಂದರೆ, ಆತ ಯಾವ ಕೆಲಸದಲ್ಲಿರ್ತಾನೋ ಅದೊಂದನ್ನು ಬಿಟ್ಟು ಬೇರೆ ಎಲ್ಲ ಆಲೋಚನೆ ಮಾಡ್ತಾ ಇರ್ತಾನೆ. ಅವನು ಯಾವ ಕೆಲಸದಲ್ಲಿದ್ದಾನೋ, ನಿನ್ನೆ ಹೇಳಿದ ಹಾಗೆ ವರ್ತಮಾನೇಶು ಕಾಲೇಶು ವರ್ತಂತೆ ಹಿ ವಿಚಕ್ಷಣ ಅಂತ, ಅವನು ಯಾವ ಕೆಲಸದಲ್ಲಿದ್ದಾನೋ ಆ ವರ್ತಮಾನದಲ್ಲಿ ಅವ ಇರಬೇಕು. ಆ ವರ್ತಮಾನದಲ್ಲೇ ಇದ್ದಾನೆ ಅಂತಾದರೆ ಅದು ಸರಿಯಾಗಿ ಅವನಿಗೆ ಗ್ರಹಣವಾಗ್ತದೆ. ಇಲ್ಲೇ ಹೋದರೆ ಆ ಶಾಲೆಯಲ್ಲಿ ವಿದ್ಯಾರ್ಥಿಗೆ ಗುರುಗಳು ಪಾಠ ಹೇಳ್ತಾ ಇದ್ದಾರೆ, ತಲೆಗೆ ಹೊಕ್ಕಿತೋ ಅಂತ ಕೇಳಿದರೆ ಬಾಲ ಮಾತ್ರ ಉಳಿದಿದೆ ಅಂತ ಹೇಳಿದಂತೆ. ಅವನು ಕಿಟಕಿಯಿಂದ ಆ ಕಡೆ ನೋಡ್ತಾ ಇದ್ದಾನೆ, ಒಂದು ಸರ್ಪ ಹೋಗ್ತಾ ಇದೆ ಬಿಲದಲ್ಲಿ, ಅದರ ಬಾಲ ಮಾತ್ರ ಹೊರಗೆ ಕಾಣಿಸ್ತಾ ಉಂಟು. ಹೊಕ್ಕಿತೋ ಅಂತ ಇವರು ಕೇಳಿದರೆ ಅವನಿಗೆ ಸರ್ಪದ್ದೇ ನೆನಪು, ಬಾಲ ಮಾತ್ರ ಉಳಿದಿದೆ ಅಂತ ಹೇಳಿದಂತೆ. ಈ ರೀತಿಯಲ್ಲಿ ಬೇರೆ ಕಡೆಯಲ್ಲೇ ನಮ್ಮ ಮನಸ್ಸನ್ನಿಟ್ಟ ಪಕ್ಷದಲ್ಲಿ ನಾವು ವರ್ತಮಾನದಲ್ಲಿ ಯಾವತ್ತಿಗೂ ಇಲ್ಲ ಅಂತಾದರೆ ಯಾವ ವಿಷಯವನ್ನು ನೆಮ್ಮದಿಯಿಂದ ನಾವು ತಲೆಯಲ್ಲಿ ಹಾಕಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ? ನಮ್ಮ ಮನುಷ್ಯನಿಗೆ ಆಯುಷ್ಯ ವರ್ಧಕವಾದ ಅಂಶ ಏನು ಅಂದರೆ ನೆಮ್ಮದಿ, ಶಾಂತಿ. ಅಶಾಂತಸ್ಯ ಕುತಃ ಸುಖಂ. ಅಶಾಂತನಿಗೆ ಸುಖವೂ ಇಲ್ಲ, ಆಯುಷ್ಯವೂ ಇಲ್ಲ. ಅದರಿಂದ ಶಾಂತಿ, ನೆಮ್ಮದಿ, ಟೆನ್ಷನ್ಲೆಸ್ನೆಸ್ ಅನ್ನೋದಿದೆ ಅಲ್ವಾ, ಅದು ಮನುಷ್ಯನ ಮೂಲಭೂತವಾದ ಆಯುರ್ವರ್ಧಕವಾದದ್ದು. ಇನ್ನೊಂದು ಹೇಳ್ತಾನೆ ವಿದುರ, ದೊಡ್ಡವರು ಬಂದಾಗ ಎದ್ದು ನಿಲ್ಲುವುದು ಅನ್ನುವುದು ಆಯುಷ್ಯವರ್ಧಕ ಅಂತ. ಕೆಲವೆಲ್ಲ ನಮ್ಮ ಲೌಕಿಕವಾದ ಜೀವನದಲ್ಲಿ ಅಪೇಕ್ಷಿತವಾದ ವಿಷಯ. ಒಂದು ಪ್ರಸಿದ್ಧವಾದ ಶ್ಲೋಕ ತಾವೆಲ್ಲ ಕೇಳಿರ್ಬೋದು, ಊರ್ಧ್ವಂ ಪ್ರಾಣಾಃ ಕ್ಯುತ್ಕ್ರಾಮಂತಿ ಯೂನ ಸ್ಥವಿರ ಆಗತೆ. ಅದು ವಿದುರ ನೀತಿಯಲ್ಲಿ ಬಂದಂತಹ ಶ್ಲೋಕ. ಇದೇ ಸಂದರ್ಭದಲ್ಲಿ ವಿದುರ ಹೇಳುವಂತಹ ಮಾತು, ಊರ್ಧ್ವಂ ಪ್ರಾಣಾಃ ಕ್ಯುತ್ಕ್ರಾಮಂತಿ ಯೂನಃ. ಕಡಿಮೆ ವಯಸ್ಸಿನ ವ್ಯಕ್ತಿಯ ಪ್ರಾಣ ಊರ್ಧ್ವಕ್ಕೆ ಏಳ್ತದೆ ಯಾವಾಗ? ಸ್ಥವಿರೇ ಆಗತೆ, ಜ್ಯೇಷ್ಠನು ಬಂದಾಗ. ದೊಡ್ಡವರು ಬಂದಾಗ
ಚಿಕ್ಕವರ ಪ್ರಾಣ ಮೇಲಕ್ಕೆ ಏಳುತ್ತಂತೆ. ಪ್ರಾಣ ಎದ್ದಾಗ ಏನು ಮಾಡಬೇಕು? ನಾವು ಏಳಬೇಕು. ಪ್ರತ್ಯುತ್ಥಾನ, ಮೊದಲನೇದಾಗಿ ಅವರು ಬಂದಾಗ ಎದ್ದು ನಿಲ್ಲಬೇಕು. ಉತ್ಥಾನ, ಆಮೇಲೆ ಪ್ರತ್ಯುತ್ಥಾನ. ಪ್ರತ್ಯುತ್ಥಾನ ಅಭಿವಾದಾಭ್ಯಾಂ. ಪ್ರತ್ಯುತ್ಥಾನ ಅಂದರೆ ಎದ್ದು ನಿಲ್ಲುವುದು. ಅಭಿವಾದನ ಅಂತ ಹೇಳಿದರೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡುವುದು. ಹೀಗೆ ಎದ್ದು ನಿಂತು ನಮಸ್ಕರಿಸತಕ್ಕಂತಹ ವಿಧಾನದ ಮೂಲಕ ಆ ಏಳ್ತಕ್ಕಂತಹ ಪ್ರಾಣವನ್ನು ಯಥಾಸ್ಥಾನದಲ್ಲಿ ಕೂಡಿಸಬೇಕಂತೆ. ಈ ಮಾತನ್ನು ವಿದುರ ಹೇಳ್ತಾನೆ. ಒಂದು ರೀತಿಯಲ್ಲಿ ವೇದದ ಮಾತಿನಷ್ಟು ಬಲಿಷ್ಠತೆ ಈ ಮಾತಿಗಿದೆ. ಯಾಕಂದರೆ ಈ ಮಾತನ್ನು ಬೇರೆ ಬೇರೆ ಪುರಾಣಗಳು ಅಲ್ಲಲ್ಲಿ ಉಲ್ಲೇಖ ಮಾಡ್ತವೆ. ವಿದುರ ನೀತಿಯಲ್ಲಿ ಬಂದಂತಹ ಶುದ್ಧವಾದ ಮಾತದು. ಪ್ರತ್ಯುತ್ಥಾನ ಅಂದರೆ ಎದ್ದು ನಿಲ್ಲುವುದು, ಅಭಿವಾದನ ಅಂದರೆ ಬಗ್ಗಿ ನಮಸ್ಕರಿಸುವುದು. ಇವೆರಡು ಒಬ್ಬ ಮನುಷ್ಯನ ಆಯುಷ್ಯಕ್ಕೆ ವರ್ಧಕವಾದದ್ದು. ಇವತ್ತು ಇದನ್ನಿಟ್ಟುಕೊಂಡು PhD ಗ್ರಂಥವೂ ಆಗಿ ಹೋಗಿದೆ. ಅಭಿವಾದನ ಆಯುಷ್ಯ ವರ್ಧಕ ಹೇಗೆ? ಅಭಿವಾದನ ಬಗ್ಗೆ ಮಹಾಭಾರತದಲ್ಲೇ ಇನ್ನೊಂದು ಕಡೆ ಬೇರೆ ಶಾಂತಿ ಪರ್ವದಲ್ಲಿ ಮತ್ತೊಂದು ಮಾತು ಬರ್ತದೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಃ ಪ್ರಜ್ಞಾ ಯಶೋಬಲಂ ಅಥವಾ ಆಯುರ್ವಿದ್ಯಾ ಯಶೋಬಲಂ ಅಂತ ಅಲ್ಲಿ ಒಂದು ಮಾತು ಬರ್ತದೆ. ಅಭಿವಾದನಶೀಲ ಅಂದರೆ ದೊಡ್ಡವರು ಸಿಕ್ಕಿದಾಗೆಲ್ಲ ನಮಸ್ಕಾರ ಮಾಡುವುದು ಅನ್ನುವುದನ್ನೇ ಸ್ವಭಾವವನ್ನಾಗಿಸಿಕೊಂಡವ. ನಿತ್ಯಂ ವೃದ್ಧೋಪಸೇವಿನಃ, ತಮ್ಮ ಶರೀರ ತುಂಬ ಜರ್ಜರಿತವಾದಂತಹ, ಶರೀರೇ ಜರ್ಜರೀಭೂತೆ ಅಂತ ಶರೀರ ಜರ್ಜರೀಭೂತವಾದಂತಹ ಹಿರಿಯರು ಯಾರಿದ್ದಾರೆ ಅವರಿಗೆ ಯಾವತ್ತೂ ಸೇವೆ ಮಾಡ್ತಾ ಇರ್ತಾನೆ. ದಾರಿಯಲ್ಲಿ ಹೋಗುವಾಗ ಕೋಲು ಹಿಡ್ಕೊಂಡು ಮೈ ನಡುಗ್ತಾ ಇರತಕ್ಕಂತಹ ಅಂಗಂ ಗಲಿತಂ ಫಲಿತಂ ತುಂಡಂ ದಶನ ವಿಹೀನಂ ಜಾತಂ ತುಂಡಂ ಅನ್ನುವ ವ್ಯವಸ್ಥೆ ಯಾರಲ್ಲಿ ಇರ್ತದೆ ಅಂಥ ವ್ಯಕ್ತಿಗಳನ್ನು ಕಂಡವರಿಗೆ ಇವನು ತನ್ನ ವಾಹನವನ್ನು ಬದಿಯಲ್ಲಿ ನಿಲ್ಲಿಸಿ ಅವರ ಕೈ ಹಿಡ್ಕೊಂಡು ಜಾಗ್ರತೆಯಾಗಿ ರಸ್ತೆ ದಾಟಿಸುವ ಕೆಲಸ ಮಾಡ್ತಾನೆ. ವೃದ್ಧರಿಗೆ ನಿರಂತರ ಉಪಕರಿಸ್ತಾ ಇರ್ತಾನೆ. ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ. ಅಂಥವನಿಗೆ 4 ವೃದ್ಧಿಯಾಗ್ತದೆ. ಒಂದು ಆಯುಷ್ಯ, ಮೊದಲನೆಯದ್ದು ಆಯುಃ ಪ್ರಜ್ಞಾ ಯಶೋ ಬಲ. ಎರಡನೆಯದ್ದು ಪ್ರಜ್ಞೆ. ಪ್ರಜ್ಞೆ ಅಂದರೆ ಹೊಸದನ್ನು ಆಲೋಚನೆ ಮಾಡತಕ್ಕಂತಹ ಶಕ್ತಿ. ಮೂರನೆಯದ್ದು ಯಶಸ್ಸು, ಲೋಕದಲ್ಲಿ ಕೀರ್ತಿ. ನಾಲ್ಕನೆಯದ್ದು ಮಾನಸಿಕವಾದ ಬಲ. ಈ ಬಲ ವೃದ್ಧಿ ಆಗ್ತದೆ. ಈ 4 ವೃದ್ಧಿಗೋಸ್ಕರ ನಿನ್ನಲ್ಲಿ ಅಭಿವಾದನಶೀಲತೆ ಬೇಕು, ನಮಸ್ಕರಿಸುವ ಭಾವ ಬೇಕು. ಈ ನಮಸ್ಕಾರ ಮಾಡುವುದು ಅನ್ನುವುದೇ ಮನುಷ್ಯನಿಗೆ ಒಂದು ಥರದ ಆಸನ. ಶರೀರ ಬಗ್ಗಿಸುವುದು ಉಂಟಲ್ಲ, ಅದರಿಂದ ಆಯುಷ್ಯ ವೃದ್ಧಿ ಆಗ್ತದೆ. ನಿರಂತರ ಯೋಗಾಸನ ಮಾಡುವವನಿಗೆ ಯೋಗದಿಂದ ಆಯುಷ್ಯ ವೃದ್ಧಿ ಅಂತೇಳಿ ಯೋಗಶಾಸ್ತ್ರ ಹೇಳ್ತದೆ. ಪ್ರಾಣಾಯಾಮದಿಂದ ಆಯುರ್ವೃದ್ಧಿ ಅಂತ ಯೋಗಶಾಸ್ತ್ರದ ಮೂಲ ಸೂತ್ರ ಹೇಳ್ತದೆ. ನಮಸ್ಕಾರ ಅನ್ನುವಲ್ಲಿ ಪ್ರಾಣಾಯಾಮ ಸೇರಿಕೊಂಡಿದೆ, ಯೋಗ ಸೇರಿಕೊಂಡಿದೆ. ಎಷ್ಟೆಷ್ಟು ಬಗೆಯ ನಮಸ್ಕಾರಗಳಿದ್ದಾವೆ. ಅಭಿವಾದನ ಅನ್ನುವುದು ಕಿವಿ ಮುಟ್ಟಿಕೊಂಡು ನೆಲ ಮುಟ್ಟತಕ್ಕಂತಹ ಒಂದು ಅಭಿವಾದನದ ಕ್ರಮ ಬೇರೆ. ಸಾಷ್ಟಾಂಗ ನಮಸ್ಕಾರ ಅಂತ ಹೇಳುವ ದಂಡವತ್ ಪ್ರಣಾಮ ಅನ್ನುವ ಪ್ರಕ್ರಿಯೆ ಅದು ಬೇರೆ ಥರ. ಪಂಚಾಂಗ ನಮಸ್ಕಾರ ಅಂತ ಹೇಳುವ ಅಡ್ಡ ಬೀಳ್ತಕ್ಕಂತಹ ಪ್ರಕ್ರಿಯೆ ಬೇರೆ ಥರ ಇದೆ. ಎರಡೂ ಕೈಗಳನ್ನು ತಲೆಯ ಮೇಲೆ ಎತ್ತಿ ಮೂರ್ಧನ್ಯೇಶೋಂಜಲಿರ್ಮೆ ಅಂತ ಹೇಳಿಕೊಂಡು ಮಾಡತಕ್ಕಂತಹ ನಮಸ್ಕಾರ ಬೇರೆ ಥರದ್ದು. ಎರಡೂ ಕೈಗಳನ್ನು ಹೃದಯಕ್ಕೆ ಇಟ್ಟುಕೊಂಡು ತಲೆ ಬಗ್ಗಿಸತಕ್ಕಂತಹ ಒಂದು ನತಮಸ್ತಕ ಅನ್ನುವ ಒಂದು ನಮಸ್ಕಾರ ಅದು ಬೇರೆ ಥರದ್ದು. ನಮಸ್ಕಾರದಲ್ಲಿ ಅನೇಕ ಪ್ರಭೇದಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಇಂತಹ ನಮಸ್ಕಾರವನ್ನೇ ಮಾಡಬೇಕು ಅಂತ ಹೇಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ನಮಸ್ಕಾರ ಪ್ರಕರಣವೇ ಬೇರೆ ಇದೆ. ಆ ನಮಸ್ಕಾರಗಳನ್ನು ತಾಯಿಗೆ ನಮಸ್ಕಾರ ಹೇಗೆ ಮಾಡಬೇಕು, ಗುರುಗಳಿಗೆ ನಮಸ್ಕಾರ ಹೇಗೆ ಮಾಡಬೇಕು, ದೇವಸ್ಥಾನದಲ್ಲಿ ನಮಸ್ಕಾರ ಎಡದಲ್ಲಿ ಮಾಡಬೇಕೋ ಬಲದಲ್ಲಿ ಮಾಡಬೇಕೋ, ಸೀದಾ ಹೋಗಿ ದೇವರ ಮುಂದೆಯೇ ಮಾಡಬೇಕೋ, ದೇವರ ಮುಂದೆ ಮಾಡಬೇಡ, ದೇವರ ಬಲಭಾಗದಲ್ಲಿ ದೇವರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡು ಅಂತ ಹೇಳುವಂತಹ ನಮಸ್ಕಾರ ವಿಧಾನವನ್ನೇ ನಿರೂಪಿಸುವ ಪ್ರತ್ಯೇಕ ಪ್ರಕರಣ ಇದೆ. ಇವೆಲ್ಲ ಮನುಷ್ಯನ ಆಯುರ್ವೃದ್ಧಿಗೆ ಬೇಕಾದದ್ದು. ಪ್ರತಿನಿತ್ಯ ನಮಸ್ಕರಿಸಬೇಕು. ತಂದೆ ತಾಯಿ ಅನ್ನತಕ್ಕಂತಹ ದೇವತೆಗಳು, ಮನೆಯಲ್ಲಿ ಕಣ್ಣಾರೆ ಕಾಣಿಸ್ತಕ್ಕಂತಹ ಪ್ರತ್ಯಕ್ಷ ದೇವತೆಗಳು, ಅವರಿಗೆ ನಮಸ್ಕರಿಸಬೇಕು. ಉದಯಿಸುವ ಭಾನುವನ್ನು ಉದ್ದೇಶಿಸಿ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರ ಪ್ರಿಯೋ ಭಾನು. ಆದ್ದರಿಂದ ಈ ನಮಸ್ಕಾರಗಳನ್ನು ಅವ ಜೀವನದಲ್ಲಿ ರೂಢಿಸಿಕೊಂಡಿದ್ದಾನೆ ಅಂತಾದರೆ ಅವನಿಗೆ ಅನಾರೋಗ್ಯಗಳು ಹೇಗೆ ಬರ್ತಾವೆ? ನಮಸ್ಕಾರದ ಕಾರಣದಿಂದ ಇನ್ನೊಬ್ಬರ ಮುಂದೆ ಬಗ್ಗಿದಾಗ ಭಾವನೆ ಏನು ಬರ್ತದೆ ಅಂದರೆ ಇವರು ದೊಡ್ಡವರು, ನಾನು ಅವರ ಅಧೀನ ಅನ್ನುವ ಭಾವ ತಾನಾಗಿ ಒಳಗೆ ಮೇಳೈಸ್ತದೆ. ಈ ಭಾವ ಪ್ರತಿನಿತ್ಯವೂ ಅವರಲ್ಲಿ ಒಳಗೆ ಬರ್ತಾ ಇದೆ ಅಂತಾದರೆ ಅವರು ಹೇಗೆ ನಮಗೆ ಅವಿಧೇಯರಾಗಿ ಎಡವಟ್ಟು ಮಾಡುವುದಕ್ಕೆ ಸಾಧ್ಯ ಉಂಟು? ಅನ್ನ ನಮಸ್ಕಾರ ಮಾಡುವುದು ಅನ್ನೋದು ಮಕ್ಕಳಿಗೆ ತಂದೆ ತಾಯಿಯರು ಹೇಳಿಕೊಡಬೇಕಾದ ಕೆಲಸ. ಹೇಳಿಕೊಟ್ರೆ ಆಮೇಲೆ ಅವರೇ ಮಾಡ್ತಾರೆ. ಈಗೇನೆಂದರೆ ನಮಗೆ ಒಬ್ಬ ಮಗ ಇರೋದು, ಪಾಪ ನಮಸ್ಕಾರ ಮಾಡಿಸುವುದು ಯಾಕೆ ಅವನ ಹತ್ರ, ಸ್ವಲ್ಪ ದಪ್ಪ ಬೆಳೀಲಿ, ಈಗಲೇ ತೆಳ್ಳಗಿದ್ದಾನೆ ಅಂತ ಹೇಳಿ ಅವನ ಶರೀರವನ್ನು ದಪ್ಪ ಮಾಡುವ ಆಲೋಚನೆಯಲ್ಲಿ ಕೊನೆಗೆ ಏನಾಗ್ತದೆ, ಅವರು ಹೇಳಿದ ಹಾಗೆ ತಂದೆ ತಾಯಿರು ಬದುಕಬೇಕಾದಂತಹ ಸ್ಥಿತಿ ಬರ್ತದೆ. ನಮ್ಮ ಸಂಸ್ಕೃತಿಯನ್ನು ಅವರಲ್ಲಿ ಅಚ್ಚು ಮೂಡಿಸುವಲ್ಲಿ ನಾವು ಸೋತು ಬಿಡ್ತೇವೆ. ನಮಸ್ಕಾರ ಮಾಡುವುದು ಅನ್ನೋದು ಅದು ನಮ್ಮ ದೇಶದ ಧರ್ಮ.
ಬೆಳಗ್ಗೆ ಎದ್ದು ಮೊದಲು ನೆಲಕ್ಕೆ ನಮಸ್ಕಾರ ಮಾಡಿ ಅವ ಹೇಳ್ತಾನೆ, ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ. ಈ ನೆಲದಲ್ಲೂ ಕೂಡ ಭೂತಾಯಿಯನ್ನು ವಿಷ್ಣು ಪತ್ನಿಯನ್ನು ಆಲೋಚನೆ ಮಾಡ್ತಾ ಆ ಧರಾದೇವಿಗೆ ಒಂದು ಕೈ ಮುಗಿದೆ ಆತ ನೆಲದ ತಾನು ಹಾಸಿಗೆಯಿಂದ ಹೇಳ್ತಾನೆ. ನಮಸ್ಕಾರ ಅನ್ನುವುದು ಈ ನೆಲದ ಮೂಲಭೂತವಾದಂತಹ ಸಂಸ್ಕೃತಿ. ಆದ್ದರಿಂದಲೇ ಋಷಯೋ ದೀರ್ಘ ಸಂಧ್ಯಾತ್ವಾದ ದೀರ್ಘಮಾಯುರವಾಪ್ನಯು ಅಂತ ಹೇಳ್ತಾನೆ ಮನು. ಸಂಧ್ಯಾ ಅಂದರೆ ಅದೊಂದು ವಂದನೆ, ಒಂದು ನಮಸ್ಕಾರ. ಸೂರ್ಯ ಮೊದಲಾದ ದೇವತಾಶಕ್ತಿಗಳಿಗೆ ಮಾಡತಕ್ಕಂತಹ ಪ್ರಾತಃ ಕಾಲ ಮತ್ತು ಸಾಯಂಕಾಲದಲ್ಲಿ ಮಾಡುವ ನಮಸ್ಕಾರಗಳು. ನಮಸ್ಕಾರದ ಕಾರಣದಿಂದಲೇ ದೀರ್ಘಾಯುಷ್ಯವನ್ನು ನಮ್ಮ ಹಿರಿಯರು ಪಡೆದಿದ್ದಾರೆ ಅಂತ ಮನು ತನ್ನ ಸ್ಮೃತಿಯಲ್ಲಿ ಹೇಳ್ತಾನೆ. ಅಂದರೆ ನಮಸ್ಕಾರವು ಆಯುಷ್ಯವರ್ಧಕ. ನಿನ್ನ ಮಗ ನಿಮಗೆ ನಮಸ್ಕಾರ ಮಾಡ್ತಾನೋ ಅಂತ ವಿದುರ ಕೇಳುವುದು. ನೀವೇ ನಿಮ್ಮ ಮಗನಿಗೆ ನಮಸ್ಕಾರ ಮಾಡುವುದೋ ಅಥವಾ ಅವನು ನಿಮಗೆ ನಮಸ್ಕಾರ ಮಾಡ್ತಾನೋ? ನಿಜವಾಗಿ ದುರ್ಯೋಧನ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡ್ತಾನೋ ಅಂತ ಧೃತರಾಷ್ಟ್ರನಿಗೆ ಗೊತ್ತಾಗಬೇಕಾದ್ರೆ ಅವ ಶಕುನಿ ಹತ್ರ ಕೇಳಬೇಕು, ಮಗ ನಮಸ್ಕಾರ ಮಾಡಿದ್ನೋ ಅಂತ. ಕಣ್ಣು ಕಾಣಿಸೋಲ್ಲ, ಅಮ್ಮನಿಗೂ ಕಣ್ಣು ಕಾಣಿಸೋದಿಲ್ಲ, ಇದ್ದ ಕಣ್ಣನ್ನು ಕೂಡ ಮುಚ್ಚಿಕೊಂಡಿದ್ದಾಳೆ. ಈ ಗಾಂಧಾರಿ ಧೃತರಾಷ್ಟ್ರರು ದುರ್ಯೋಧನನನ್ನು ಸರಿಯಾಗಿ ಬೆಳೆಸಲಿಲ್ಲ ಅಂತ ವಿದುರ ಹೇಳ್ತಾನೆ. ವಿಧೇಯರಾಗಿ ಬೆಳೆಸಲಿಲ್ಲ. ಬಾಲ್ಯದಿಂದಲೇ ಅವರು ವಿಧೇಯರಾಗಿರುವುದಕ್ಕೆ ಯಾವ ಯಾವ ಸಂಸ್ಕಾರಗಳನ್ನು ಅವರಲ್ಲಿ ಮೂಡಿಸಬೇಕೋ ಅತಿಯಾದ ಮಮಕಾರದ ಕಾರಣದಿಂದ ನೀವು ಅದನ್ನು ಅವರಲ್ಲಿ ಮೂಡಿಸಲಿಲ್ಲ. ಇದು ಇವತ್ತು ನಿಮ್ಮ ಹಿಡಿತ ತಪ್ಪಿ ವಂಶವೇ ನಾಶವಾಗುವುದಕ್ಕೆ ಕಾರಣವಾಗಿ ಹೋಗಿದೆ. ಅನೇಕ ಸುಭಾಷಿತಗಳಿದ್ದಾವೆ. ಅದರಲ್ಲಿ ಇನ್ನೊಂದು ಮಾತು ಹೇಳ್ತಾನೆ ಆತ, ನಾವು ದೊಡ್ಡವರಿಗೆ ಬಗ್ಗುವುದು ಅನ್ನೋದು ಬಹಳ ಮುಖ್ಯ. ಆಯುಷ್ಯವರ್ಧಕ ಮಾತ್ರ ಅಲ್ಲ, ಬದುಕುವ ನೀತಿಯೂ ಕೂಡ ಅದು ಅಂತ ಹೇಳ್ತಾನೆ. ನಾವು ಬದುಕಬೇಕು ಅಂತಾದರೆ ನಮಗಿಂತ ಶಕ್ತಿಶಾಲಿಗಳಿದ್ದರೆ ಅವರಿಗೆ ಬಗ್ಗಬೇಕು. ಬಗ್ಗದೇ ಹೋದರೆ ಮೂಲ ಸಹಿತವಾಗಿ ಬಿದ್ದು ಹೋಗ್ತೇವೆ ಅಷ್ಟೇ. ಹುಲ್ಲಿನ ರಾಶಿ ಇದೆ. ಹುಲ್ಲುಗಾವಲಲ್ಲಿ ಬಹಳ ಮನುಷ್ಯನ ಎದೆಯಷ್ಟು ಎತ್ತರಕ್ಕೆ ಹುಲ್ಲು ಬೆಳೆದಿರ್ತದೆ. ಅದೇ ಆಕಾಶದ ಎತ್ತರಕ್ಕೆ ಮರಗಳು ಬೆಳೆದಿರ್ತವೆ. ಜೋರಾದ ಗಾಳಿ ಬೀಸಿದಾಗ ಮರಗಳು ಬುಡಸಹಿತ ಅಡ್ಡ ಬಿಡ್ತವೆ, ಆದರೆ ಹುಲ್ಲು ಮಾತ್ರ ಹಾಗೇ ಇರ್ತದೆ, ಯಾವುದೂ ಕಿತ್ತು ಹೋಗುವುದಿಲ್ಲ. ಯಾಕಂದರೆ ಗಾಳಿ ಬೀಸಿದಾಗ ಹುಲ್ಲು ಬಗ್ತದೆ, ಮರಗಳು ಬಗ್ಗುವುದಿಲ್ಲ, ಅದಕ್ಕೆ ಬುಡಸಹಿತ ಬೀಳ್ತವೆ. ಬಗ್ಗುವುದರಿಂದ ಎಷ್ಟು ಪ್ರಯೋಜನ ಇದೆ, ಬದುಕಿಕೊಳ್ಳಿಕ್ಕಾಗ್ತದೆ. ಇದು ಒಂದು ದೃಷ್ಟಾಂತ ಕೊಟ್ಟು ಹೇಳೋದು. ದೃಷ್ಟಾಂತ ಕೊಟ್ಟರೆ ಸುಲಭ ಆಗ್ತದೆ ಅಂತ. ತೃಣ ಯಾಕೆ ಬದುಕಿತು ಅಂದರೆ ಬಗ್ಗಿತು, ಗಾಳಿ ಬೀಸಿ ಹೋದ ಮೇಲೆ ಮತ್ತೆ ಸೆಟ್ಟಿದ್ದು ನಿಂತಿತು. ಹಾಗೆ ದೊಡ್ಡವರಿಗೆ ಬಗ್ಗಬೇಕಾದದ್ದು ಧರ್ಮ. ಬಗ್ಗುವುದರಿಂದಲೇ ನಾವು ಸರಿಯಾಗಿ ಗಟ್ಟಿಯಾಗಿ ನೆಲೆ ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಇವತ್ತು ದುರ್ಯೋಧನ ಧರ್ಮರಾಜನಿಗೆ ಬಗ್ಗಬೇಕು, ಆದರೆ ಒಂದು ಬಾರಿ ಆದರೂ ನಮಸ್ಕಾರ ಮಾಡಿದ್ದಾನ ನಿನ್ನ ಮಗ? ಮನೆಯಲ್ಲಿ ಅಣ್ಣನಿಗೆ ನಮಸ್ಕಾರ ಮಾಡುವಂತ ತಮ್ಮನಿಗೆ ಅಮ್ಮ ಕಲಿಸಿಕೊಡಬೇಕಲ್ವ ಬಾಲ್ಯದಲ್ಲೇ? ದೊಡ್ಡವರಿಗೆ ನಮಸ್ಕಾರ ಮಾಡ್ತಾ ಇದ್ದಂತಹ ತಮ್ಮ, ಇವನು ನನಗೆ ಗೌರವಾಸ್ಪದನಾದ ವ್ಯಕ್ತಿ ಅನ್ನುವ ಭಾವ ಯಾವಾಗ ಆ ತಮ್ಮನಲ್ಲಿ ಮೂಡ್ತದೆ, ಅವನು ಯಾವತ್ತಾದರೂ ಸುಗ್ರೀವ ವಾಲಿಯ ಮೇಲೆ ಏರಿ ಹೋದ ಹಾಗೆ ಹೋಗುವುದಕ್ಕೆ ಸಾಧ್ಯ ಉಂಟಾ? ಅವರಲ್ಲಿ ಆ ಭಾವವನ್ನು ಮಂಗಗಳು ಹಾಗೆ ಮಾಡಬಹುದೇ ಹೊರತು ಮನುಷ್ಯರು ಅಣ್ಣ ತಮ್ಮಂದಿರು ಹೋರಾಡುವುದಕ್ಕೆ ಸಾಧ್ಯ ಉಂಟಾ? ರಾಮ ಲಕ್ಷ್ಮಣರ ಹಾಗೆ ಬೆಳೀತಾರೆ. ಆದ್ದರಿಂದ ಮಕ್ಕಳಲ್ಲಿ ತಾನಾಗಿ ಇವರು ದೊಡ್ಡವರು, ಇವರನ್ನು ಗೌರವಿಸಬೇಕು ಅನ್ನುವ ಭಾವ ಅದು ಹಿರಿಯರು ಮೂಡಿಸಬೇಕಾದದ್ದು. ನೀನು ಅದು ಮಾಡಲಿಲ್ಲ. ಧರ್ಮರಾಜನ ಮೇಲೆ ಮತ್ಸರದ ಕೂಪವನ್ನಾಗಿ ನಿನ್ನ ಮಗನನ್ನು ಬೆಳೆಸಿಬಿಟ್ಟಿದ್ಯಲ್ವಾ, ಅದು ಇವತ್ತು ಅನರ್ಥವನ್ನು ಉಂಟು ಮಾಡ್ತದೆ. ದೊಡ್ಡವರಿಗೆ ಬಗ್ಗಬೇಕು. ಹಸುಗಳು, ಚೆನ್ನಾಗಿ ಹಾಲು ಕೊಡುವ ಹಸುಗಳು, ಕಾಲು ಒದಿಯತಕ್ಕಂಥ ಹಸುಗಳು ಅಂತ ಎರಡು ಬಗೆ. ಅದು ಇವತ್ತು ಮಾತ್ರ ಅಲ್ಲ, ಆ ಕಾಲದಲ್ಲೂ ಇತ್ತು. ಅದನ್ನು ವಿದುರ ಉಲ್ಲೇಖ ಮಾಡ್ತಾನೆ. ಹಸುಗಳಲ್ಲಿ ದುರ್ದುಘ ಸುದುಘ ಅಂತ ಎರಡು ಬಗೆ ವೇದದಲ್ಲಿ ಬರುವ ಶಬ್ದ ಇದು. ದುರ್ದುಘ ಅಂದರೆ ಹಾಲು ಕೆಚ್ಚಲಿನಲ್ಲಿ ಚೆನ್ನಾಗಿ ತುಂಬಿದೆ, ಅದು ಕರು ಬಾಯಿ ಹಾಕಿದರೆ ಮಾತ್ರ ಹಾಲು ಇಳಿಸ್ತದೆ. ಯಾರಾದರೂ ಕೈ ಹಾಕಿದ್ರು ಅಂದರೆ ಹಾಲು ಎಳ್ಕೊಳ್ತದೆ, ಕಾಲಲ್ಲಿ ಒದಿಯುವುದಕ್ಕೆ ಪ್ರಾರಂಭ ಆಗ್ತದೆ. ಇಂತಹ ಹಸುಗಳಿಗೆ ದುರ್ದುಘಗಳು ಅಂತ ಹೆಸರು. ಅದು ಜಾತಿಯಲ್ಲಿ ಬಂದಂಥ ಹಸುಗಳು. ದುರ್ದುಘ ಹಸುಗಳಿಗೆ ಏನು ಸಮಸ್ಯೆ? ಆ ಹಸುಗಳ ಕಾಲು ಕಟ್ತಾರೆ, ಮತ್ತೆ ಕೊನೆಗೆ ಇನ್ನು ಕಾಲು ಒದರೆ ಜಾಗ್ರತೆ ಅಂತ ಅದಕ್ಕೊಂದು ಕೊದಂಟಿಯಲ್ಲಿ ಒಂದು ಹೊಡೆದು ಅದಕ್ಕೆ ವರ್ಷ ಪೂರ್ತಿ ನೆನಪಿರಬೇಕು, ಅದು ನಾನು ಕಾಲು ಎತ್ತಿದ್ರೆ ಪೆಟ್ಟು ಬೀಳ್ತದೆ ಅಂತ. ಅದು ಮನಃಶಾಸ್ತ್ರೀಯವಾದ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೆ. ಆಮೇಲೆ ಅದು 2 ತಿಂಗಳು ಒದಿಯುವುದಿಲ್ಲ. 2 ತಿಂಗಳಾದಮೇಲೆ ಮತ್ತೆ ಒದಿಲಿಕ್ಕೆ ಶುರು ಮಾಡ್ತವೆ. ಆ ಹಸುಗಳಿಗೂ ಶಿಕ್ಷೆ ಕೊಡುವುದನ್ನು ಪಶುಶಾಸ್ತ್ರ ಹೇಳ್ತದೆ, ಹಸುಗಳಿಗೆ ಹೊಡಿಬಾರದು ಅಂತುಂಟು. ಆದರೆ ದುರ್ದುಘವಾದ ಹಸುವನ್ನು ಹೇಗೆ ಶಿಕ್ಷಿಸಬೇಕು ಅನ್ನುವುದನ್ನು ಕೂಡ ಪಶುಶಾಸ್ತ್ರ ಹೇಳ್ತದೆ. ಅದರದ್ದು ಜೀವನದಲ್ಲಿ ಅಷ್ಟು ಪೆಟ್ಟು ತಿನ್ನಬೇಕಾಗಿ ಬಂತು ದುರ್ದುಘವಾದ ಹಸು. ಆದರೆ ಸುದುಘ ಹಾಗುಂಟು, ಚೆನ್ನಾಗಿ ಹಾಲು ಕೊಡ್ತಕ್ಕಂತಹ ಆ ತಾಯಿ ಗೋಮಾತೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮನುಷ್ಯನ ಪ್ರೀತಿಗೆ ಆಸ್ಪದವಾಗ್ತದೆ. ಅದಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾರೆ.
ತಾನು ಊಟ ಮಾಡುವುದಕ್ಕಿಂತ ಮುಂಚೆ ತೆಗೆದಿಟ್ಟಂತಹ ಗೋಗ್ರಾಸವನ್ನು ಅದೇ ಹಸುವಿನ ಮುಂದಿಟ್ಟು ಕೈ ಮುಗಿತಾರೆ, ಅದರ ಮೀನೇವರಿಸ್ತಾರೆ. ಅದರ ಮೇಲೆ ಬಂದು ನೊಣಗಳು ಕೀಟಗಳು ಕೂತು ತೊಂದರೆ ಮಾಡ್ತಾ ಇದ್ದಾವೆ ಅಂತ ಬೀಸಣಿಗೆಯಲ್ಲಿ ಬೀಸಿ ಅದರ ಉಪಚಾರವನ್ನು ಮಾಡ್ತಾರೆ. ಗೋ ಸೇವೆಯನ್ನು ಮಾಡಿ ಆರಾಧಿಸ್ತಾರೆ. ದುರ್ದುಗವಾದ ಹಸು ಪೆಟ್ಟು ತಿಂದು ಒದ್ದಾಡಿದರೆ ಚೆನ್ನಾಗಿ ಹಾಲು ಕೊಡ್ತಕ್ಕಂಥ ಹಸು ಅಂತಹ ಗೌರವವನ್ನು ಅನುಭವಿಸ್ತದೆ. ನೋಡಿ, ಇದರಿಂದ ತಿಳ್ಕೊಳ್ಬೇಕು. ದೊಡ್ಡವರಿಗೆ ಬಗ್ಗಬೇಕು. ನಮ್ಮನ್ನು ಸಾಕುವವರು ನಮಗಿಂತ ಹಿರಿಯರು ಅಂತ ಅನಿಸಿದರೆ ಅವರಿಗೆ ನಾವು ವಿಧೇಯರಾಗಿರಬೇಕು. ಈ ವಿಧೇಯತೆಯನ್ನು ನಿನ್ನ ಮಕ್ಕಳಿಗೆ ಹೇಳಿಕೊಳ್ಳಿಲ್ಲ ನೀನು, ಆದ್ದರಿಂದ ಇವತ್ತು ಇಂಥ ಪ್ರಸಂಗ ಬಂತು. ಇಂತಹ ಅನೇಕ ವಿಷಯಗಳನ್ನು ಹೇಳಿ ಕೊನೆಗೆ ಹೇಳ್ತಾನೆ ಧೃತರಾಷ್ಟ್ರ, ನಾವು ಇಡೀ ದೇಶವನ್ನು ಉಳಿಸುವುದಕ್ಕೋಸ್ಕರ ಕೆಲವೊಂದನ್ನು ಕಳ್ಕೊಳ್ಬೇಕಾಗ್ತದೆ. ರಾಜ್ಯ ಬೇಕು ರಾಜ್ಯ ಬೇಕು ಅಂತ ದೇಶದ ಬಗ್ಗೆ ಆಸೆ ಹಾಕಿ ಇವತ್ತು ನಿನ್ನ ಮಗನಿಗೆ ರಾಜ್ಯ ಬೇಕು ಅಂತ ಒದ್ದಾಡಿದರೆ ಇಡೀ ದೇಶವೇ ಕೆಟ್ಟು ಹೋಗ್ತದೆ. ತ್ಯಜೇದೇಕಂ ಕುಲಸ್ಯಾರ್ಥೇ ಗ್ರಾಮಾರ್ಥೇ ಚ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥಿವೀಂ ತ್ಯಜೇತ್. ನಾವು ಒಬ್ಬ ವ್ಯಕ್ತಿಯಿಂದಾಗಿ ಇಡೀ ಕುಲವೇ ಕೆಟ್ಟು ಹೋಗುತ್ತೆ ಅಂದರೆ ಆ ವ್ಯಕ್ತಿಯನ್ನು ಕುಲದಿಂದ ಬಹಿಷ್ಕಾರ ಹಾಕಬೇಕು, ಕುಲದಿಂದ ತೆಗಿಬೇಕಾಗ್ತದೆ. ತ್ಯಜೇದೇಕಂ ಕುಲಸ್ಯಾರ್ಥೆ, ನಮ್ಮ ಕುಲವನ್ನು ಉಳಿಸುವುದಕ್ಕೋಸ್ಕರ ಅಂತಹ ಕುಲಪಾಂಸನನ್ನು ದೂರ ಮಾಡಬೇಕಾಗ್ತದೆ. ಇನ್ನು ಕೆಲವೊಂದು ಸಲ ಒಂದು ಗ್ರಾಮದಲ್ಲಿ ಒಂದು ಕುಟುಂಬವೇ ಕೆಟ್ಟು ಹೋಗಿ ಆ ಕುಟುಂಬದ ಕಾರಣದಿಂದ ಗ್ರಾಮದಲ್ಲಿ ಅನರ್ಥ ಆಗ್ತಾ ಇದೆ ಅಂತಾದರೆ ಗ್ರಾಮಾರ್ಥೇ ಚ ಕುಲಂ ತ್ಯಜೇತ್, ಆ ಕುಲವನ್ನೇ ಗ್ರಾಮದಿಂದ ಹೊರಗೆ ಹಾಕಬೇಕಾದಂತಹ ಸ್ಥಿತಿ ಗ್ರಾಮದ ಪಟೇಲನಿಗೆ ಬರ್ತದೆ. ಕೆಲವು ಸಲ ಗ್ರಾಮವನ್ನೇ ಬಿಡಬೇಕಾಗ್ತದೆ ಒಂದು ಜನಪದವನ್ನು ಉಳಿಸುವುದಕ್ಕೋಸ್ಕರ. ಜನಪದ ಅಂದರೆ ಒಂದು ಜಿಲ್ಲಾ ಅಂತ ಇಟ್ಟುಕೊಳ್ಳಿ, ಒಂದು ದೊಡ್ಡ ಪ್ರದೇಶ. ಆ ಜಿಲ್ಲೆಯನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಆ ಗ್ರಾಮವನ್ನು ಬಹಿಷ್ಕರಿಸಬೇಕು, ಜಿಲ್ಲೆಯಿಂದ ಹೊರಗೆ ಹಾಕಬೇಕಾಗ್ತದೆ. ಆತ್ಮಾರ್ಥೆ, ತಾನು ಉಳಿಯುವುದಕ್ಕೋಸ್ಕರ ತಾನು ಪೃಥಿವೀಂ ತ್ಯಜೇತು, ದೇಶವನ್ನೇ ಬಿಡಬೇಕಾಗ್ತದೆ. ಯಾಕಂದರೆ ದೇಶಕ್ಕಿಂತ ನಾನು ಮುಖ್ಯನಾಗ್ತೇನೆ. ನನ್ನ ಆತ್ಮೋದ್ಧಾರಕ್ಕೋಸ್ಕರ ದೇಶ ಯಾರ ಕೈಯಲ್ಲಿದ್ದಾಗ ಸುಭದ್ರವಾಗ್ತದೋ ಅಂತಹ ವ್ಯಕ್ತಿಯ ಕೈಯಲ್ಲಿ ದೇಶವನ್ನು ಕೊಟ್ಟು ತಾನು ವಾನಪ್ರಸ್ಥಕ್ಕೆ ಹೊರಡಬೇಕಾಗ್ತದೆ. ಆತ್ಮಾರ್ಥೇ ಪೃಥಿವೀಂ ತ್ಯಜೇತು. ಈಗ ನೀನು ಮಾಡಬೇಕಾದ ಕೆಲಸ ಅಷ್ಟು. ಸಿಂಹಾಸನದಲ್ಲಿ ಕೂತು ಒದ್ದಾಡಿದ್ದು ಸಾಕು. ನಿನ್ನ ಮಗನೇ ರಾಜ್ಯಭಾರ ಮಾಡ್ತಾ ಇದ್ದಾನೆ, ನೀನು ಸುಮ್ಮನೆ ಸಿಂಹಾಸನದಲ್ಲಿ ಕೂತಿದ್ದಿ. ಒಂದು ದೊಡ್ಡ ಶಿಖರದ ಮೇಲೆ ಕುಳಿತ ಕಾಗೆಯ ಹಾಗೆ. ಶಿಖರದಲ್ಲಿ ಕಾಗೆ ಇದೆ ಅಂತಾದರೆ ಯಾವತ್ತಾದರೂ ಗರುಡ ಆಗುವುದಕ್ಕೆ ಸಾಧ್ಯ ಏನು? ಉತ್ತುಂಗ ಶಿಖರಸ್ಥೋಪಿ ಕಾಕಕ್ಕಿಂ ಗರುಡಾಯತೆ. ಉತ್ತುಂಗ ಶಿಖರದಲ್ಲಿ ಒಂದು ಕಾಗೆ ಕೂತಿದೆ ಅಂತಾದರೆ ಅದು ಗರುಡನ ಸ್ಥಿತಿಯನ್ನು ಯಾವತ್ತಾದರೂ ಅನುಭವಿಸುವುದಕ್ಕೆ ಸಾಧ್ಯ ಉಂಟೇನು? ಆದ್ದರಿಂದ ನೀನು ಸಿಂಹಾಸನದಲ್ಲಿ ಕೂತದ್ದು ಮಾತ್ರ ಪ್ರಯೋಜನಕ್ಕಿಲ್ಲ. ಸುಮ್ಮನೆ ಆಗಾಗ ಕಾ ಕಾ ಅಂತ ಶಬ್ದ ಮಾಡ್ತಾ ಇದ್ದಿ, ಅದಕ್ಕೆ ಯಾರೂ ಗೌರವ ಕೊಡಲಿಲ್ಲ. ನೀನು ಹೇಳಿದ ಹಾಗೆ ಇಲ್ಲಿ ಯಾವುದೂ ನಡೆಯುವುದಿಲ್ಲ. ಅಂದ ಮೇಲೆ ನೀನು ಸಿಂಹಾಸನದಿಂದ ಇಳಿ. ಯಾರ ಕೈಯಲ್ಲಿ ಸಿಂಹಾಸನ ಇತ್ತು ಅಂತಾದರೆ ಪ್ರಜೆಗಳೆಲ್ಲ ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವೋ ಅಂತಹ ಧಾರ್ಮಿಕ ವ್ಯಕ್ತಿತ್ವವನ್ನು, ಧರ್ಮಜನನ್ನು ಸಿಂಹಾಸನದಲ್ಲಿ ಕೂಡಿಸು. ಯಾಕಂದರೆ ವಿತ್ತಕ್ಕಿಂತ ವಿತ್ತ ಪ್ರಧಾನ, ವಿತ್ತಕ್ಕಿಂತ ವೃತ್ತ ಪ್ರಧಾನ ಅಂತ. ವೃತ್ತ ಮತ್ತು ವಿತ್ತಗಳ ಬಗ್ಗೆ ವಿದುರ ಮಾತಾಡ್ತಾನೆ. ವೃತ್ತ ಅಂದರೆ ನಡೆ, ನಡತೆ, ಸನ್ನಡತೆ, ಶೀಲ ಅಂತ ಕರೀತಾರೆ. ವಿತ್ತ ಅಂದರೆ ಸಂಪತ್ತು. ಈ ವೃತ್ತವಿತ್ತಗಳಲ್ಲಿ ಯಾವುದು ಬಲ ಅನ್ನುವುದನ್ನು ವಿಚಾರ ಮಾಡಿ ನಾವು ಕೆಲಸದಲ್ಲಿ ತೊಡಗಬೇಕು. ವೃತ್ತಂ ಯತ್ನೇನ ಸಂರಕ್ಷೇತ್ ವಿತ್ತಮೇತಿ ಚ ಯಾತಿ ಚ ಅಕ್ಷೀಣೋ ವಿತ್ತತ ಕ್ಷೀಣ ವೃತ್ತತಸ್ತು ಹತೋ ಹತಃ. ವಿತ್ತವೃತ್ತಗಳ ಬಗ್ಗೆ ಹೇಳುವ ಒಂದು 5-6 ಮಾತುಗಳುಂಟು, ಬಹಳ ಸುಂದರವಾದ ಮಾತುಗಳು. ವೃತ್ತಂ ಯತ್ನೇನ ಸಂರಕ್ಷೇತ್, ನಮ್ಮ ನಡತೆಯನ್ನು, ಸನ್ನಡತೆಯನ್ನು ಪ್ರಯತ್ನಪೂರ್ವಕವಾಗಿ ರಕ್ಷಿಸಿಕೊಳ್ಬೇಕು. ಶೀಲಗೆಟ್ಟು ಯಾವತ್ತೂ ಮನುಷ್ಯ ಬದುಕಬಾರದು. ಶೀಲ ಅನ್ನುವುದಕ್ಕೆ ಸನ್ನಡತೆ ಅಂತ ಅರ್ಥ. ಏನೋ ಇವನಿಗೆ ಒಂದಷ್ಟು ಸಂಪಾದಿಸಬೇಕು ಅಂತಿರ್ತದೆ, ಕಣ್ಣ ಮುಂದೆಯೇ ಬಿದ್ದದ್ದು ಕಾಣಿಸ್ತದೆ, ಅದನ್ನು ಎತ್ತಿ ಚೀಲದಲ್ಲಿ ಹಾಕೊಂಡ ಅಂತಾದರೆ ನಾಳೆ CCTVಯ ಚಿತ್ರ ನಾಳೆ ಫೋಟೋ ಪೇಪರ್ನಲ್ಲಿ ಬರ್ತದೆ. ಇವನ ಇಡೀ ಶೀಲವು ಕೂಡ ಹರಾಜಾಗಿ ಹೋಗ್ತದೆ. ಆದರೆ ಶೀಲದ ಸಂರಕ್ಷಣೆ ಮಾಡಿಕೊಳ್ಳದೇ ಹೋದರೆ ಅದರ ಪರಿಣಾಮ ಏನು? ಅವ ಸತ್ತ ಅಂತ ಅರ್ಥ. ಸಂಭಾವಿತಸ್ಯ ಚಾಕೀರ್ತಿ ಮರಣಾತ್ ಅತಿರಿಚ್ಯತೆ. ಒಬ್ಬ ವ್ಯಕ್ತಿಗೆ ಅಕೀರ್ತಿ ಅನ್ನುವುದು ಅದು ಮರಣಕ್ಕಿಂತ ದೊಡ್ಡದು. ಆದ್ದರಿಂದಾಗಿ ನನ್ನ ಮನಸ್ಸನ್ನು ಯಾವತ್ತೂ ಹಿಡಿತದಲ್ಲಿಟ್ಟುಕೊಂಡು ಪ್ರಯತ್ನಪೂರ್ವಕವಾಗಿ ಶೀಲವನ್ನು ಸಂರಕ್ಷಣೆ ಮಾಡಬೇಕು. ಅಲ್ಲ ದುಡ್ಡು ಉಳಿಸುವುದಕ್ಕೋಸ್ಕರ ನಾನು ನಡತೆಗೆಟ್ಟಾದರೂ ದುಡ್ಡು ಸಂಪಾದನೆ ಮಾಡ್ತೇನೆ ಅಂದರೆ
ವಿತ್ತಂ ಏತಿಚ ಯಾತಿಚ. ದುಡ್ಡು ಬರ್ತದೆ, ಹೋಗ್ತದೆ. ದುಡ್ಡು ಬರುವುದು ಯಾಕೆ ಅಂದರೆ ಹೋಗುವುದಕ್ಕೋಸ್ಕರ. ಬಂದದ್ದು ಉಳಿಯುವುದೇ ಅಂತ ಯಾವತ್ತಿಗೂ ಇಲ್ಲ. ಇಲ್ಲಿಯ ತನಕ ಇತಿಹಾಸದಲ್ಲಿ ಯಾರ್ಯಾರು ಭಾರಿ ಭಾರಿ ದುಡ್ಡು ಮಾಡಿದ್ದಾರೋ ಯಾರೂ ಉಳಿಸಿಕೊಂಡವರಿಲ್ಲ. ದುಡ್ಡು ಬಂದದ್ದು ಯಾರದ್ದು ಹೆಚ್ಚು ಹೊರಗೆ ಹೋಯಿತು ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಾದರು. ಯಾರು ದುಡ್ಡು ತಂದದ್ದನ್ನೆಲ್ಲ ತನ್ನ ಮನೆಯಲ್ಲೇ ರಾಶಿ ಹಾಕಿದ್ರು ಅವರೆಲ್ಲ ಇವತ್ತಲ್ಲ ನಾಳೆ ಬೀಳುವ ಸ್ಥಿತಿಯಲ್ಲೇ ಇದ್ದಾರೆ ಇವತ್ತಿಗೂ ಕೂಡ. ಆದ್ದರಿಂದ ವಿತ್ತಂ ಏತಿಚ ಯಾತಿಚ, ಅದು ಬರ್ತದೆ ಹೋಗ್ತದೆ. ಅದು ಲಕ್ಷ್ಮಿ ಅನ್ನುವುದರ ಸ್ವಭಾವವೇ ಹಾಗೆ. ಸರಸ್ವತಿ ಹಾಗಲ್ಲ, ಬಂದರೆ ಹಾಗೆ ತಲೆಯಲ್ಲಿ ಕೂತುಕೊಳ್ತಾಳೆ. ಲಕ್ಷ್ಮಿ ಅದು ಚಂಚಲ, ಅವಳನ್ನು ಕರೆಯುವುದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕರೆಯುವುದು. ಆಮೇಲೆ ಹೆಜ್ಜೆ ಮೇಲೊಂದು ಹೆಜ್ಜೆ ನಿಕ್ಕಿದ ಮಜ್ಜಿಗೆ ಮೇಲಿನ ಬೆಳ್ಳೆ ಅಂತೆ ಅಂತ ಅದು ಓಡಾಡುತ್ತಾನೆ ಇರುವುದು, ನಿಂತಲ್ಲಿ ನಿಲ್ಲುವಂಥದ್ದಲ್ಲ ಅದು. ಅದನ್ನ ಲಕ್ಷ್ಮಿಯನ್ನು ನಾವು ಎಷ್ಟು ಜಾಗ್ರತೆ ಮಾಡಿದರೂ ಕೂಡ ಅದು ನಿಲ್ಲುವ ಸ್ಥಿತಿಯಲ್ಲಿಲ್ಲ. ವಿತ್ತಂ ಏತಿಚ ಯಾತಿಚ, ಅದು ಹೋಗಿ ಬರತಕ್ಕಂಥದ್ದು. ಆದ್ದರಿಂದ ಅಕ್ಷೀಣೋ ವಿತ್ತತಃ ಕ್ಷೀಣ. ಬಂದಂತಹ ದುಡ್ಡು ಒಂದು ಬಾರಿ ಪೂರ್ತಿ ಹೋಯಿತು ಅಂತಾದರೆ ಅವನು ಎಲ್ಲ ಹೋದ ದರಿದ್ರ ಅಂತ ಅವನನ್ನು ಕರಿಬಾರ್ದು. ವಿತ್ತದಿಂದ ಕ್ಷೀಣನಾದವ ಕ್ಷೀಣನಲ್ಲ, ಅಕ್ಷೀಣ, ವಿತ್ತತ ಕ್ಷೀಣ. ಮತ್ತೆ ಯಾರು ವೃತ್ತತಸ್ತು ಹತೋ ಹತಃ. ಇದೊಂದು ಆಸೇತು ಹಿಮಾಚಲ ಎಲ್ಲರ ಬಾಯಲ್ಲಿರುವ ಒಂದು ಸುಭಾಷಿತ. ವೃತ್ತತಸ್ತು ಹತೋ ಹತಃ, ಯಥೋ ಧರ್ಮಸ್ತತೋ ಜಯ ಅಂತಿದ್ದ ಹಾಗೆ ಇದು ಕೂಡ ವಿದುರನೇ ಆಡಿದಂತಹ ಮಾತು. ಧೃತರಾಷ್ಟ್ರನ ಬಾಯಿಯಲ್ಲಿ ಬಂದಿದೆ ಅನ್ನೋದೊಂದು ಬಹಳ ವಿಶೇಷ. ಯಥೋ ಧರ್ಮಸ್ತತೋ ಜಯ ಅಂತ ಧೃತರಾಷ್ಟ್ರ ತನ್ನ ಬಾಯಿ ಬಿಟ್ಟಾಡ್ತಾನೆ ಈ ಭಾಗದಲ್ಲಿ. ವೃತ್ತತಸ್ತು ಹತೋ ಹತಃ. ವೃತ್ತ ಅಂದರೆ ನಡೆ, ನಡೆಯಿಂದ ಯಾರು ಹತನಾಗಿದ್ದಾನೆ, ನಡೆ ಯಾರಲ್ಲಿ ನಾಶವಾಗಿ ಹೋಯಿತು ಅಂತವ ಸತ್ತ ಅಂತ ಅರ್ಥ. ಆದ್ದರಿಂದ ಒಬ್ಬನ ಬದುಕು ನಿಜವಾದ ಬದುಕು ಹೌದಾದರೆ ಅವ ಹೆಣವಾಗಿ ಬದುಕಿಲ್ಲ, ಜೀವನ ಮರಣದಲ್ಲಿಲ್ಲ, ಆತ ನಿಜವಾಗಿ ಬದುಕಿದ್ದಾನೆ ಅಂತ ಕರೆಸಿಕೊಳ್ಳುವುದು ಸನ್ನಡತೆಯಲ್ಲಿ ಇದ್ದಾಗ. ಆದ್ದರಿಂದ ನಡತೆಯ ಬಗ್ಗೆ ಬಹಳ ಜಾಗೃತಿಯಾಗಿರು. ಆ ನಡತೆಯ ಬಗ್ಗೆ ಇಲ್ಲಿ ತೊಂದರೆ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಧೃತರಾಷ್ಟ್ರ, ನಿನಗೆ ಬೇಸರ ಆಗ್ತಾ ಇರ್ಬೋದು. ಅಣ್ಣನ ಹತ್ರ ಹೇಳ್ತಾನೆ ವಿದುರ, ನಿನಗೆ ಬೇಸರ ಆಗ್ಬೋದು. ಬೇಸರ ಆಗುವ ಹಾಗೆ ಒಬ್ಬ ಹೇಳ್ತಾನೆ ಅಂದರೆ ಅವನು ಬಹಳ ಪ್ರೀತಿ ಪಾತ್ರ ಅಂತ ತಿಳ್ಕೊ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ, ಒಬ್ಬ ತಪ್ಪು ಮಾಡ್ತಾ ಇದ್ದಾಗ ಅದು ತಪ್ಪು ಅಂತ ಅವನಿಗೆ ಹೇಳಿದರೆ ಸಿಕ್ಕಾಬಟ್ಟೆ ಕೋಪ ಬರ್ತದೆ, ಅದು ಅಪ್ರಿಯವಾಗ್ತದೆ. ಕಂಡದ್ದನ್ನು ಕಂಡಂತೆ ಹೇಳಿದರೆ ಕೆಂಡದಂಥ ಕೋಪ. ಇನ್ನೊಂದು ಮಾತಿದೆ, ಖಂಡಿತವಾದಿ ಲೋಕವಿರೋಧಿ ಅಂತ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ. ಕಣ್ಣಿಗೆ ಕೈ ಹಾಕಿದ ಹಾಗೆ ಹೇಳಿದವ ಯಾವತ್ತೂ ಲೋಕವಿರೋಧಿಯಾಗಿ ಬಾಳ್ತಾನೆ ಅಂತ. ಆದರೆ ಆ ರೀತಿ ಹೇಳದೇ ಹೋದರೆ ಆ ಮನುಷ್ಯನಿಗೆ ಅರ್ಥ ಆಗುವುದು ಹೇಗೆ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ. ಇದು ಪಥ್ಯ, ನಾನು ಹೇಳ್ತಾ ಇರತಕ್ಕಂಥ ವಿಷಯ ಪಥ್ಯ. ಯಾವುದನ್ನು ಮಾಡಿದರೆ ನೀನು ಆರೋಗ್ಯವಾಗಿ ಲೋಕಕ್ಷೇಮಂಕರವಾಗಿ ಬಾಳ್ತೀಯೋ ಅಂತಹ ಪಥ್ಯ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಪಥ್ಯವಾದ ತಥ್ಯವನ್ನು ಹೇಳುವಾಗ ಅದು ಅಪ್ರಿಯವಾಗಿರ್ತದೆ. ಆದರೆ ಅಪ್ರಿಯವಾದ ಪಥ್ಯವನ್ನು ಹೇಳ್ತಕ್ಕಂಥವ ಲೋಕದಲ್ಲಿ ಸಿಗುವುದು ಬಹಳ ಕಷ್ಟ. ಸಾವಿರಾರು ಜನ ಸಿಗ್ತಾರೆ ಸತತಂ ಪ್ರಿಯವಾದಿನ ಸುಲಭಾಹ ಲೋಕೆ ಅಂತ. ಯಾರು ಸತತ ಪ್ರಿಯವನ್ನೇ ಹೇಳ್ತಕ್ಕಂತಹ ವ್ಯಕ್ತಿಗಳು ಸಿಗುವುದು ಬಹಳ ಸುಲಭ. ಆದರೆ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ ಅಂತ ಒಂದು ಪ್ರಸಿದ್ಧ ಸುಭಾಷಿತ, ಅದು ಇಲ್ಲೇ ಬಂದದ್ದು. ವಿದುರ ಹೇಳ್ತಾನೆ, ಅಪ್ರಿಯವಾದ ಪಥ್ಯ, ಸರಿಯಾದ ಮಾರ್ಗವನ್ನು ಉಪದೇಶಿಸುವ, ಆದರೆ ಕೇಳುವವರಿಗೆ ಅಪ್ರಿಯ ಅನಿಸತಕ್ಕಂತಹ ಮಾತನ್ನು ಹೇಳುವವನೂ ಸಿಗುವುದು ಕಷ್ಟ, ಕೇಳುವವನೂ ಸಿಗುವುದು ಅದಕ್ಕಿಂತ ಕಷ್ಟ. ಅಪ್ರಿಯವಾದ ಪಥ್ಯವನ್ನು ಹೇಳಿದರೆ ಕೇಳುವವ ಇವನ ಕಪಾಳಕ್ಕೆ ಹೊಡೆಯುವ ಸಾಧ್ಯತೆ ಇರ್ತದೆ. ಆದರೆ ಇವತ್ತು ನನ್ನ ಪುಣ್ಯ ಏನು ಅಂತೇಳಿದರೆ, ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ. ನಾನು ಅಂಥದ್ದು ಹೇಳಿದರೂ ಕೂಡ, ಕಣ್ಣಿಗೆ ಕೈ ಹಾಕಿದ ಹಾಗೆ ಅವನಿಗೆ ಉಪದೇಶ ಮಾಡ್ತಾ ಇದ್ದರೂ ಕೂಡ, ರಾಜನಾದ ಧೃತರಾಷ್ಟ್ರ ಈ ಮಂತ್ರಿಯಾದ ವಿದುರನ ಮಾತನ್ನು ಅಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾನೆ. ರಾತ್ರಿ ನಿದ್ದೆ ಬರದೇ ಇರುವುದು ಅಷ್ಟು ಉಪಕಾರ ಮಾಡಿಬಿಟ್ಟಿದೆ. ಅಪ್ರಿಯವಾದ ಪಥ್ಯವನ್ನು ನಾನು ಹೇಳ್ತಾ ಇದ್ದೇನೆ, ಅದನ್ನು ಕೇಳುವವ ಸಿಗುವುದು ಕಷ್ಟ. ಕೇಳ್ತಾ ಇದ್ದಿ, ದಯವಿಟ್ಟು ನಾನು ಹೇಳಿದಂತೆ ಈ ಕುಟುಂಬದ ರಕ್ಷಣೆಗೋಸ್ಕರ ದುರ್ಯೋಧನನ್ನು ಒಬ್ಬನನ್ನು ಕುಟುಂಬದಿಂದ ಹೊರಗೆ ಬಹಿಷ್ಕಾರವನ್ನು ಮಾಡಿ ನೀನು ಸಿಂಹಾಸನದಲ್ಲಿ ಧರ್ಮರಾಜನನ್ನು ಕೂಡಿಸು. ಇಷ್ಟಕ್ಕೆ ವಿದುರ ನೀತಿ ಒಂದು ಹಂತದಲ್ಲಿ ಉಪಸಂಹಾರವಾಯಿತು. ಇಷ್ಟು ಹೇಳಿದರೆ ಇನ್ನೂ ಬೆಳಗ್ಗೆ ಕೋಳಿ ಕೂಗಲಿಲ್ಲ. ರಾತ್ರಿ ಪೂರ್ತಿ ಉಪದೇಶಕ್ಕೋಸ್ಕರ ಕರೆದದ್ದು ವಿದುರ. ಇವನಿಗೆ ನಿದ್ದೆ ಬರುವಲ್ಲಿ ಅದನಿಗೆ ಉಪದೇಶ ಮಾಡಬೇಕು. ಆದರೆ ವಿದುರ ಮಾಡಿದ ಉಪದೇಶದಿಂದ ಇದ್ದ ನಿದ್ದೆಯೂ ಹಾರಿ ಹೋಗಿದೆ. ಈ ಸ್ಥಿತಿಯಲ್ಲಿ ಧೃತರಾಷ್ಟ್ರ ಕೇಳ್ತಾನೆ, ನೀನಿಷ್ಟೆಲ್ಲ ಉಪದೇಶಿಸಿದಿ ವಿದುರ, ಆದರೆ ನಾನು ಏನು ಮಾಡಿದರೂ ದುರ್ಯೋಧನನನ್ನು ಬಿಡುವುದಿಲ್ಲ ಅಂತ ಹೇಳ್ತಾನೆ. ಒಂದು ತೀರ್ಮಾನವನ್ನಾಗಲೇ ಹೇಳಿದ, ಮರುದಿವಸ ಸಭೆಯಲ್ಲಿ ಹೇಳುವುದಲ್ಲ. ನಾನು ನನ್ನಿಂದ ದುರ್ಯೋಧನನನ್ನು ಬಿಡುವುದಿಲ್ಲ ಅಂತ ಹೇಳುವುದಿಲ್ಲ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ, ನನಗಿಂತ ಹೆಚ್ಚು ಪ್ರೀತಿ ಅವನಲ್ಲಿ,
ಆದ್ದರಿಂದ ಅವನನ್ನು ನಾನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಅವನನ್ನು ಬಿಡಲಾರೆ. ಕೊನೆಗೇನಾಗ್ತದೆ? ನೀನು ಹೇಳಿದ ಹಾಗೆ ಆಗಲಿ, ಯಥೋ ಧರ್ಮ ತಥೋ ಜಯ. ಈ ಹೊತ್ತಿಗೆ ಅವ ಹೇಳುವ ಮಾತು, ಧರ್ಮ ಇದ್ದಲ್ಲಿ ಜಯ ಆಗ್ತದೆ, ಆಗಲಿ, ಅದು ನಮಗೆ ಅಪಜಯ ಆದರೂ ತೊಂದರೆ ಇಲ್ಲ, ಆದರೆ ನಾನು ನನ್ನ ಮಗನನ್ನು ಮಾತ್ರ ಬಿಡಲಾರೆ ಅನ್ನುವ ಆವೇಶ ಧೃತರಾಷ್ಟ್ರನಲ್ಲಿ ಇನ್ನೂ ಗಟ್ಟಿಯಾಗಿದೆ. ವಿದುರನ ಮಾತಿನಿಂದ ಏನೂ ಪ್ರಯೋಜನ ಆಗಲಿಲ್ಲ. ವಿದುರ ಒಂದು ನಕ್ಕು ಬಿಟ್ಟ. ಧೃತರಾಷ್ಟ್ರ ಕಣ್ಣಲ್ಲಿ ನೀರು ಹಾಕ್ತಾನೆ. ನಾನು ಫಚೀತಿಯಲ್ಲಿ ಹೀಗಿರುವಾಗ ನೀನು ನಗುವುದಲ್ವಾ? ಇದು ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಆಟ ಅಂತಿದ್ದ ಹಾಗೆ ಆಯಿತು. ನನ್ನ ಕಷ್ಟ ನೋಡಿ ನೀನು ನಗ್ತಾ ಇದ್ದಿ. ವಿದುರ ಹೇಳಿದ, ಅಣ್ಣ ಸ್ವಯಂಕೃತೋಯಂ ಅನರ್ಥ, ಇದು ಇನ್ನೊಬ್ಬರು ನಿನಗೆ ಮಾಡಿದ ಅಪರಾಧ ಅಲ್ಲ, ನೀನೇ ಮಾಡಿಕೊಂಡಂತಹ ಅನರ್ಥ. ಕಾಡಿನಲ್ಲಿ ಕಟ್ಟಿಗೆ ಮಾರುವ ಒಬ್ಬ ವ್ಯಕ್ತಿ ಓಡಾಡ್ತಾ ಇದ್ದಂತೆ. ಅವನಿಗೆ ಕಟ್ಟಿಗೆ ತೆಗೆದು ಬದುಕಿದ್ರೆ ಜೀವನ ಉಂಟು, ಇಲ್ಲದೆ ಹೋದರೆ ಕಟ್ಟಿಗೆ ಮಾರಾಟ ಮಾಡದೆ ಹೋದರೆ ಹೊಟ್ಟೆಗೆ ಹಿಟ್ಟಿಲ್ಲ ಅನ್ನುವ ಪರಿಸ್ಥಿತಿ ಆತನದ್ದು. ಆತ ಕೊಡಲಿ ಹಿಡ್ಕೊಂಡು ಹೋಗಿ ಒಂದು ಮರ ಕಡಿತಾ ಇರಬೇಕಾದ್ರೆ ಕೊಡಲಿಯಿಂದ ಎತ್ತಿ ಮರಕ್ಕೆ ಹೊಡೆಯುವಾಗ ಅವನ ಕೈಯಲ್ಲಿದ್ದಂತಹ ದಂಡ ತುಂಡಾಗೋಯಿತು. ಕೊಡಲಿಯ ಕುದಂಟಿ ತುಂಡಾಗೋಯಿತು ಅಂತ ಅರ್ಥ. ಇನ್ನು ಬರೀ ಕೊಡಲಿಯ ಕಬ್ಬಿಣ ಹಿಡ್ಕೊಂಡು ಅವ ಹೇಗೆ ಹೊಡೆಯುವುದು? ಆಗುವುದಿಲ್ಲ ಅವನಿಗೆ. ಅಳ್ತಾ ಕೂತಂತೆ, ಇವತ್ತು ಕಟ್ಟಿಗೆ ಇಲ್ಲ, ಕಟ್ಟಿಗೆ ಇಲ್ಲದೆ ನಾನು ಹೇಗೆ ಬದುಕುವುದು ಅಂತ. ಆಗ ಮರಗಳೆಲ್ಲ ಯೋಚಿಸಿದುವಂತೆ. ಒಂದು ಪಂಚತಂತ್ರದ ಕಥೆ ಇದು. ಮರಗಳು ಯೋಚಿಸಿದವು, ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಪಾಪ ಅಂತ ಹೇಳಿ ಅಲ್ಲೇ ಒಂದು ಹುಣಿಸೆ ಮರ ಇತ್ತಂತೆ. ಆ ಹುಣಿಸೆ ಮರ ತನ್ನ ಗೆಲ್ಲು ತೆಗೋ ಅಂತ ಹೇಳಿತಂತೆ. ಗೆಲ್ಲನ್ನು ತುಂಡು ಮಾಡಿ ಅದೇ ಕೆಳಗೆ ಹಾಕಿದಂತೆ. ಅದು ಹಾಕಿದ ಕೂಡಲೇ ಇವ ಹುಣಿಸೆಯ ದಂಡವನ್ನು ಅದಕ್ಕೆ ಸೇರಿಸಿ ಮರಗಳನ್ನೆಲ್ಲ ಕತ್ತರಿಸಿದ. ಮರಗಳೆಲ್ಲ ಅಳ್ತಾ ಇದ್ದಾವಂತೆ, ನಮ್ಮನ್ನು ಕತ್ತರಿಸ್ತಾನೆ. ಆವಾಗ ಪಕ್ಕದ ಮರ ಹೇಳ್ತಂತೆ, ನೀವೇ ಮಾಡಿದ್ದು, ತಿನ್ರಿ, ಮಾಡಿದ್ದುಣ್ಣ ಮಹಾರಾಯ ಅಂತ. ಇಂಥ ವ್ಯಕ್ತಿಗೆ ನೀವೇ ಕೊಟ್ಟದ್ದಲ್ಲೋ ಮರದ ತುಂಡನ್ನು, ಅದನ್ನು ಹಿಡ್ಕೊಂಡು ನಿಮ್ಮನ್ನು ಕತ್ತರಿಸ್ತಾನೆ. ಸ್ವಯಂಕೃತೋಯಂ ಅಪರಾಧ. ಹಾಗೆ ನಿನ್ನದ್ದೇ ಅಪರಾಧ. ನೀನು ಅತ್ತು ಏನು ಪ್ರಯೋಜನ? ಏನು ತಪ್ಪು ಮಾಡಿದಿ, ಏನು ತಿದ್ದಿಕೊಳ್ಳಬೇಕು ಅಂತ ನಾವು ಉಪದೇಶ ಮಾಡಿದರೂ ತಿದ್ದಿಕೊಳ್ಳುವುದಿಲ್ಲ ಅಲ್ವಾ? ಅತ್ತು ಏನು ಪ್ರಯೋಜನ? ಧೃತರಾಷ್ಟ್ರ ಹೇಳ್ತಾನೆ, ತಮ್ಮ, ನನ್ನಿಂದ ನನ್ನ ಮಕ್ಕಳನ್ನು ಬಿಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಧರ್ಮರಾಜನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳುವುದಕ್ಕೆ ನನ್ನ ಮಗ ಬಿಡುವುದಿಲ್ಲ. ಧರ್ಮರಾಜ ದೂರದಲ್ಲಿರಬೇಕು ಅಂತ ನನ್ನೇನು ಉದ್ದೇಶ ಅಲ್ಲ, ಆದರೆ ಅವನಿಗೆ ರಾಜ್ಯವನ್ನು ಕೊಡುವುದಕ್ಕೆ ನನ್ನ ಮಗ ಬಿಡುವುದಿಲ್ಲ. ಆದರೆ ಮಗನನ್ನು ಬಿಡುವುದಕ್ಕೆ ನನ್ನಿಂದ ಸಾಧ್ಯ ಆಗುವುದಿಲ್ಲ. ಆದರೆ ಮಗ ಮಾಡುವ ಈ ಅಪಚಾರದಿಂದ ನಾನು ಪಾಪ ಕಂಟಕದಿಂದ ಸೇರಿಕೊಳ್ಳಬಾರ್ದು, ನನ್ನಲ್ಲಿ ಪಾಪ ಅಂಟಬಾರ್ದು. ಅದಕ್ಕೆ ಏನು ಮಾರ್ಗ? ಅಧ್ಯಾತ್ಮದ ಉಪದೇಶ ಕೊಡು, ದೇವರ ಬಗ್ಗೆ ಹೇಳು. ಏನು ಕೆಟ್ಟ ಕೆಲಸ ಮಾಡಿದರೂ ನಮಗೆ ಅಂಟದೇ ಇರುವ ಹಾಗೆ ಆಗಬೇಕು. ಅಂಟದೇ ಇರುವ ಹಾಗೆ ಕೆಲಸ ಮಾಡಬೇಕಾದರೆ ಅದಕ್ಕೆ ದೇವರ ಅಧ್ಯಾತ್ಮದ ಲೇಪವನ್ನು ಕೊಡಬೇಕು ಅಂತುಂಟು ಶಾಸ್ತ್ರದಲ್ಲಿ. ಅಧ್ಯಾತ್ಮದ ಲೇಪ ಇಟ್ಟುಕೊಂಡು ಕೆಟ್ಟ ಕೆಲಸ ಮಾಡಿದರೂ ಅದು ಅಂಟುವುದಿಲ್ಲ ಅಂದುಂಟು. ಉದಾಹರಣೆಗೆ ಭೈರವೇಶ್ವರ ಬಂದ ದಕ್ಷನ ಯಾಗಕ್ಕೆ. ದಕ್ಷನ ಯಾಗದಲ್ಲಿ ದಕ್ಷನನ್ನು ಸಂಹರಿಸುವ ಉದ್ದೇಶ ಸಾಕ್ಷಾತ್ ಶಿವಸ್ವರೂಪಿಯಾದ ಭೈರವೇಶ್ವರನಿಗೆ ಯಜ್ಞದಲ್ಲಿ ವಿಷ್ಣು ಸಂಬಂಧಿಯಾದ ಯಾಗದಲ್ಲಿ ದೀಕ್ಷಿತನಾದಂತಹ ದಕ್ಷನ ತಲೆ ತೆಗೆಯುವುದು ಸಾಧ್ಯವಾಗಲಿಲ್ಲ. ಆದ ಕತ್ತಿಯನ್ನು ಹಿಡಿದು ದಕ್ಷನ ಕತ್ತಿಗೆ ಹೊಡೆದರೆ ಆ ಕತ್ತಿಯ ಅಲುಗೇ ತುಂಡಾಯಿತೇ ಹೊರತು ದಕ್ಷನ ತಲೆ ತೆಗೆಯುವುದು ಸಾಧ್ಯವಾಗಲಿಲ್ಲ. ಕೊನೆಗೆ ಅಲ್ಲಿದ್ದಂತಹ ಒಂದು ಬಿಲ್ಲಿನ ಹಗ್ಗವನ್ನು ಹಿಡ್ಕೊಂಡು ಆ ಹಗ್ಗದಿಂದ ಝಳಝಳನೆ ಮಥನ ಮಾಡಿದರೂ ಕೂಡ ಅವನ ತಲೆ ತೆಗೆಯುವುದು ಸಾಧ್ಯವಾಗಲಿಲ್ಲ. ಆವಾಗ ತ್ರ್ಯಂಬಕ ರುದ್ರ ಯೋಚನೆ ಮಾಡ್ತಾನೆ, ಇವನು ಯಜ್ಞ ದೀಕ್ಷಿತನಾಗಿದ್ದಾನೆ. ಯಜ್ಞ ದೀಕ್ಷಿತ ಯಜಮಾನ ಅಂದರೆ ಅದು ನನ್ನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಶಕ್ತಿ. ಅಷ್ಟೇ ಅಲ್ಲ, ವಿಷ್ಣು ಯಾಗದಲ್ಲಿ ದೀಕ್ಷಿತನಾಗಿದ್ದಾನೆ. ಅದನ್ನ ವಿಷ್ಣು ಶಕ್ತಿ ಅನ್ನುವುದು ಈ ಯಜಮಾನನಲ್ಲಿ ಸನ್ನಿಹಿತವಾಗಿದೆ. ಯಜಮಾನನನ್ನೇ ಪಶುವನ್ನಾಗಿ ಚಿಂತಿಸಿ ಆ ದೇವನಿಗೆ ಈ ಆಹುತಿ ಕೊಡುವುದು ಅಂತ ಆಲೋಚನೆ ಮಾಡಿದರೆ ಆವಾಗ ಇದು ಆ ದೇವರಿಗೆ ಸೇರುತ್ತೆ ಅಂತ ಇವನ ತಲೆ ತೆಗೆಯುವುದು ಶಕ್ಯವಾದೀತು ಅಂತ ತಾನೂ ಕೂಡ ಯಾಗದ ಪಕ್ಕದಲ್ಲಿ ಪದ್ಮಾಸನ ಹಾಕಿ ಕೂತುಕೊಂಡು ಒಂದು ಯಾಗದ ಸಂಜ್ಞಾಪನ ಅನ್ನುವ ವಿಧಾನವನ್ನು ಧ್ಯಾನ ಮಾಡ್ತಾನೆ ರುದ್ರ. ಭೈರವೇಶ್ವರ ರುದ್ರ ಯಾವಾಗ ಈ ಧ್ಯಾನ ಮಾಡ್ತಾನೆ ಆವಾಗ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಅವನ ತಲೆ ತೆಗೆದರೆ ಅದು ತಲೆ ಹೋಗಿ ಅಗ್ನಿಯಲ್ಲಿ ಬಿತ್ತಂತೆ. ಆ ಯಜ್ಞದಲ್ಲಿ ಕೊಡುವ ವಿಷ್ಣು ಸಂಬಂಧಿಯಾದ ಒಂದು ಆಹುತಿ ಇದು ಅಂತ ಅದನ್ನು ಯೋಗದಲ್ಲಿ ಧ್ಯಾನ ಮಾಡಿಕೊಂಡಾಗ ಅವನಿಗೆ ತಲೆ ತೆಗೆಯುವುದು ಸಾಧ್ಯವಾಯಿತು. ಅದು ಆತನಿಗೆ ಲೇಪವಾಗಲಿಲ್ಲ. ಇದಕ್ಕೆ ಕಕಚ್ಛೇದ ಅಂತ ಕರೀತಾರೆ. ಕ ಅಂದರೆ ದಕ್ಷ ಪ್ರಜಾಪತಿ, ಅವನ ಅಂದರೆ ಅವನ ತಲೆ. ಅದು ಕಾಕಚ್ಛೇದ ಅಲ್ಲ, ಕಕಚ್ಛೇದ. ದಕ್ಷ ಪ್ರಜಾಪತಿಯ ತಲೆಯನ್ನು ತೆಗೆದ ಒಂದು ಛೇದ. ಈ ಛೇದ ಅನ್ನೋದು ರುದ್ರನಿಗೂ ಕೂಡ ಲಿಪ್ತವಾಗಲಿಲ್ಲ. ಯಾಕೆಂತೇಳಿದರೆ ಅದರಲ್ಲಿ ಯಜ್ಞ ಭಾವನೆ ಇತ್ತು. ಹೀಗೆ ಯಾವುದೇ ಕರ್ಮವನ್ನು
ಯಜ್ಞಭಾವದಿಂದ ಮಾಡಿದಾಗ ಅದು ಲೇಪವಾಗುವುದಿಲ್ಲ, ಅದರಿಂದಾಗಿ ಅನಿಷ್ಟ ಕಾರಣ ಆಗುವುದಿಲ್ಲ ಅಂತ ಉಂಟಲ್ಲ. ಹಾಗಾಗಿ ನನಗೆ ಅಂತಹ ಯಜ್ಞದ ಅಧ್ಯಾತ್ಮದ ಉಪದೇಶ ಕೊಡು ಅಂತ ಕೇಳ್ತಾನೆ. ಕೇಳಿದರೆ ವಿದುರ ಹೇಳ್ತಾನೆ, ಅಷ್ಟೆಲ್ಲ ದೊಡ್ಡವಲ್ಲ ನಾನು ಅಂತ ಹೇಳ್ತಾನೆ. ಅಷ್ಟು ದೊಡ್ಡ ಉಪದೇಶ ಅದೆಲ್ಲ ಔಪನಿಷದ ವಿಷಯಗಳು, ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಉಪದೇಶ ಕೊಡುವಷ್ಟು ದೊಡ್ಡವ ನಾನಲ್ಲ. ಅದಕ್ಕೆ ಯಜ್ಞೋಪವೀತ ಹಾಕಿಕೊಂಡವರು ಹೇಳಬೇಕು ಅಥವಾ ಯಜ್ಞೋಪವೀತ ಬಿಸಾಡಿದವರು ಹೇಳಬೇಕು, ನಾವೆಲ್ಲ ಹಾಕದೇ ಇದ್ದವರು ಹೇಳುವ ಹಾಗಿಲ್ಲ. ಹಾಗಾದರೆ ಏನು ಮಾಡುವುದು? ನನಗೆ ಉಪದೇಶ ಅಂತೂ ಬೇಕು, ನೀನು ಕೇಳಿ ತಿಳ್ಕೊಂಡಿದೆಯಲ್ಲ, ಎಷ್ಟು ಹೇಳಲಿಕ್ಕೆ ಆಗ್ತದೆ ಅಷ್ಟಾದರೂ ಹೇಳು ಅಂತ ಹೇಳ್ತಾನೆ. ವಿದುರ ಹೇಳ್ತಾನೆ, ಇಲ್ಲ, ಅದು ನಾನು ಹೇಳಿದರೆ ತಪ್ಪಾಗ್ತದೆ. ನಾನು ನಿನ್ನ ಮಂತ್ರಿಯ ಸ್ಥಾನದಲ್ಲಿರ್ತಕ್ಕಂಥ ದಾಸನಾದ ವ್ಯಕ್ತಿ ಅಂತಹ ಎತ್ತರದ ವಿಷಯಗಳನ್ನೆಲ್ಲ ಹೇಳಬಾರ್ದು, ಅದನ್ನು ಗುರುಕುಲದಲ್ಲಿ ಅಧ್ಯಯನ ಮಾಡಿದವರೇ ಹೇಳಬೇಕು. ಅದಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಯಜ್ಞೋಪವೀತ ಹಾಕಿದವರು ಸಿಗದೆ ಹೋದರೂ ಯಜ್ಞೋಪವೀತ ಬಿಸಾಡಿದವರು ಸಿಗ್ತಾರೆ ಅಂತ ಸನ್ಯಾಸಿಗಳನ್ನು ಕರೀತೇನೆ ಅಂತ ಹೇಳಿ ಆತ ತನ್ನ ಗುರುಗಳಾದ ಸನತ್ಸುಜಾತರನ್ನು ತಾನು ಪ್ರಾರ್ಥನೆ ಮಾಡಿಕೊಳ್ತಾನೆ, ಅವರನ್ನು ಸ್ಮರಿಸ್ತಾನೆ. ಸ್ಮರಿಸಿದ ಹೊತ್ತಿಗೆ ಬ್ರಹ್ಮಸುತನಾದಂತಹ ಸನತ್ಸುಜಾತ ಮುಂಭಾಗದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಸನತ್ಸುಜಾತನ ಕಥೆ ಇಲ್ಲಿಂದ ಪ್ರಾರಂಭ. ಅದನ್ನು ಸನತ್ಸುಜಾತೀಯ ಪರ್ವ ಅಂತ ಹೆಸರು. ಹೀಗೆ ಒಂದು ಪ್ರಜಾಗರ ಪರ್ವ ಮುಗಿದ ಮೇಲೆ ಬರುವಂಥದ್ದು ಸನತ್ಸುಜಾತೀಯ ಪರ್ವ. ಈ ಪ್ರಜಾಗರ ಪರ್ವ ಆದರೂ ಸುಲಭವಾಗಿ ಅರ್ಥ ಆಗ್ತದೆ, ಸನತ್ಸುಜಾತೀಯ ಪರ್ವ ಇನ್ನಷ್ಟು ಕಷ್ಟ. ಅದರದ್ದು ಒಂದೊಂದು ಶ್ಲೋಕವನ್ನು ಹಿಡ್ಕೊಂಡು ಪಾಠ ಹೇಳುವುದಕ್ಕಿರತಕ್ಕಂತಹ ಒಂದು ಗ್ರಂಥ. ಹೇಗೆ ಭಗವದ್ಗೀತೆಯಲ್ಲಿ ಕೆಲವು ಭಾಗಗಳು ಒಂದೊಂದು ಶ್ಲೋಕ ಹಿಡ್ಕೊಂಡು ಪಾಠ ಹೇಳಬೇಕು ಹೇಗೋ, ಹಾಗೆ ಸನತ್ಸುಜಾತಿಯ ಶ್ಲೋಕಗಳನ್ನು ಪಾಠ ಕೇಳಬೇಕಾದದ್ದು, ಸಮಗ್ರವಾಗಿ ಕಥಾಮುಖದಲ್ಲಿ ಕೇಳುವಂಥದ್ದಲ್ಲ. ನಾನು ನಿಮಗೆ ಹೆಚ್ಚು ತೊಂದರೆ ಕೊಡುವುದಿಲ್ಲ, 7 ಕಾಲರ ತನಕ ಎಷ್ಟಾಗ್ತದೋ ಅಷ್ಟು ಸನತ್ಸುಜಾತಿಯ ವಿಷಯವನ್ನು ಸಂಗ್ರಹ ಮಾಡಿಕೊಡುವುದಕ್ಕೆ ಪ್ರಯತ್ನಿಸ್ತೇನೆ. ಸನತ್ಸುಜಾತ ಯಾರು? ಚತುರ್ಮುಖ ಬ್ರಹ್ಮನ 4 ಜನ ಮಕ್ಕಳು. ಚತುರ್ಮುಖ ಆಲೋಚಿಸಿದ ಮನಸ್ಸಿನಿಂದ, ಸೃಷ್ಟಿಯನ್ನು ಮುಂದುವರಿಸುವುದಕ್ಕೋಸ್ಕರ ನನಗೆ ಮಕ್ಕಳು ಬೇಕು ಅಂತ ಆಲೋಚಿಸಿದ ಕೂಡಲೇ ಮಕ್ಕಳನ್ನು ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಇತಿಹಾಸದಲ್ಲಿ ಹಿಂದೆ ಇತ್ತು. ಇವತ್ತಿಗೂ ಯೋಗ ಮಾರ್ಗದಿಂದ ಸಾಧ್ಯವಾಗ್ತದೆ. ಹಿಮಾಲಯದ ತಪ್ಪಲಿನಲ್ಲಿ ಕೆಲವರು ಹಾಗೆ ಮಾಡ್ತಾರೆ ಅಂತ ಸ್ವಾಮಿರಾಮ ಬರೆದಿಟ್ಟಿದ್ದಾರೆ. ಅದು ಒಂದು ಯೋಗದ ಸಾಮರ್ಥ್ಯದಿಂದ ಆಗುವಂಥದ್ದು. ಒಟ್ಟು ಸೃಷ್ಟಿ ಅನ್ನೋದು 8 ರೀತಿಯಲ್ಲಿ ಆಗ್ತದೆ ಅನ್ನುವುದನ್ನು ಇತಿಹಾಸದಲ್ಲಿ ಕಾಣ್ತೇವೆ. ಕಣ್ಣಿನಲ್ಲಿ ಹೀಗೆ ನೋಡ್ತಾ ಇದ್ದ ಹಾಗೆ ಒಂದು ಹೆಣ್ಣು ಗರ್ಭಿಣಿಯಾಗುವಂತಹ ಕ್ರಮವೂ ಕೂಡ ಇತಿಹಾಸದಲ್ಲಿತ್ತು. ಸ್ಪರ್ಶ ಮಾತ್ರದಿಂದ ಸೃಷ್ಟಿ ಮಾಡ್ತಕ್ಕಂತಹ ಕ್ರಮವು ಸೃಷ್ಟೈವ ಯಂ ಪ್ರೀತಿ ಮತಾನಿಲೇನ ನರೇಂದ್ರ ಕಾಂತ ಸುಶುವೇತ್ರ ಕುಂತಿ ಅಂತ. ವಾಯುದೇವ ಕುಂತಿಯ ಮೈ ಸೋಂಕಿದ ಕೂಡಲೇ ಆಕೆ ಗರ್ಭಿಣಿಯಾಗಿ ಭೀಮಸೇನನನ್ನು ಹೆತ್ತಲು ಅಂತ. ಸ್ಪರ್ಶ ಮಾತ್ರದಿಂದ ಮಕ್ಕಳನ್ನು ಹುಟ್ಟಿಸತಕ್ಕಂತಹ ವಿಧಾನವೂ ಕೂಡ ಇತ್ತು. ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಸೃಷ್ಟಿಸುವಂಥದ್ದು ಒಂದು ಸೃಷ್ಟಿಯ ವಿಧಾನ. ಅದಕ್ಕೆ ಬ್ರಹ್ಮ ಮಾನಸ ಸೃಷ್ಟಿ ಅಂತ ಕರೀತಾರೆ. ಹಾಗೆ ಬ್ರಹ್ಮ ತಾನು ಮನಸ್ಸಿನಿಂದ ಆಲೋಚಿಸಿದಾಗ 4 ಜನ ಮಕ್ಕಳು ಹುಟ್ಟಿದರು. ಸನಕ, ಸನಂದನ, ಸನಾತನ ಮತ್ತು ಸನತ್ಸುಜಾತ ಅಂತ 4 ಜನರಿಗೆ ಬ್ರಹ್ಮ ಕರೆದ ಹೆಸರು. ಹುಟ್ಟಿದ ಮಕ್ಕಳಿಗೆ ಕರೆದಾಗ ಹೆಸರಾಯಿತು. ಆ 4ನೆಯ ಸನತ್ಸುಜಾತನನ್ನೇ ಸನತ್ಕುಮಾರ ಅಂತ ಕರೆಯೋದು. ಹೀಗೆ ಸನತ್ಕುಮಾರ 4ನೆಯವನಾಗಿ ತನ್ನ ಬ್ರಹ್ಮ ಮಾನಸ ಸೃಷ್ಟಿಯಲ್ಲಿ ಹುಟ್ಟಿರತಕ್ಕಂಥವ. ಆ ಸನತ್ಸುಜಾತ ಹೇಳಿದಂತಹ ಉಪದೇಶವನ್ನು ಇಲ್ಲಿ ಸನತ್ಸುಜಾತೀಯ ಅಂತ ಕರೆಯುವುದು. ಸನತ್ಸುಜಾತ ಬೇರೆ ಅಲ್ಲ, ಸನತ್ಕುಮಾರ ಬೇರೆ ಅಲ್ಲ. ಈ 4 ಮಕ್ಕಳನ್ನು ಕೂಡ ಸನತ್ಕುಮಾರರು ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಯಾಕಂದರೆ ಸನತ್ ಅನ್ನುವ ಶಬ್ದ ಒಂದು ಅವ್ಯಯ, ಅದಕ್ಕೆ ಸನಾತನವಾಗಿ ಅಂತ ಅರ್ಥ, ಎಂದೆಂದೂ ಅಂತ ಅರ್ಥ, ಸರ್ವದಾ ಅಂತ ಅರ್ಥ. ಕುಮಾರ ಅಂದರೆ ಅದೊಂದು ವಯಸ್ಸನ್ನು ಹೇಳ್ತಕ್ಕಂತಹ ಶಬ್ದ. ಕುಮಾರ ಅಂದರೆ ಮಾರ ಅಂದರೆ ಗೊತ್ತು ನಮಗೆ, ಮದನೋ ಮನ್ಮಥೋ ಮಾರಹ ಅಂತ. ಮಾರ ಅಂದರೆ ಮನ್ಮಥ. ಮನ್ಮಥನ ಬಗ್ಗೆ, ಕಾಮದ ಬಗ್ಗೆ, ಕಾಮನ ಬಗ್ಗೆ ಒಂದು ಕುತ್ಸಿತವಾದ ಮನಸ್ಥಿತಿಯುಳ್ಳ ವಯಸ್ಸು. ಯಾವ ವಯಸ್ಸಿನ ತನಕ ಕಾಮ ವಾಸನೆ ಅವನನ್ನು ಬಾಧಿಸುವುದಿಲ್ವೋ ಅಂಥ ವಯಸ್ಸು. ಕುತ್ಸಿತಃ ಮಾರಹ ಯಸ್ಮಿನ್ ವಯಸ್ಸಿ ತದ್ವಯ ಕೌಮಾರಂ ಅಂತ. ಆ ವಯಸ್ಸನ್ನು ಕುಮಾರ ವಯಸ್ಸು ಅಂತ ಕರೀತಾರೆ. ಅಂದರೆ ಇನ್ನೂ ಮೀಸೆ ಮೂಡುವುದಕ್ಕಿಂತ ಮೊದಲಿನ ವಯಸ್ಸು ಅಂತ ಅರ್ಥ. ಅದರಲ್ಲೂ ಸರಿಯಾದ ಕುಮಾರ ವಯಸ್ಸು ಯಾವುದು? ಯಾವತ್ತಿಗೂ ಕೂಡ ಕಾಮದ ಬಗ್ಗೆ ಆಲೋಚನೆ ಮಾಡದೇ ಇರುವ ವಯಸ್ಸು ಯಾವುದು ಅಂದರೆ, ಬಾಯಿಯಲ್ಲಿ ಹಲ್ಲು ಮೂಡಿ ಹೊಸ ಹಲ್ಲು ಬರುವುದಕ್ಕಿಂತ ಮೊದಲಿನ ವಯಸ್ಸು. ಅಂದರೆ ಒಂದು ಬಾಲ್ಯದ 7-8ನೇ ವಯಸ್ಸಿಗೆ ಕುಮಾರ ಅಂತ ಕರೀತಾರೆ. ಆ ಕುಮಾರ ವಯಸ್ಸಿನಲ್ಲೇ ನಿರಂತರವಾಗಿ ಇರುವವರಾದ್ದರಿಂದ ಇವರನ್ನು ಸನತ್ಕುಮಾರರು ಅಂತ ಕರೆಯೋದು. ಅಂದರೆ ಇವರಿಗೆ ಯಾವತ್ತಿಗೂ ಈಗ ಒಂದು 25 ವರ್ಷ ಹಿಂದೆ ನೋಡಬೇಕಾದ್ರೆ ಹೇಗಿದ್ರೋ ಇನ್ನು 250 ವರ್ಷ ಆದಮೇಲೆಯೂ ಕೂಡ ಅವರು ಹಾಗೇ ಇರ್ತಾರೆ. ವಯಸ್ಸಿನಲ್ಲಿ ಚೂರು ಜಾಸ್ತಿ ಆಗಿರುವುದಿಲ್ಲ. ಎಂದೆಂದೂ ಕುಮಾರಾವಸ್ಥೆಯಲ್ಲೇ ಇರುವವರಾದ್ರಿಂದ
ಸನಾತನವಾಗಿ ಕುಮಾರರಾದ್ದರಿಂದ ಸನತ್ಕುಮಾರರು. ಅದರಲ್ಲಿ ವಿಶೇಷವಾಗಿ ಸನತ್ಕುಮಾರ ಅಂತ ಕರೆಯುವುದು ಸನತ್ ಸುಜಾತನನ್ನು. ಉಳಿದವರು ಸನಕ, ಸನಂದನ, ಸನಾತನ ಅಂತ 3 ಜನಕ್ಕೆ ಹೆಸರು. ಈ ಸನತ್ಕುಮಾರ ಅನ್ನುವುದು ಈ 4ರಲ್ಲಿ ಎತ್ತರದ ವ್ಯಕ್ತಿ. ಯಾಕೆ ಎತ್ತರದ ವ್ಯಕ್ತಿ ಅಂದರೆ, ಆ ಸನತ್ಕುಮಾರ ಅಂದರೆ ಅದು ಸ್ವತಃ ಕಾಮನೇ ಸನತ್ಕುಮಾರನಾಗಿ ಹುಟ್ಟಿದ್ದು. ಕಾಮ ಅಂದರೆ ಮನ್ಮಥ, ಅವ ಇಂದ್ರನಿಗೆ ಸಮಕಕ್ಷೆಯಾಗಿ ನಿಲ್ಲತಕ್ಕಂತಹ ಒಬ್ಬ ಶಕ್ತಿ ಕಾಮ. ಆ ಮನ್ಮಥನೇ ಚತುರ್ಮುಖ ಬ್ರಹ್ಮನಲ್ಲಿ ಕುಮಾರನಾಗಿ ಹುಡ್ತಾನೆ, ಸನತ್ಕುಮಾರನಾಗಿ ಹುಡ್ತಾನೆ. ಮತ್ತು ಅದೇ ಕುಮಾರ ರುದ್ರದೇವನಲ್ಲಿ ಮತ್ತೆ ಕುಮಾರನಾಗಿ ಹುಡ್ತಾನೆ. ರುದ್ರದೇವನ ಕುಮಾರನಿಗೆ ಸುಬ್ರಹ್ಮಣ್ಯ ಅಂತ ಹೆಸರು. ಕಾರ್ತಿಕೇಯ, ಷಡಾನನ, ಷಣ್ಮುಖ, ಅಗ್ನಿಭೂಹು, ಶರವಣ ಭವ, ಶರಜನ್ಮ ಷಡಾನನ ಅಂತ ಶರವಣದಲ್ಲಿ ಆವಿರ್ಭವಿಸಿದ ಅನೇಕ ಹೆಸರುಗಳಿಂದ ಸ್ಕಂದ ಅಂತ ಕರೆಸಿಕೊಂಡಂತಹ ಯಾವ ಸುಬ್ರಹ್ಮಣ್ಯ ಇದ್ದಾನೆ ಅವನಿಗೆ ಕುಮಾರ ಅಂತಲೂ ಹೆಸರು. ಯಾಕಂದರೆ ಸನತ್ಕುಮಾರನೇ ಮುಂದಕ್ಕೆ ಕುಮಾರನಾಗಿ ಅವತರಿಸ್ತಾನೆ. ಹೀಗೆ ಮನ್ಮಥನಿಗೆ 3 ಕಡೆಯಲ್ಲಿ ಜನ್ಮ ಆಗ್ತದೆ. ಸಾಕ್ಷಾತ್ ಭಗವಂತನಲ್ಲಿ ಮನಸಿಜನಾಗಿ ಹುಡ್ತಾನೆ, ಆಮೇಲೆ ಶ್ರೀಕೃಷ್ಣನಲ್ಲಿ ಪ್ರದ್ಯುಮ್ನನಾಗಿ ಹುಡ್ತಾನೆ, ಭಗವಂತನಲ್ಲಿ ಕಾಮ ಹುಡ್ತಾನೆ, ರುದ್ರನಲ್ಲಿ ಸಾಕ್ಷಾತ್ ಕುಮಾರನಾಗಿ ಹುಡ್ತಾನೆ ಅದೇ ಕಾಮ, ಬ್ರಹ್ಮದೇವರಲ್ಲಿ ಸನತ್ಕುಮಾರನಾಗಿ ಅದೇ ಕಾಮ ಹುಡ್ತಾನೆ. ಹೀಗೆ 3 ತ್ರಿಮೂರ್ತಿಗಳಲ್ಲಿ ಹುಟ್ಟಿದವ ಕಾಮ. ಅದರಿಂದ ಕಾಮ ಪ್ರಪಂಚದಲ್ಲಿಲ್ಲದೆ ಹೋದರೆ ಯಾವ ಸೃಷ್ಟಿಯೂ ನಡೆಯುವುದಿಲ್ಲ. ಯಾಕಂದರೆ ತ್ರಿಮೂರ್ತಿಗಳ ಸೃಷ್ಟಿಯಿಂದ ಕಾಮನಿಗೆ ಒಂದು ವಿಶೇಷವಾದ ಮಹತ್ವ ಇದೆ. ಅಂತಹ ಕಾಮದೇವ ತಾನು ಸನತ್ಕುಮಾರನಾಗಿ ಆವಿರ್ಭವಿಸಿದಾಗ ವಿಶಿಷ್ಟ ಜ್ಞಾನಿಯಾಗಿದ್ದಾನೆ. ಆತ ಒಂದು ತಪಸ್ಸು ಮಾಡ್ತಾನೆ ಸನತ್ಕುಮಾರ. ಆ ತಪಸ್ಸು ಮಾಡಿ ದೇವರನ್ನು ಒಲಿಸಿಕೊಳ್ತಾನೆ. ಸಾಕ್ಷಾತ್ ನಾರಾಯಣ ಅವನ ಮುಂದೆ ಆ ಪ್ರಾದುರ್ಭೂತನಾಗ್ತಾನೆ. ಅವನು ಕಂಡುಕೊಂಡ ಭಗವಂತನ ರೂಪಕ್ಕೆ ಕುಮಾರ ಅಂತಲೇ ಹೆಸರು. ಇದು ದೇವರದ್ದು ಒಂದು ಕುಮಾರ ರೂಪ, ಭಗವಂತನ ಕುಮಾರ ಅನ್ನುವ ಒಂದು ರೂಪ ಇದೆ. ಕೌಮಾರಂ ಪ್ರಥಮಂ ದೇವ, ಭಗವಂತನ 22 ಅವತಾರಗಳನ್ನು ಭಾಗವತದ ಪ್ರಥಮ ಸ್ಕಂದ ಉಲ್ಲೇಖ ಮಾಡ್ತದೆ. ಆ 22 ಅವತಾರಗಳಲ್ಲಿ ಭಗವಂತನ ಮೊದಲ ಅವತಾರ ಸನತ್ಕುಮಾರೋವತು ಕಾಮದೇವಾತ್ ಅಂತ ಸ್ತೋತ್ರ ಮಾಡುವ ಸನತ್ಕುಮಾರ ಅಂತ ಭಗವಂತನ ರೂಪ. ಈಗ ಚತುರ್ಮುಖ ಬ್ರಹ್ಮನ ಮಗನಾಗಿ ಹುಟ್ಟಿದ ಸಾಕ್ಷಾತ್ ಮನ್ಮಥನೇ ಕುಮಾರನಾಗಿ ಏನು ಹುಟ್ಟಿದ್ದಾನೆ, ಆ ಸನತ್ಕುಮಾರ ಬೇರೆ, ಅದು ಒಬ್ಬ ವ್ಯಕ್ತಿ, ಬ್ರಹ್ಮಮಾನಸ ಪುತ್ರ, ಸಾಕ್ಷಾತ್ ಕಾಮ. ಭಗವಂತನದ್ದೇ ಕುಮಾರ ಅಂತ ಒಂದು ರೂಪ ಇದೆ. ಆ ಭಗವಂತನ ಕುಮಾರ ರೂಪ ಪ್ರತ್ಯಕ್ಷವಾಗಿ ಈ ಸನತ್ಕುಮಾರನಿಗೆ ವೈರಾಗ್ಯದ ಉಪದೇಶವನ್ನು ಕೊಟ್ಟಿತು. ಸನ್ಯಾಸ ಧರ್ಮ ಹೇಗೆ ಅಂತ ಉಪದೇಶ ಕೊಟ್ಟು ಸನ್ಯಾಸ ಪದ್ಧತಿಯನ್ನು ರಚನೆ ಮಾಡಿಕೊಟ್ಟಂತಹ ಭಗವಂತನ ಅವತಾರ ರೂಪಕ್ಕೆ ಸನತ್ಕುಮಾರ ಅಂತ ಹೆಸರು. ಆ ಸನತ್ಕುಮಾರ ರೂಪದಿಂದ ಉಪದೇಶ ಪಡೆದಂತಹ ಸನತ್ಕುಮಾರನಲ್ಲಿ ಆ ಸನತ್ಕುಮಾರ ರೂಪದ ಆವೇಶ ಉಂಟಾಗ್ತದೆ. ದೇವರು ಸನತ್ಕುಮಾರ ಎಂಬ ರೂಪದಲ್ಲಿ ಈ ಸನತ್ಕುಮಾರನ ಒಳಗೆ ಪ್ರವೇಶಿಸಿದ. ಇದರಿಂದಾಗಿ ಸನತ್ಕುಮಾರನಿಗೆ ಸನತ್ಕುಮಾರ ಅನ್ನೋ ಹೆಸರು ಅನ್ವರ್ಥವಾಯಿತು. ಇದೆಲ್ಲ ವೇದಾಂತದ ಪ್ರಕ್ರಿಯೆಗಳು. ಅದನ್ನು ಶುರು ಮಾಡಿಕೊಂಡೇ ಈ ಸನತ್ ಜಾತಿಯ ಆರಂಭ ಆಗ್ತದೆ. ಇಂತಹ ಭಗವಂತನ ರೂಪದಿಂದ ಆವಿಷ್ಟನಾಗಿ ಸಾಕ್ಷಾತ್ ಕಾಮಸ್ವರೂಪಿಯಾಗಿರತಕ್ಕಂತಹ ಸನತ್ಕುಮಾರ ಕಾಮ ನಿರ್ಜಿತನಾಗಿ ಸನ್ಯಾಸಿಯಾಗಿದ್ದಾನೆ. ಹುಟ್ಟುವಾಗಲೇ ಸನ್ಯಾಸಿ ಆತ. ಸಾಮಾನ್ಯವಾಗಿ ಸನ್ಯಾಸ ಅಂತ ಆಗಬೇಕಾದರೆ ಆತ ಹುಟ್ಟಿ 7 ವರ್ಷಕ್ಕೆ 2ನೇ ಬಾರಿ ಹುಟ್ಟಿ ಆಮೇಲೆ ವೈರಾಗ್ಯ ಬಂದಾಗ 3ನೇ ಬಾರಿ ಹುಟ್ಟುವುದು. ನಮ್ಮಲ್ಲಿ 3 ಶಬ್ದಗಳಿದ್ದಾವೆ, ಜಂತು, ದ್ವಿಜ, ತ್ರಿಜ ಅಂತ 3 ಶಬ್ದಗಳು. ಜನ್ಮನ ಜಾಯತೆ ಜಂತು ಅಂತ, ಹುಟ್ಟಿದವನಿಗೆ ಜಂತು ಅಂತ ಹೆಸರು. ಜಂತು ಅನ್ನೋ ಶಬ್ದಕ್ಕೆ ಜನನಾಥ ಜಂತು, ಜನನ ಆದದ್ದಕ್ಕೆ ಅದನ್ನು ಜಂತು ಅಂತ ಕರೆಯುವುದು. ಜಂತುವಾದವ ದ್ವಿಜ ಆಗಬೇಕಾದ್ರೆ ಅವನಿಗೆ ಸಂಸ್ಕಾರ ಬೇಕು. ಅವ ಮನುಷ್ಯನಾಗಿ ಜ್ಞಾನವನ್ನು ತುಂಬಿಸಿಕೊಳ್ಳುವ ಹಂತಕ್ಕೆ ಬಂದ ಅಂದರೆ ಅವ ದ್ವಿಜ, 2ನೇ ಬಾರಿ ಹುಟ್ಟುತ್ತಾನೆ ಅಂತ ಅರ್ಥ. 2ನೇ ಬಾರಿ ಹುಟ್ಟಬೇಕಾದ್ರೆ ಅವನಿಗೆ ಜ್ಞಾನದ ಉಪದೇಶ ನಡೀತದೆ, ಬ್ರಹ್ಮೋಪದೇಶ ನಡೀತದೆ. ಜ್ಞಾನದ ಉಪದೇಶದಿಂದ 2ನೇ ಜನ್ಮ ಪ್ರಾಪ್ತಿಯಾಯಿತು. 2ನೇ ಜನ್ಮದ ನಂತರ 3ನೇ ಜನ್ಮ ಯಾವಾಗ ಬರುವುದು ಅಂದರೆ ಅವ ಸನ್ಯಾಸಿ ಆದಾಗ. ಆತ ಎಲ್ಲವನ್ನೂ ಬಿಟ್ಟು ಮತ್ತೊಮ್ಮೆ ಸನ್ಯಾಸ ಅನ್ನುವ ವ್ರತವನ್ನು ಸ್ವೀಕಾರ ಮಾಡಿದಾಗ, ಆಶ್ರಮಾಂತರ ಸ್ವೀಕಾರ ಮಾಡಿದಾಗ, ಯಾವ ಮುಹೂರ್ತದಲ್ಲಿ ಆತ ಸನ್ಯಾಸ ತೆಗೊಂಡೋ ಆ ಮುಹೂರ್ತ ಅವನ ಜನ್ಮ ನಕ್ಷತ್ರವಾಗ್ತದೆ. ಉಪನಯನ ಅನ್ನುವ ದ್ವಿಜ ಸಂಸ್ಕಾರ ಯಾವಾಗ ಅವನಿಗೆ ನಡೆಯುತ್ತೋ ಆ ನಕ್ಷತ್ರ ಅವನ ಜನ್ಮದ ಫಲವನ್ನೇ ವ್ಯತ್ಯಾಸ ಮಾಡಿಬಿಡ್ತದೆ. ಹುಟ್ಟಿದಾಗ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ವ್ಯಕ್ತಿಯು ದ್ವಿಜತ್ವ ಸಂಸ್ಕಾರವನ್ನು ಪಡೆಯುವಂತಹ ಸಂದರ್ಭದ ನಕ್ಷತ್ರದ ಬಲದಿಂದಾಗಿ ಆತನ ಜನ್ಮ ಜಾತಕದ ಭವಿಷ್ಯದ ಫಲಗಳ ವ್ಯತ್ಯಾಸ ಆಗಿಬಿಡ್ತದೆ. ಹೀಗೆ 3 ಜನ್ಮಗಳು ಮನುಷ್ಯನಿಗಿರುವ ಅವಕಾಶಗಳು. ಇದನ್ನು ಉಪನಿಷತ್ತು ಹೇಳುವಾಗ ಅಥವಾ ಸನತ್ಸು ಜಾತಿಯ ಹೇಳುವಾಗ ಇದನ್ನು ಹುಟ್ಟು ಅಂತ ಅವರು ಕರೆಯುವುದಿಲ್ಲ, ಇದನ್ನು ಸಾವು ಅಂತ ಕರೀತಾರೆ. ಈ ಜ್ಞಾನಿಗಳಿಗೆ ಹುಟ್ಟು ಸಾವುಗಳಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲ.
ಯಾಕಂದರೆ ಹುಟ್ಟು ಸಾವು ಅನ್ನೋದು ಏನು ಅಂತ ಈ ಸನತ್ಸು ಜಾತಿಯ ಸುರಾಗುವುದೇ ಮೃತ್ಯು ಅಂದರೆ ಏನು ಅನ್ನೋ ವಿಷಯದಲ್ಲಿ ಸನತ್ಸು ಜಾತಿಯ ಪ್ರಾರಂಭ ಆಗ್ತದೆ. ಮರಣದ ಚಿಂತನೆಯಲ್ಲಿ ಸನತ್ಸು ಜಾತಿಯ ಇರುವುದು. ಇಡೀ ಸನತ್ಸು ಜಾತಿಯ ಮೂಲ ಪ್ರಮೇಯ ನೀವು ಎಲ್ಲೆಲ್ಲೋ ಸುತ್ತಾಡಿ ಬಂದರೂ ಕೂಡ ಅದು ಮಧ್ಯದಲ್ಲಿ ಎಲ್ಲಿ ಬಂದು ನಿಲ್ತದೆ? ಮಧ್ಯ ಗೂಟ ಯಾವುದು ಅಂದರೆ ಮೃತ್ಯು. ಮೃತ್ಯುವಿನ ಚಿಂತನೆಯಲ್ಲಿ ಸನತ್ಸು ಜಾತಿಯ ಮುಂದುವರೆದಿದೆ. ಜಾಯಮಾನ ಹುಟ್ಟತಕ್ಕಂತಹ ವ್ಯಕ್ತಿ ಮೊದಲು ಹೇಳ್ತಾರೆ, ಹುಟ್ಟುವವ ಅಂತ ಹೇಳುವುದು ಬೇಡ. ವ್ಯಕ್ತಿ ಮೊದಲು ಸಾಯುವುದು ಯಾವಾಗ ಅಂತೇಳಿದರೆ ಇವರ ಪ್ರಕಾರ ಅಥಯತ್ಪಿತಾ ಯೋನ್ಯಾಂ ರೇತಸ್ಸಿಂಚತಿ ತತ್ಪ್ರಥಮಂ ಮ್ರಿಯತೆ, ಅಥಯಜ್ಜಾಯತೆ ತದ್ವಿತೀಯಂ ಮ್ರಿಯತೆ, ಅಥಯದ್ದೀಕ್ಷತೆ ತತ್ತೃತೀಯಂ ಮ್ರಿಯತೆ, ಅಥಯನ್ಮ್ರಿಯತೆ ತಚ್ಚತುರ್ಥಂ ಮ್ರಿಯತೆ ಅಂತ. ಇದು ಉಪನಿಷತ್ತಿನಲ್ಲಿ ಬಂದ ಮಾತು. ಅದನ್ನಿಟ್ಟುಕೊಂಡು ಸನಸ್ಸು ಜಾತಿಯ ಶುರುವಾಗ್ತದೆ. ಯಾವಾಗ ಅಥಯತ್ಪಿತಾ ಯೋನ್ಯಾಂ ರೇತಸ್ಸಿಂಚತಿ, ಯಾವಾಗ ತಂದೆ ತಾಯಿಯರು ಉತ್ಪತ್ತಿಗೋಸ್ಕರ ಗರ್ಭಾಧಾನ ಪ್ರಕ್ರಿಯೆಯಲ್ಲಿ ತೊಡಗ್ತಾರೆ, ಗರ್ಭದಲ್ಲಿ ಮಗು ಪ್ರವೇಶ ಮಾಡಿತು ಅಂತ ಹೇಳಿದರೆ ಮೊದಲು ಅವ ಸತ್ತ ಅಂತ ಅರ್ಥ. ನಾವು ಅದನ್ನು ಹುಟ್ಟಿದ ಅಂತ ಕರಿತೇವೆ. ಇವರು ದೊಡ್ಡವರು ವೇದಾಂತ ಹೇಳ್ತಕ್ಕಂಥವ್ರು, ಅವರು ಸತ್ತ ಅಂತ ಕರೀತಾರೆ. ಹುಟ್ಟಿಗೂ ಸಾವಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಅಂತ ಅರ್ಥ. ಯಾಕಂದರೆ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಈ ಚೇತನ ಅನ್ನೋದು ಶಾಶ್ವತವಾದದ್ದು. ಶಾಶ್ವತವಾದ ಜೀವಚೇತನಕ್ಕೆ ಶರೀರ ಸಂಬಂಧವನ್ನು ನಾವು ಹುಟ್ಟು ಅಂತ ಕರಿತೇವೆ. ಆ ಶರೀರ ಸಂಬಂಧ ಆಗುವುದು ಗರ್ಭಾಧಾನ ಪ್ರಕ್ರಿಯೆಯ ಶುಭ ಮುಹೂರ್ತದಲ್ಲಿ. ಆ ಮೊದಲ ಬಾರಿ ಗರ್ಭಕ್ಕೆ ಪ್ರವೇಶವಾಗುವ ಕಾಲದಲ್ಲಿ ಆ ಮಗು ಒಂದು ಸತ್ತಿತು ಅಂತ. ಅಥ ಪ್ರಥಮಂ ಮ್ರಿಯತೆ. ಯಾಕೆ ಅದನ್ನು ಮರಣ ಅನ್ನೋ ಶಬ್ದದಿಂದ ಕರೆದರು? ವಸ್ತುತಃ ಮರಣ ಅಂದರೆ ಬಂಧನ ಅಂತ ಅರ್ಥ. ಆ ಚೇತನ ವಾತಾವರಣದಲ್ಲಿ ಅಣುವಾಗಿದ್ದುಕೊಂಡು ಸ್ವಚ್ಛಂದವಾಗಿದ್ದ ಚೇತನಕ್ಕೆ ಗರ್ಭದ ಚೀಲದ ಒಳಗಿನ ಒಂದು ಬಂಧನ ಪ್ರಾಪ್ತಿಯಾಯಿತು ಅನ್ನುವ ಕಾರಣದಿಂದ ಅದನ್ನು ಮರಣ ಎಂಬ ಶಬ್ದದಿಂದ ಔಪನಿಷದ ವ್ಯವಹಾರ ಮಾಡಿದ್ದಾರೆ. ಅಲ್ಲಿಂದ ನಂತರ ಎರಡನೇ ಬಾರಿ ಸಾಯುವುದು ಯಾವಾಗ? ಅಥ ಯಜ್ಜಾಯತೆ ತದ್ವಿತೀಯಂ ಮ್ರಿಯತೆ. 9 ತಿಂಗಳು ದಾಟಿ ದಶಮೇ ಮಾಸಿ ಸೂತವೇ ಅಂತ ಹೇಳಿದ ಹಾಗೆ ಆ ದಶಮ ಮಾಸದಲ್ಲಿ ಮಗು ಜನಿಸಿತು ಅಂದರೆ ಅದು ಎರಡನೇ ಬಾರಿ ಸತ್ತಿತು ಅಂತ ಕರೆದರು. ಮರಣ ಅನ್ನುವುದನ್ನು ಯಾವ ಅರ್ಥದಲ್ಲಿ ಬಳಸಿದ್ರು? ಮತ್ತೊಂದು ಬಂಧನ ಶುರುವಾಯಿತು. ಅಲ್ಲಿಯ ತನಕ ಗರ್ಭದ ಒಳಗಿದ್ದ ನಾನು ನನ್ನದು ಅನ್ನುವ ಅಭಿಮಾನ ಅದಕ್ಕೇನು ಇರಲಿಲ್ಲ. ಹುಟ್ಟಿದ ಹೊತ್ತಿಗೆ ನಾಳ ಕರ್ತನದ ಹೊತ್ತಿಗೆ ಅದು ಹತ್ತಿತು. ಅಳುವಾಗ ಶ್ವಾಸ ಒಳಗೆ ಹೋಯಿತು. ಶ್ವಾಸೋಚ್ಛ್ವಾಸವನ್ನು ಪ್ರಾರಂಭ ಮಾಡಿತು. ಶ್ವಾಸೋಚ್ಛ್ವಾಸ ಪ್ರಾರಂಭ ಮಾಡಿದ್ದೇ ತಡ. ಅದಕ್ಕೆ ಯಾವ ಕರುಳ ಬಳ್ಳಿಯನ್ನು ಹೊತ್ತುಕೊಂಡು ಬಂದಿತ್ತೋ ಅಂತಹ ಕರುಳ ಬಳ್ಳಿಗೆ ಆಧಾರ ಕೊಟ್ಟ ತಾಯಿಯ ಮೇಲೆ ಮಮಕಾರ ಪ್ರಾರಂಭ ಆಯಿತು. ಇದು ನನ್ನ ಅಮ್ಮ ಅಂತ ಅನಿಸುವುದಕ್ಕೆ ಶುರುವಾಯಿತು. ನನ್ನ ಅಮ್ಮ ಅಂತ ಅನಿಸಿದ ಮೇಲೆ ಅಮ್ಮ ಹೇಳಿಕೊಟ್ಲು ಇದು ನಿನ್ನ ಅಪ್ಪ ಅಂತೇಳಿ. ಅಲ್ಲಿಂದ ನನ್ನ ಅಪ್ಪ ಅಂತ ಅದಕ್ಕೆ ಜ್ಞಾನ ಬಂತು. ಮಾತೃದೇವೋ ಭವದಿಂದ ಪಿತೃದೇವೋ ಅಂತ ಶುರು ಮಾಡಿತ್ತು ಅಲ್ಲಿಂದ. ಆಮೇಲೆ ಅಪ್ಪ ಹೋಗಿ ಶಾಲೆಗೆ ಸೇರಿಸಿದ, ಮನೆಯಲ್ಲಿ ಹೇಳಿಕೊಳ್ಳಲಿಲ್ಲ. ಆಚಾರ್ಯ ದೇವೋ ಭವ ಅಂತ. ಆಮೇಲೆ ಆಚಾರ್ಯರು ಗೊತ್ತಾದರು, ಓ ಇವರು ನಮ್ಮ ಅಧ್ಯಾಪಕರು, ಇದು ನನ್ನ ಶಾಲೆ. ಮನಸ್ಸನ್ನು ಇದ್ದ ಕಡೆಯೆಲ್ಲ ಹಾಕಿ ಮಮಕಾರಗಳ ಬಂಧನ, ಇದು ನನ್ನದು 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 ಅನ್ನುವ ಒಂದು ಬಂಧನಕ್ಕೆ ಕಾರಣವಾದದ್ದು ಜನನವಾದ್ರಿಂದ ಹೊಸ ಬಂಧದಲ್ಲಿ ಸಿಕ್ಕಿ ಹಾಕಿಕೊಂಡಿತು ಅನ್ನುವ ಕಾರಣದಿಂದ ಅದಕ್ಕೆ ಮತ್ತೊಂದು ಮರಣ ಅಂತ ಕರೆದರು. ಅಥಯಜ್ಜಾಯತೆ ತದ್ವಿತೀಯ ಮ್ರಿಯತೆ, ಅಥಯದ್ದೀಕ್ಷತೆ ತಚ್ಚತುರ್ಥಂ ಮ್ರಿಯತೆ. ಅಲ್ಲಿಂದ ಮದುವೆಯಾಯಿತು, 3ನೇ ಬಾರಿ ಸತ್ತ ಅಂತ ಅರ್ಥ. ಇದು ಕೇಳಿದರೆ ಅನೇಕರಿಗೆ ಅರ್ಥ ಆಗ್ತದೆ, ಓ ಇದೊಂದು ಸರಿಯಾಗಿ ಹೇಳಿದ್ದಾರೆ ಅಂತ ಅರ್ಥ ಆಗ್ತದೆ. ಅಥಯದ್ದೀಕ್ಷತೆ, ಅದು ಹೆಣ್ಣು ಮಗು ಅಂತಾದರೆ 8ನೇ ವರ್ಷಕ್ಕೆ ದೀಕ್ಷೆ. ಒಂದು ಕಾಲದಲ್ಲಿ ಹಾಗಿತ್ತು. ಗಂಡು ಮಗು ಅಂತಾದರೆ 16 ದಾಟಿದ ಮೇಲೆ ದೀಕ್ಷೆ ಅಂತ ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ವಿವಾಹ ದೀಕ್ಷೆಗೆ ಒಳಪಟ್ಟರು, ಅಲ್ಲಿಗೆ ಸತ್ತರು ಅಂತ ಅರ್ಥ. ಯಾಕಂದರೆ ಹೊಸ ಬಂಧನ ಪ್ರಾರಂಭ ಆಯಿತು. ಅವತ್ತಿನಿಂದ ಆಕೆ ಹೇಳಿದ ಹಾಗೆ ಇವ ಕೇಳಬೇಕು, ಇವ ಹೇಳಿದ ಹಾಗೆ ಆಕೆ ಕೇಳಬೇಕು. ಅವಳ ಸುಖ ದುಃಖಗಳಿಗೆ ತಾನು ಸ್ಪಂದಿಸಬೇಕು, ತನ್ನ ಸುಖ ದುಃಖಕ್ಕೆ ಆತ ಸ್ಪಂದಿಸಬೇಕು. ಇದರ ಮೂಲಕವಾಗಿ ಚತುಷ್ಪಾತ್ ಅನಿಸಿದ ಸಂಸಾರ ಷಡ್ಪದಿ ಅಷ್ಟಾಪದಿಯಾಗಿ ಬೆಳಿಬೇಕು. ಅಲ್ಲಿಯ ತನಕ ಇವ 2 ಕಾಲಿನಲ್ಲಿದ್ದ. ಮದುವೆಯಾದಾಗ ಅವನಿಗೆ ಚತುಷ್ಪಾತ್ ಅಂತ ಹೆಸರು. ವೇದ ಹೇಳ್ತದೆ, ಶನ್ನೋ ಭವದ್ವಿಪದೇ ಶಂಚತುಷ್ಪದೇ. ದ್ವಿಪಾದರು ಅಂತೇಳಿದರೆ ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು, ಚತುಷ್ಪಾತಗಳು ಅಂತೇಳಿದರೆ ಗೃಹಸ್ಥರು ಮತ್ತು ವಾನಪ್ರಸ್ಥರು. ಅಂದರೆ ಸಪತ್ನೀಕನಾದ ವ್ಯಕ್ತಿಗೆ 4 ಪಾದದವ ಅಂತ ಕರೆಯೋದು. ಯಾಕಂದರೆ ಪಾದ ಅಂದರೆ ಕಾಲು, 4ನೇ ಒಂದಕ್ಕೆ ಪಾದ ಅಂತ ಹೆಸರು. ಮನುಷ್ಯನಿಗೆ 2 ಪಾದ ಇದ್ದರೆ ಏನಾಯಿತು? 4ನೇ ಒಂದು ಕೂಡಿಸು 4ನೇ ಒಂದು ಅಂತೇಳಿದರೆ 2ನೇ ಒಂದು ಆಗ್ತದೆ. ಅರ್ಧ ಆಗ್ತಾನೆ. ಮನುಷ್ಯನಿಗೆ ಅರ್ಧ ಅಂತ ಹೆಸರು. ಅರ್ಧನಾದ ವ್ಯಕ್ತಿ ಅರ್ಧಾಂಗಿಯ ಜೊತೆ ಸೇರಿದಾಗ ಪೂರ್ಣನಾಗ್ತಾನೆ. ಈ ಪೂರ್ಣತೆ ಬರುವುದು 4 ಕಾಲುಗಳು ಸೇರಿದಾಗ ಪೂರ್ಣ ಬರುವುದರಿಂದ ವಿವಾಹ ಸಂಸ್ಕಾರಕ್ಕೆ ಊನಾಂಗ ಪೂರ್ಣ ಸಂಸ್ಕಾರ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಊನಾಂಗದ ಪೂರ್ತಿಯಾಗುವುದು ವಿವಾಹದ ಮೂಲಕವಾಗಿ.
ಊನಾಂಗದ ಪೂರಣೆಯಾಯಿತು, ಆದರೆ ಒಂದು ವಿಶಿಷ್ಟವಾದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡ. ಯಾಕಂದರೆ ಇವತ್ತು 4 ಕಾಲು ಇದ್ದವ ನಾಳೆ 6 ಕಾಲು, ಆಮೇಲೆ 8 ಕಾಲು, ಆಮೇಲೆ 12 ಕಾಲು. ಅಷ್ಟಪುತ್ರಾಭವತ್ವಂಚ ಅಂತ ಆದೇಶ ಮಾಡಿತು ಅಂತಾದರೆ ಎಷ್ಟು ಕಾಲ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಷ್ಟು ದೊಡ್ಡ ಸಂಸಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡ ಕಾರಣದಿಂದ ಅದನ್ನೊಂದು ಮರಣ ಅಂತ ಕರೆದರು. ಆಮೇಲೆ ಕೊನೆಗೆ ಅಥಯನು ಮ್ರಿಯತೆ ತಚ್ಚತುರ್ಥಂ ಮ್ರಿಯತೆ. ಮತ್ತೆ ಆತ ಮರಣವನ್ನು ಹೊಂದಿದ ಅಂತಾದರೆ, ಶರೀರ ತ್ಯಾಗ ಮಾಡಿದ ಅಂತಾದರೆ ಅದು 4ನೇ ಮರಣ. ಶರೀರ ತ್ಯಾಗ ಮಾಡಿದಾಗ ಏನಾಗ್ತದೆ, ಈತ ಅಲ್ಲಿಯ ತನಕ ಸಂಪಾದನೆ ಮಾಡಿದ ಪುಣ್ಯ ಪಾಪಗಳನ್ನು ಆ ಶರೀರದಲ್ಲಿ ಅನುಭವಿಸುವುದಿಲ್ಲ. ಪ್ರೇತ್ಯ ಮಾನುಷೇ, ದೇವತೆಗಳು ಏನಾದರೂ ತಮ್ಮ ಶರೀರದಲ್ಲಿ ಪುಣ್ಯ ಪಾಪಗಳನ್ನು ಆಚರಿಸಿದರೆ ಅದನ್ನು ಅದೇ ಶರೀರದಲ್ಲಿ ಅನುಭವಿಸ್ತಾರೆ. ಆದರೆ ಮನುಷ್ಯರು ತಾವು ಮಾಡಿದ ಪುಣ್ಯ ಪಾಪಗಳನ್ನು ಶರೀರದಿಂದ ಪ್ರೇತರಾದ ಮೇಲೆ ಅನುಭವಿಸ್ತಾರೆ. ಹಾಗಾಗಿ ಈ ಶರೀರದಿಂದ ಹೊರಗೆ ಹೋಗುವಾಗ ಅವನಿಗೆ ದೊಡ್ಡ ಕಟ್ಟು ಜೊತೆಗೆ ಇರ್ತದೆ. ಅದು 1 ಗೋಣಿ 2 ಗೋಣಿ ಅಲ್ಲ, 4-5 ಗೋಡೌನುಗಳಲ್ಲಿ ತುಂಬಿಸಲಿಕ್ಕೆ ಆಗದೇ ಇರುವಷ್ಟು ದೊಡ್ಡ ಗೋಣಿಗಳಲ್ಲಿ ರಾಶಿ ಹಾಕಿಕೊಂಡಿದ್ದಾನೆ. ತನ್ನ ಕರ್ಮವೆಂಬಂತಹ ಕರ್ಮ ಪರ್ವತಗಳ ಭಾರವನ್ನು ಹೊತ್ತು ಆ ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡ ಕಾರಣದಿಂದ ತ್ಯಕ್ತ ಶರೀರನಾದಂತಹ ಚೇತನನನ್ನು 4ನೇ ಮರಣ ಅಂತ ಕರೆದರು. ಹಾಗಾದರೆ ಮೃತ್ಯು ಅನ್ನುವುದು ಮನುಷ್ಯನ ಹೆಜ್ಜೆ ಹೆಜ್ಜೆಯಲ್ಲೂ ಇದೆ. ಆತ ಮೃತ್ಯುವಿನ ಹೆಡೆಯ ಅಡಿಯಲ್ಲಿ ಕುಳಿತ ಕಪ್ಪೆಯ ಹಾಗೆ ಇದ್ದಾನೆ. ಒಂದು ಕಪ್ಪೆ ಹೆಡೆ ಎತ್ತಿ ಕೂತಿದೆ, ಹಸಿದಿದೆ, ಸಿಕ್ಕಾಬಟ್ಟೆ ಹಸಿವು. ಅಥವಾ ಹೆಡೆ ಎತ್ತಿ ಕುಳಿತ ಸರ್ಪಕ್ಕೆ ಸಿಕ್ಕಾಬಟ್ಟೆ ಹಸಿವು. ಅಷ್ಟು ಹೊತ್ತಿಗೊಂದು ಕಪ್ಪೆ ಆ ಬಿಸಿಲಿನಲ್ಲಿ ಓಡಿ ಹೆಜ್ಜೆ ಹಾಕಿ ಹಾರಿ ಹಾರಿ ಬರ್ತಾ ಇದೆ. ಕಪ್ಪೆಗೆ ಆ ಬಿಸಿಲಿನ ಝಳವನ್ನು ತಡೆಯಲಾಗದೆ ಎಲ್ಲಿ ನೆರಳಿದೆ ಅಂತ ನೋಡಿದರೆ ಒಂದು ಕಾಣಿಸಿತು, ನೆರಳು. ಓಡಿ ಬಂದು ನೆರಳಿನಲ್ಲಿ ಕೂತಿತ್ತು. ಅದಕ್ಕೆ ಗೊತ್ತಿಲ್ಲ, ಅದು ಆ ಸರ್ಪದ ಹೆಡೆಯ ಅಡಿಯಲ್ಲಿರ್ತಕ್ಕಂಥ ನೆರಳು ಅಂತ ಗೊತ್ತಿಲ್ಲ. ನೆರಳು ಸಿಕ್ಕಿತು ಅಂತ ಅಡಿಯಲ್ಲಿ ಕೂತಿತ್ತು. ಈ ಸರ್ಪವು ಕೂಡ ಯೋಚನೆ ಮಾಡ್ತದೆ, ಹೇಗೂ ನನಗೆ ಹೊಟ್ಟೆಗೆ ಬೇಕಾದ ಆಹಾರ ಸಿಕ್ಕಿದೆ, ಪಾಪ ಸ್ವಲ್ಪವಾದರೂ ಸುಖ ಪಡಲಿ, ಏನು ಬಿಸಿ ಮರಳಿನಲ್ಲಿ ಅದು ತಾನು ಕುಪ್ಪಳಿಸಿ ಹಾರಿ ಬಂದಿದೆ, ಸ್ವಲ್ಪ ಖುಷಿಯಾಗಿರಲಿ ಅಂತ ತನ್ನ ಕೆಂಗಂಡಿನ ಕಣ್ಣಿನಿಂದ ಅದರ ಮೇಲೆ ಬೆಳಕು ಬೀರ್ತಾ ತಾನು ಹೆಡೆಯಲ್ಲಿ ಆ ಕಡೆ ಈ ಕಡೆ ಅಲ್ಲಾಡಿಸ್ತಾ ಅದನ್ನು ಗಾಳಿ ಬೀಸುತ್ತೆ ಅಂತೆ. ಅದು ಸರ್ಪ ಅದಕ್ಕೆ ಸ್ವಲ್ಪ ಸಮಾಧಾನ ಕೊಡ್ತದೆ ಅಂತೆ. ಆ ಸರ್ಪದ ಹೆಡೆಯ ಅಡಿಯಲ್ಲಿರ್ತಕ್ಕಂತಹ ಅದರ ಆಹಾರವೇ ಆದ ಹಸಿದ ಮೃತ್ಯುವಿನ ಅಡಿಯಲ್ಲಿರುವ ಕಪ್ಪೆಯ ಹಾಗೆ ನಮ್ಮ ಸಂಸಾರದ ಜೀವನವಂತೆ. ಮೃತ್ಯು ಅಂತಕ್ಕಂತಹ ಸರ್ಪದ ನೆರಳಿನಲ್ಲಿ ಈ ಚೇತನ ಇದೆ. ಯಾವಾಗ ಮೃತ್ಯು ತಾನು ನುಂಗಿಬಿಡುತ್ತೆ ಅನ್ನೋದು ಮನುಷ್ಯನಿಗೆ ಗೊತ್ತಿಲ್ಲ. ಶ್ರೀಮನ್ ಮಧ್ವಾಚಾರ್ಯರು ಹೇಳುವ ಹಾಗೆ ಪ್ರಮಾಣಂ ನೈವ ಜೀವಾನಾಂ ಉತ್ತರ ಕ್ಷಣ ಜೀವನೇ. ಮುಂದಿನ ಕ್ಷಣದಲ್ಲಿ ಈತ ಬದುಕಿ ಇರ್ತಾನೆ ಅನ್ನುವುದಕ್ಕೆ 100ಕ್ಕೆ 100 ಪ್ರಮಾಣ ಕೊಟ್ಟು ಹೇಳುವುದಕ್ಕೆ ಮನುಷ್ಯನಲ್ಲಿ ಪ್ರೂಫ್ ಇಲ್ಲ. ಪ್ರಮಾಣಂ ನೈವ ಜೀವಾನಾಂ ಉತ್ತರ ಕ್ಷಣ ಜೀವನೇ. ಆದ್ದರಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಮೃತ್ಯು ಎದುರಾಗುವುದಕ್ಕೆ ಅವಕಾಶ ಇದೆ. ಆದ್ದರಿಂದ ಅವರು ಆದೇಶ ಕೊಡ್ತಾರೆ, ನೀನು ಪ್ರತಿಯೊಂದು ಕ್ಷಣದಲ್ಲೂ ಹೇಗೆ ಬದುಕಬೇಕು ಅಂತೇಳಿದರೆ, ನಾನು ಕೊನೆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಈಗ ನಿಮಗೆ ಅನಿಸುತ್ತೋ ಅದನ್ನು ಎಲ್ಲ ಕ್ಷಣದಲ್ಲೂ ಮಾಡು. ಯಾಕಂದರೆ ಯಾವುದು ಯಾವ ಕ್ಷಣ ಅಂತ ಯಾರಿಗೆ ಗೊತ್ತು? ಕೊನೆಯ ಕ್ಷಣದಲ್ಲಿ ಭಗವತ್ ಚಿಂತನೆ ಮಾಡಬೇಕು ಅಂತ ನಿನಗೆ ಇವತ್ತು ಮನಸ್ಸಲ್ಲಿ ಬಂತೋ, ಎಲ್ಲ ಕ್ಷಣದಲ್ಲೂ ಭಗವತ್ ಚಿಂತನೆ ಇರಲಿ ಅನ್ನುವ ನಿರ್ದೇಶನವನ್ನು ಆಚಾರ್ಯರು ಕೊಡ್ತಾರೆ. ಹಾಗೆ ಮೃತ್ಯು ಅನ್ನೋದು ಯಾವ ಕ್ಷಣದಲ್ಲಿ ಬರ್ತದೆ ಅಂತ ನಿರ್ಧಾರ ಇಲ್ಲ. ಅದು ನಿರಂತರ ನಮ್ಮ ಜೊತೆಗೇ ಇರತಕ್ಕಂಥ ನೆರಳು. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ನಾವು ಧರ್ಮ ಕರ್ಮಗಳಲ್ಲಿ ಹೇಗೆ ನಿರತರಾಗಬೇಕು? ನಮ್ಮ ಜುಟ್ಟನ್ನು ಮೃತ್ಯುದೇವತೆ ಹಿಡಿದು ಕತ್ತಿ ಹಿಡ್ಕೊಂಡಿದ್ದಾನೆ ಅಂತ ಎಚ್ಚರ ಇಟ್ಟುಕೊಂಡು ಧರ್ಮಾಚರಣೆಯಲ್ಲಿ ನಿರತರಾಗಬೇಕಂತೆ. ಸ್ವಲ್ಪ ಕಷ್ಟ. ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನು ಮಹಾಭಾರತ ಹೇಳುವಾಗ, ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್. ಆತ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು, ಆಮೇಲೆ ಅರ್ಥವನ್ನು ಸಂಪಾದನೆ ಮಾಡಬೇಕು. ತನ್ನ ಒಂದು ವಯಸ್ಸಿನ ತನಕ ಬ್ರಹ್ಮಚರ್ಯ ಅಂತ ಕರೀತಾರೆ, ಇವತ್ತು ಕಾಲೇಜು ಅಂತ ಕರೀತಾರೆ. ಕಾಲೇಜು ತನಕ ಅವನು ವಿದ್ಯೆಯನ್ನು ಸಂಪಾದಿಸಬೇಕು. ಕಾಲೇಜ್ ಅಂದರೆ ಏಜಿನಲ್ಲಿ ಕಾಲು ಭಾಗ ಅಂತ ಅರ್ಥ. ಕಾಲೇಜ್ ಅಂದರೆ 25 ವರ್ಷ ಅಂತಲೇ ಅರ್ಥ. ಅಷ್ಟು ವಯಸ್ಸಿನ ತನಕ ಆತ ವಿದ್ಯೆಯನ್ನು ತಾನು ಅರ್ಜನೆ ಮಾಡಬೇಕು. ಆ ನಂತರದಲ್ಲಿ ಅರ್ಥ ಸಂಪಾದನೆಯನ್ನು ಮಾಡಬೇಕು, ಧರ್ಮಾಚರಣೆಯೂ ನಡಿಬೇಕು. ಆದರೆ ಮಹಾಭಾರತ ಹೇಳ್ತದೆ, ಒಂದು ವಯಸ್ಸಿನ ತನಕ ವಿದ್ಯಾ ಸಂಪಾದನೆ, ಆಮೇಲೆ ಅರ್ಥ ಸಂಪಾದನೆ, ಆಮೇಲೆ ಧರ್ಮ ಸಂಪಾದನೆ, ಹೀಗಿಲ್ಲ. ವಿದ್ಯೆ, ಧರ್ಮ, ಅರ್ಥ ಇದು ಕ್ಷಣ ಕ್ಷಣದಲ್ಲೂ ಎಲ್ಲ ಕಾಲದಲ್ಲೂ ಸಂಪಾದನೆ ಆಗ್ತಾ ಇರಬೇಕು. ಆದರೆ ವಿದ್ಯಾ ಸಂಪಾದನೆ ಮಾಡುವಾಗ ಆತನ ಮನಸ್ಥಿತಿ ಹೇಗಿರಬೇಕು ಅಂದರೆ, ನಾನು ಅಜರ ಅಂದರೆ ನನಗೆ ಮೃತ್ಯು ಬರುವುದಿಲ್ಲ ಅಂತ ಮನಸ್ಸಲ್ಲಿ, ಜರೆ ಬರುವುದಿಲ್ಲ. ಜರೆ ಅಂತೇಳಿದರೆ ಮುಪ್ಪು, ನನಗೆ ವಯಸ್ಸಾಗಲಿಲ್ಲ ಅಂತ. ಅವನಿಗೆ 88 ವರ್ಷ ಆಗಿದ್ದರೂ ಕೂಡ ಭಗವದ್ಗೀತೆಯನ್ನು ಕಂಠಪಾಠ ಮಾಡ್ಬೋದು.
88 ನಮ್ಮಲ್ಲಿ ವಿದ್ಯಾಮಾನ್ಯ ತೀರ್ಥರು ಅವರಿಗೆ ಸುಮಾರು 80 ವರ್ಷ ಆದಾಗ ಚಂದ್ರಿಕಾ ಅನ್ನುವ ಒಂದು ವಿಶಿಷ್ಟ ಗ್ರಂಥವನ್ನು ಇಟ್ಟುಕೊಂಡು ಎಷ್ಟು ಚಂದ ಇದೆ, ಇದನ್ನು ಕಂಠಪಾಠ ಮಾಡಬೇಕು ಅಂತ ಕೂತು ಕಂಠಪಾಠ ಮಾಡ್ತಾ ಕೂತಿದ್ರು. ವಯಸ್ಸು ಕಂಠಪಾಠ ಮಾಡುವುದಕ್ಕೋ ಅಧ್ಯಯನ ಮಾಡುವುದಕ್ಕೋ ವಯಸ್ಸು ಬಾಧಕವಾಗುವುದಿಲ್ಲ, ಅವನ ಮನಸ್ಸು ಬಾಧಕ ಆಗ್ತದೆ. ಮನಸ್ಸಿನಲ್ಲಿ ಅವನಿಗೆ 88 ಆಗಿದ್ದರೂ ಕೂಡ ನಾನು ಇನ್ನೂ 12 ವರ್ಷದವ ಅಂತ ಮನಸ್ಸಿನಲ್ಲಿ ಆ ವಯಸ್ಸಿಗೆ ಅವ ಬಂದ ಅಂತ ಆದರೆ ಆವಾಗಲೂ ವಿದ್ಯಾ ಸಂಪಾದನೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಅಜರವತ್ ವಿದ್ಯಾಂ ಸಾಧಯೇತ್, ನನಗೆ ಜರೆಯೇ ಇಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಆತ ಎಲ್ಲ ವಯಸ್ಸಿನಲ್ಲೂ ವಿದ್ಯಾ ಸಂಪಾದನೆ ಮಾಡಬೇಕು. ಅದರ ಜೊತೆಗೆ ಅಮರವತ್ ಧನಂ ಸಂಪಾದಯೇತ್, ನನಗೆ ಮರಣವೇ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡಬೇಕು. ಏನಿದ್ರೂ 80, 90, 100 ಅಲ್ವ, ಅಷ್ಟೇ ಅಲ್ವ, ಎಷ್ಟು ಸಂಪಾದನೆ ಮಾಡಿ ಏನು ಅಷ್ಟೇ ಅಲ್ವ ಅಂತ ನಾನು ತನ್ನ ಮರಣದ ಯೋಚನೆ ಮಾಡಿದರೆ ಏನು ಸಂಪಾದನೆ ಮಾಡಲಿಕ್ಕಾಗ್ತದೆ? ಅವನಲ್ಲಿ ಯಾವ ಕಾಲದಲ್ಲಿ ಮೃತ್ಯು ತನ್ನ ತಲೆಯನ್ನು ಹಿಡಿದು ಯಾವಾಗ ಬೇಕಾದರೂ ತೆಗೆದು ಬಿಡಬಹುದು ಅನ್ನೋ ಎಚ್ಚರ ಇರುವ ಹೊತ್ತಿಗೆ ನಾನು ಯಾವತ್ತೂ ಸಾಯುವವನಲ್ಲ ಅನ್ನೋ ಜ್ಞಾನವೂ ಬೇಕಂತೆ ಅವನಿಗೆ. ನಾನು ಅಮರ ಅನ್ನುವ ಭಾವದಲ್ಲಿ ಆತ ದುಡ್ಡನ್ನು ಸಂಪಾದನೆ ಮಾಡಬೇಕು, ನಾನು ಅಜರ ಅನ್ನುವ ಭಾವದಲ್ಲಿ ಆತ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಅದರ ಜೊತೆಗೆ ಯಾವ ಹೊತ್ತಿಗೆ ಬೇಕಾದರೂ ಮರಣ ಬರಬಹುದು ಅನ್ನೋ ಎಚ್ಚರದಿಂದ ಧರ್ಮ ಸಂಪಾದನೆ ಮಾಡಬೇಕು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ, ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡುವುದಕ್ಕೆ ವಯಸ್ಸಾದ ಮೇಲೆ ಅಂತ ಕಾಯುವುದಲ್ಲ, ಬಾಲ್ಯದಲ್ಲೇ ಶುರು ಮಾಡಬೇಕು. ಯಾಕಂದರೆ ಎಷ್ಟು ಸಮಯ ಈ ವಜ್ರದಂತಹ ಮಾನವ ಶರೀರ ಇದೆ ಅಂತ ತೀರ್ಮಾನ ಇಲ್ವಲ್ಲ, ಇರುವಾಗ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಂ ಅರ್ಥದಂ, ಅಧ್ರುವವಾದ ಪುರುಷಾರ್ಥವನ್ನು ಕೊಡತಕ್ಕಂಥ ಈ ಮಾನವ ಜನ್ಮವನ್ನು ಧರ್ಮ ಸಂಪಾದನೆಗೆ ವಿನಿಯೋಗಿಸಬೇಕು ಅನ್ನುವ ಸನತ್ಸು ಜಾತೀಯದ ಪ್ರಾರಂಭದ ಉಪದೇಶದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.